ಬ್ರಹ್ಮಚರ್ಯ ಫಸ್ಟಿಗೆ ನಾಶ ಆಗೋದೇ ನೇತ್ರದಿಂದ. ಹ್ಮ್ ಅದಕ್ಕೆ ನೇತ್ರವನ್ನು ಕಂಟ್ರೋಲ್ ಮಾಡಬೇಕು. ನೀನು ಒಳ್ಳೆ ಪಾಯಿಂಟ್ ಜ್ಞಾಪಿಸ್ದೆ. ಹೌದು, ಏನಾಯ್ತು ಹೌದು. ಗೊತ್ತಾ, ನಾನು ವಿನಯ್ ಗುರುಜಿ ಒಂದ್ಸಲಿ ಹಾ, ನಾವು ಭಾರಿ ಏನೋ ಬ್ರಹ್ಮಚಾರಿ ಇಷ್ಟು ತಿಂಗಳಿಂದ ಮಾಡ್ಬಿಟ್ಟಿದ್ವಿ ಅನ್ನೋ ಥರದಲ್ಲಿ ಹೌದೌದು. ಗುರುಜಿ ನಾನು ಈ ಥರ 3 ತಿಂಗಳಿಂದ ಇದು ಬ್ರಹ್ಮಚರ್ಯ ಪಾಲಿಸ್ತಾ ಇದ್ದೀವಿ, ಏನು ಧ್ಯಾನದಲ್ಲಿ ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಅಂದೆ ಸುಮ್ಮನೆ ನಾನು. ಸರಿ. ಹೌದಾ, ಇವತ್ತು ಆಶ್ರಮಕ್ಕೆ ಬರ್ತಾ ಇದ್ದೆ ರೋಡಲ್ಲಿ, ನೀನು ಹಾ, ಕಣ್ಣು ಮುಚ್ಕೋ ಅಂದ್ರು ನಮಗೆ. ನಾನು ಕಣ್ಣು ಮುಚ್ಕೊಂಡೆ. ಹಾ, ಏನೆಲ್ಲ ನೋಡ್ಕೊಂಬಂದೆ ಗ್ಯಾಪ್ಸ್ಕೋ ಅಂತಂದು. ನಾನು ಸುಮ್ಮನೆ ಹಿಂಗೆಲ್ಲ ಏನೇನೋ ನೋಡಿದ್ದೆಲ್ಲ ಗ್ಯಾಪ್ಸ್ಕೊಂಬಂದೆ. ಯಾರೋ ಹುಡುಗಿ ಪಾಸ್ ಆದ್ಲ ನಿನ್ ಮುಂದೆ, ಅದು ಬಂತ ಕಣ್ ಮುಂದೆ. ಸರಿ. ಬಂತು, ಹಿಂಗ್ ತಿರ್ಗಿ ನೋಡಿದ್ಯಾ ಗಾಡಿ ಓಡ್ಸೋವಾಗ? ಹ್ಞೂ ನೋಡಿದೆ. ಹೋಯ್ತಲ್ಲ ಬ್ರಹ್ಮಚರ್ಯ ಅಂದ್ರು. ನಾನು ಹೌದು, ಹೌದು. ಹೌದಾ, ತಿರ್ಗಿ ನೋಡಿದಕ್ಕೆ ಹೋಯ್ತಾ ಅಂದೆ. ಲೇ ಅದೇ ಕಣೋ ಮೀನು. ದೇವಸ್ಥಾನಗಳಿಗೆಲ್ಲ ಹೋಗ್ತೀರಾ, ಟ್ರಿಪ್ ಎಲ್ಲ ಹೋಗ್ತೀವಿ. ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತಿರ್ತೀವಿ. ದೇವಿ ಕೈ ಮುಗಿತೀನಿ. ಈ ಕಡೆ ಒಬ್ಳು ದೇವಿ ಇರ್ತಾ, ಅವಳು ನೋಡ್ತೀಯಾ? ನೋಡಿದೀನಿ. ಹೋಯ್ತಲ್ಲ, ಅಲ್ಲೇ ಹೋಯ್ತು ಬ್ರಹ್ಮಚರ್ಯ. ಹೌದು. ಒಂದು ಸಲ ನೋಡಿ ಒಂದು ಆ ಭಾವನೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಹೌದು, ಅಲ್ಲಿ ತಕ್ಷಣ ಅದು ಹೊರಟೋಗ್ಬಿಡುತ್ತೆ, ಬ್ರಹ್ಮಚರ್ಯ ಹೊರಟೋಗುತ್ತೆ. ಆ ದತ್ತಾತ್ರೇಯರ ಒಂದು ಅವತಾರ ಆಗಿದ್ದೇನು ಅಂತ ಹೇಳಿದ್ರೆ ಜ್ಞಾನವನ್ನ ಜಗತ್ತಿಗೆ ಕೊಡಬೇಕು. ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಆಮೇಲೆ ಈ ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿದ್ರೆ ದತ್ತಾತ್ರೇಯರ ಹೃದಯ ಭಾಗ ಇದೆ, ಓಹೋ, ಹಾರ್ಟ್ ಇದ್ದ ಹಾಗೆ. ಸುಮಾರು ಜನ ನನಗೆ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ನನಗೆ ಈ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಅದು ಆಗ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಎಲ್ಲೋ ಸ್ಟ್ರಕ್ ಆಗ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅದರದ್ದೇ ಆದಂಥ ಒಂದು ರೂಟ್ ಇದೆ. ಆ ರೂಟ್ ಮ್ಯಾಪಲ್ಲಿ ನಾವು ಬರಲಿಲ್ಲ ಅಂತಂದರೆ ಯಾರಿಗೂ ಅದರಿಂದ ಆಚೆ ಬರೋಕ್ಕಾಗಲ್ಲ. ಇಟ್ ಈಸ್ ಅ ಪಜಲ್. ಓಂ ಶ್ರೀ ಗುರುಭ್ಯೋ ನಮಃ. ಗಮ್ ಗಣಪತಿಯೇ ನಮಃ. ವಾಗ್ದೇವಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ಬಹಳ 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 ಇನ್ಫಾರ್ಮೇಟಿವ್ ಎಪಿಸೋಡ್ಗೆ ನಾವು ಮುಂದಾಗೋಣ. ಯಾವ ಥರ ಇನ್ಫಾರ್ಮೇಟಿವ್ ಇದು, ಏನು ಅಂತ ನೀವು ಕೇಳೋದೇ ಆದರೆ ತುಂಬ ಸೀರಿಯಸ್ ಇರೋರು ನಾನು ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ನಾನು ಕೂಡ ಅಷ್ಟೇ ಸೀರಿಯಸ್ ಆಗಬೇಕು ಈತನ ಜೊತೆ ಮಾತಾಡಿದ್ಮೇಲೆ ಅನಿಸಿರ್ತಕ್ಕಂಥದ್ದು. ಇವತ್ತಿನ ಎಪಿಸೋಡ್ ನೀವು ನೋಡಬೇಕಾದ್ರೆ ಒಂದು ಪೇಪರೋ, ಒಂದು ಬುಕ್ಕೋ, ಒಂದು ಪೆನ್ನು ಇಟ್ಕೊಂಡ್ರೆ ಭಾಳ ಉಪಯುಕ್ತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅವನ ಜೊತೆ ಮಾತಾಡಿದಾಗ ನಂಗೆ ಅಷ್ಟೇ ಉಪಯುಕ್ತ ಇದೆ ಅಂತ ಅನ್ನಿಸ್ತು. ಅದಾದಮೇಲೆ ಎಲ್ಲೆಲ್ಲಿ ಏನು ಸರಿ ಆಗುತ್ತೆ, ತಪ್ಪಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಅದನ್ನು ಆಲೋಚನೆ ಮಾಡ್ಬೋದು. ಯಾಕೆ ಸುಮಾರು ಜನ ನನಗೆ ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ನಾನು ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ, ಅದು ಆಗ್ತಾಯಿಲ್ಲ, ಇನ್ನೊಂದು ಆಗ್ತಾಯಿಲ್ಲ, ಮತ್ತೊಂದು ಆಗ್ತಾಯಿಲ್ಲ, ಎಲ್ಲೋ ಸ್ಟ್ರಕ್ ಆಗ್ತಾಯಿದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅದರದ್ದೇ ಆದಂಥ ಒಂದು ರೂಟ್ ಇದೆ. ಆ ರೂಟ್ ಮ್ಯಾಪಲ್ಲಿ ನಾವು ಬರಲಿಲ್ಲ ಅಂತಂದರೆ ಯಾರಿಗೂ ಅದರಿಂದ ಆಚೆ ಬರೋಕ್ಕಾಗಲ್ಲ. ಇಟ್ ಈಸ್ ಅ ಪಜಲ್. ಆ ಏನು ಪಜಲ್ಲು, ಅದು ಎಲ್ಲಿ ಅಡಗಿದೆ, ಅದು ಹೇಗೆ ಅದರಿಂದ ತಕ್ಕ ಮಟ್ಟಿಗೆ ನಾವು ತಿಳ್ಕೊಂಡು ಆಚೆ ಬರೋದು ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ತುಂಬ ಚಿಕ್ಕವನು, ಓಕೆನಾ, ನನ್ನ ತಮ್ಮನ ತಮ್ಮ ಅಂತ ಅನ್ಬೋದು, ಆ ಥರ ಚಿಕ್ಕ ಹುಡುಗ. ಆದರೆ ವಿದ್ಯೆಗೆ ಯಾರು ವಯಸ್ಸು ಅಲ್ವಾ? ಹಾಗಾಗಿ ಅವ್ನು ಎಲ್ಲಿ ಸಿಗ್ದ ಏನು ಅನ್ನೋದೆಲ್ಲ ಹೇಳ್ತೀನಿ. ಮೊದಲನೇದಾಗಿ ಗೆಸ್ಟನ್ನ ವೆಲ್ಕಮ್ ಮಾಡ್ಬಿಡೋಣ. ಶುಭಕರ, ಸ್ವಾಗತ, ಸುಸ್ವಾಗತ ನಿನಗೆ ಶೋಗೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಪ್ಪ. ಈಗ ನೋಡಿ, ನಾನು ಹೇಳಿದೆ ಗೊತ್ತಾ, ನೋಡಿ ಎಷ್ಟು ಚಿಕ್ಕವನು ಅಂತ. ಶುಭಕರ ನನಗೆ ಪರಿಚಯ ಆಗಿದ್ದು, ಸಿಕ್ಕಿದ್ದು ಶೃಂಗೇರಿಯಲ್ಲಿ. ನಾನೊಂದು ದಿನ ಚಂದ್ರಶೇಖರ್ ಭಾರತಿಗಳ ಅಧಿಷ್ಠಾನದಲ್ಲಿ ಕೂತಿದ್ದೆ. ಅಂದರೆ ಅವರ ವೇದಿಕೆ ಮುಂದೆ ಕೂತಿದ್ದೆ. ನಾನು ಏನೋ ಜಪ ಮಾಡ್ತಾ ಕೂತಿದ್ದೆ. ಆಗ ನನ್ನ ಮುಂದೆ ಸಣ್ಣಗೆ ಒಬ್ಬ ಹುಡುಗ ಹಿಂಗೆ ಬಂದು ನನ್ನ ಪಕ್ಕ ಕೂತ್ಕೊಂಡ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅಷ್ಟೇ, ಅಲ್ಲೇ ಪರಿಚಯ ಆಗೋಯ್ತು ನಮ್ಮದು. ಸೊ ಆದರೆ ಅದಕ್ಕೂ ಮುಂಚೆ ಒಂದು ಸತಿ ನೀನು ಫೋಟೋ ಕಳಿಸಿದ್ಯಲ್ಲ ವಿನಯ್ ಗುರುಜಿ ಹತ್ರ ನಿಂತಿರೋದು, ಅವತ್ತು ನಾನು ಇದ್ದೆ ಅಲ್ಲ, ನಾನು ಇದ್ದೆ. ಅವಾಗಲೇ ನನಗೆ ಅನ್ಸಿದ್ದು ನೀನು ಆ ಫೋಟೋ ಕಳಿಸಿದಾಗ, ಹುಡುಗನ ಇದಕ್ಕೂ ಮುಂಚೆ ನಾನು ನೋಡಿದ್ನಲ್ಲ ಅಂತ. ಸೊ ಶೃಂಗೇರಿ ಭೇಟಿ ನಮ್ದು 2ನೇ ಭೇಟಿ ಅನ್ಕೋತೀನಿ. ಬಟ್ ಆಶ್ರಮದಲ್ಲೇ ಫಸ್ಟ್ ಭೇಟಿ ಆಗಿತ್ತು, ಮೂಲ ಗೌರಿಗದ್ದೆಯಲ್ಲಿ. ಅವಾಗೇನು ಪರಿಚಯ ಇಲ್ಲ, ಅವಾಗ ನಿನ್ನನ್ನು ಅಷ್ಟು ಮಾತಾಡ್ಸಿರ್ಲಿಲ್ಲ. ಬಟ್ ಶೃಂಗೇರಿಯಲ್ಲಿ ಸಿಕ್ಕಿದಾಗ ಸ್ವಲ್ಪ ನಮ್ಮ ಮಾತುಕತೆ ಜಾಸ್ತಿ ಇತ್ತು. ಸೊ ನಿನ್ನ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತಾ ನಾವು ವಿಷಯಕ್ಕೆ ಬರೋಣ. ಹೇಳಪ್ಪ ಶುಭಕರ, ಏನು ಮಾಡ್ತಿದ್ಯಾ, ಏನು? ನನ್ನ ಹೆಸರು ಶುಭಕರ ಜೋಯ್ಸ್ ಅಂತ.
ನಾನಿವಾಗ ಪ್ರಸ್ತುತವಾಗಿ ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀನಿ. ಹ್ಮ್ ಆ ಜ್ಯೋತಿಷ್ಶಾಸ್ತ್ರಕ್ಕೆ ಅನುಸಾರವಾಗಿ ಅದರಲ್ಲಿ ಅಷ್ಟಮಂಗಳ ಪ್ರಶ್ನೆ ಹ್ಮ್ ಇತ್ಯಾದಿಗಳ ಬಗ್ಗೆನೂ ಸಹ ಅಧ್ಯಯನ, ಅನಂತರದಲ್ಲಿ ಅದ್ರ ಮೇಲೂ ಸಹ ರಿಸರ್ಚನ್ನು ಈಗ ಮಾಡ್ತಾ ಇದ್ದೀನಿ. ಹ್ಮ್ ಸೊ ನನಗೆ ಮನೆಯಲ್ಲಿ ತಂದೆಯೂ ಸಹ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅವರು ಹೇಳ್ಕೊಡ್ತಾ ಇದ್ದಾರೆ. ಅನಂತರದಲ್ಲಿ ನಾನು ಕಲಿತಿರೋ ಇದು ವಿದ್ಯಾಪೀಠವೂ ಸಹ ಭಾರತೀ ತೀರ್ಥ ಶಾಸ್ತ್ರ ಸಮುತ್ಕರ್ಷ ಕೇಂದ್ರ ಅಂತೇಳಿ ಶೃಂಗೇರಿಲಿ ಸಂಸ್ಕೃತ ಕಾಲೇಜ್ ಇದೆಯಲ್ಲ ಅಲ್ಲಿ. ಹ್ಮ್ ಸೊ ಹಾಗಾಗಿ ಒಂದೇನು ಅಂತ ಹೇಳಿದ್ರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನಕ್ಕೆ ಅಲ್ಲಿ ಸಹಕಾರ ಆಗುತ್ತೆ. ಹ್ಮ್ ಇನ್ನೊಂದೇನು ಅಂತ ಹೇಳಿದ್ರೆ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ವಿಶೇಷವಾಗಿ ಒಂದು ಭಗವಂತನ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅನೇಕ ಗ್ರಂಥಗಳು ಇತ್ಯಾದಿಗಳನ್ನೆಲ್ಲ ಒಂದು ಅಧ್ಯಯನವನ್ನು ಮಾಡಿ ಅದರಿಂದ ಒಂದು ಸಹಕಾರ ಆಗುವ ಹಾಗೆ, ಜನರಿಗೆ ಒಂದು ಸಹಕಾರ ಆಗುವ ಹಾಗೆ ಹ್ಮ್ ಭಗವಂತ ಎಲ್ಲರಿಗೂ ಒಂದೊಂದು ಕೆಲಸವನ್ನು ಕೊಟ್ಟಿರ್ತಾನೆ. ಹ್ಮ್ ನೀನಿಂಥ ಕೆಲಸವನ್ನು ಮಾಡಬೇಕು, ನೀನಿಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿರ್ತಾನೆ. ಹ್ಮ್ ಆ ರೀತಿಯಿಂದಾಗಿ ನನಗೆ ಒಂದು ಆ ಭಗವಂತನ ಬಗ್ಗೆ ಅವನು ಹೇಳಿರತಕ್ಕಂತಹ ಏನು ಯೋಗ ಇದೆ ಅದರ ಬಗ್ಗೆ ಹೇಳುವಂಥ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದು ಅವಕಾಶ ಸಿಕ್ತು ಅನ್ನೋಕ್ಕಿಂತ ಅವಕಾಶ ಭಗವಂತ ಮಾಡಿಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋದು. ಓಕೆನಾ? ಸೊ ಯೋಗ ಅಂದ ತಕ್ಷಣ ನೀವು ಜ್ಯೋತಿಷ್ಯವ ಇವತ್ತಿನ ಎಪಿಸೋಡು ಯೋಗನ ಏನು ಯೋಗ ಅಂತ ನಿಮ್ಮಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಇರ್ಬೋದು. ಇದು ಬಹಳ ಮುಖ್ಯವಾದಂಥ ಅಷ್ಟಾಂಗ ಯೋಗ. ಇದು ಆ್ಯಕ್ಚುಲಿ ವೆರಿ ವಾಸ್ಟ್ ಸಬ್ಜೆಕ್ಟು. ನನಗೆ ಒಂದು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತೀನಿ ಸರಿ ಜನಗಳ ಹತ್ರ ಶೋಕ. ಸರಿ ಸರಿ ಯಾಕಂದರೆ ತುಂಬ ಪಾಂಡಿತ್ಯ, ತುಂಬ ಹಿರಿಯರು ಅವರು ಎಲ್ಲ ಇರ್ತಾರೆ. ಹೌದು ಹೌದು ಹೌದು. ಓಕೆನಾ? ಅವಾಗ ಏನಪ್ಪ ಆನಂದ್ ಇಷ್ಟು ಚಿಕ್ಕ ಹುಡುಗನ ಕರೆಸಿದ್ರು ಅನ್ನೋ ಥರ ಅನ್ಕೋಬಾರ್ದು. ನನಗೆ ಅವನ ಟ್ರಾನ್ಸ್ಪರೆನ್ಸಿ ಇಷ್ಟ ಆಗಿದ್ದು ಮೈ ಡಿಯರ್ ಆಡಿಯನ್ಸ್. ಏನು ಅಂತಂದರೆ ನಾನು ಹಂಗಾರೆ ಏನಪ್ಪ ನೀನು ಅಷ್ಟಾಂಗ ಯೋಗದಲ್ಲಿ ನಿನ್ನ ಪಂಟಾನ ಫುಲ್ಲು ಅಪ್ ಆ್ಯಂಡ್ ಡೌನ್ ಹೋಗಿ ಯೂಟರ್ನೆಲ್ಲ ಹೊಡೆದು ಬಂದ್ಬಿಟ್ಟಿದ್ಯಾ, ಹಂಗಾರೆ ಅಷ್ಟಾಂಗ ಯೋಗ ಎಕ್ಸ್ಪರ್ಟ್ ಅಂದರೆ ನೀನು ನಮ್ಮ ಮಧ್ಯನೇ ಇರೋಂಗಿಲ್ವಲ್ಲ, ಈಗ ನೀನು ಮಾಯ ಹೊಡ್ಬೇಕಾಗಿತ್ತು ಅಂದೆ. ಅದಕ್ಕೆ ಅವನೊಂದು ಒಳ್ಳೆ ಮಾತು ಹೇಳ್ದ, ಇಲ್ಲ ಅಣ್ಣ ನಾನು ಕೂಡ ಅದರದ್ದು ಅಧ್ಯಯನ ಮಾಡ್ತಾಯಿದ್ದೀನಿ, ಅದು ಸಮುದ್ರದ ಥರ ಆಳ, ಅದು ನಾನು ಅದು ಅಧ್ಯಯನ ಮಾಡ್ತಾಯಿದ್ದೀನಿ ಅಂತ. ನನಗೆ ಆ ಒಂದು ಟ್ರಾನ್ಸ್ಪರೆನ್ಸಿ ನಂಗೆ ತುಂಬ ಇಷ್ಟ ಆಯ್ತು. ಇವತ್ತು ಅವ್ನು ಇಲ್ಲಿ ಕರ್ಸೋಕ್ಕೆ ಕೂಡ ಕಾರಣ ಅದೇನೆ. ಯಾಕಂದರೆ ನಾನೇ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ದೇನು ಹೇಳಿ LKG UKG ಸಿಲೆಬಸ್ನವ್ರು ನಾವು ಅಂತ ನಾನು ಹೇಳ್ತಾ ಇರ್ತೀನಿ. ಅದ್ಭುತ ಎಲ್ಲ ನನ್ನ ಹತ್ರ ಕೇಳಬೇಡ್ರಪ್ಪ, ಅಷ್ಟೆಲ್ಲ ನಾನು ಇವನಲ್ಲ. ಸೊ ನಮ್ಮಂಥವ್ರಿಗೆ ಬೇಸಿಕ್ ಸ್ಟಾರ್ಟ್ ಮಾಡೋರಿಗೆ ನಾವು ಬೇಸಿಕಲ್ಲೇ ತಪ್ಪು ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ಎಲ್ಲೋಗೋಣ, ಹೌದು ಅಲ್ವಾ? ಫಸ್ಟ್ ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡೇ ನಾವು ಹುಡುಕಿಲ್ಲ ಅಂದರೆ ನಾವು ಮೆಜೆಸ್ಟಿಕ್ ಹೆಂಗೆ ಸಿಗುತ್ತೆ ನಮಗೆ? ಸೊ ಮೆಜೆಸ್ಟಿಕ್ ಸಿಗಬೇಕು ಅಂದರೆ ಫಸ್ಟ್ ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಸಿಗ್ಬೇಕು, ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಬಸ್ ಬರುತ್ತೆ. ಸೊ ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಏರಿಯಾದ, ಅದು ನಾವು ಮಾಡ್ತಿರೋ ಮಿಸ್ಟೇಕ್. ಅದೆಲ್ಲದಕ್ಕೂ ಈ ಮಾಸ್ಟರ್ ಇವಾಗ ಸಾಕು ಅಂತ ನಾನು ಅನ್ನಿಸ್ತು ನನಗೆ, ಆಯಿತಾ? ಹಾಗಾಗಿ ನಿನ್ನ ಆ ಟ್ರಾನ್ಸ್ಪರೆನ್ಸಿ ನಂಗೆ ಇಷ್ಟ ಆಯಿತು ಶುಭಕರ, ಓಕೆನಾ? ಸೊ ಹಾಗಾಗಿ ನೀನು ಅದನ್ನು ಕಲಿತಾ ಇದೆಯಾ ಅಂತಕ್ಕಂಥದ್ದು, ಮತ್ತು ನಮಗಿನ್ನ ವಯಸ್ಸಲ್ಲಿ ಚಿಕ್ಕ ಹುಡುಗರು ಇದನ್ನೆಲ್ಲ ಕಲಿತಾ ಇದ್ದಾರೆ ಅಂದಾಗ ನಮಗೊಂದು ಪ್ರೇರಣೆ, ಮತ್ತು ನಮಗೊಂದು ನಾವು ಮಾಡಬೇಕು ಅಂತ ನಮಗೊಂದು ಬರೋವಂಥದ್ದು. ಹಾಗಾಗಿ ಇವತ್ತು ನೋಡೋರೆಲ್ಲ ಅದು ಕಲೀಲಿ ಅಂತ. ಸೊ ಅಷ್ಟಾಂಗ ಯೋಗ ಅದ್ರ ಬಗ್ಗೆ ಹೇಳಪ್ಪ. ಸೊ ಬೇಸಿಕಲಿ ಯೋಗ ಅನ್ನುವಂತಹ ಒಂದು ಶಬ್ದ ಅನೇಕ ಅರ್ಥಗಳಿಂದ ತೆರೆದುಕೊಳ್ಳುತ್ತೆ. ಈಗ ನಾವು ಪ್ರಪಂಚದಲ್ಲಿನೇ ಯೋಗ ಅಂತ ಹೇಳಿದ್ರೆ ಅವನಿಗೆ ಒಳ್ಳೆ ಯೋಗ ಇದೆಯಪ್ಪ ಅಂತ ಹೇಳಿ ಮಾತುಕತೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಯೋಗ ಅಂತ ಹೇಳಿದ್ರೆ ಅದೃಷ್ಟ ಅಂತ ಹೇಳಿ ಅರ್ಥ. ಆಮೇಲೆ ಇನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಯೋಗ ಅಂತ ಹೇಳಿದ್ರೆ ಗ್ರಹಗಳ ಒಂದು ಸ್ಥಿತಿಯ ಮೇಲೆ ಹೇಳ್ತಕ್ಕಂಥದ್ದು, ಅದರ ಸುಮಾರು ಬರ್ತವೆ. ಯಾವುದು ಕಾಳಸರ್ಪ ಯೋಗ, ರಾಜಯೋಗ, ಮಹಾಪುರುಷ ಯೋಗ ಅಂತ ಹೇಳಿ ಅನೇಕ ವಿಧವಾಗಿರ್ತಕ್ಕಂಥ ಯೋಗಗಳು ಬರುತ್ತೆ. ಬಟ್ ಇಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳಿ ಹೇಳಿದಾಗ ಇಲ್ಲಿ ಯೋಗ ಅನ್ನುವಂಥ ಒಂದು ಶಬ್ದ ವಿಶೇಷವಾಗಿ ಉಪಾಯ ಅನ್ನುವಂಥ ಒಂದು ಅರ್ಥವನ್ನು ಸೂಚಿಸುತ್ತೆ. ಏನು ಉಪಾಯ? ಉಪಾಯ ಅಂತ ಹೇಳಿ ಹೇಳಿದ್ರೆ ಒಂದು ಮಾರ್ಗ, ಒಂದು ವೇ. ಏನಕ್ಕೆ ವೇ ಅಂತ ಹೇಳಿ ಹೇಳಿದ್ರೆ ಭಗವಂತನನ್ನು ನೋಡ್ಲಿಕ್ಕೆ ಇರ್ತಕ್ಕಂಥ ಒಂದು ಉಪಾಯ. ಅಥವಾ ನಮ್ಗೇನಾಗಿದೆ ಅಂತ ಹೇಳಿ ಹೇಳಿದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲ, ಆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಯಾವುದೊಂದು ಮಾರ್ಗ ಇದೆ, ಯಾವುದೊಂದು ಉಪಾಯ ಇದೆ, ಅದನ್ನ ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿ ಹೇಳ್ತೇವೆ. ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಯೋಗ. ಅದಕ್ಕೆ ಏನು ಮಾರ್ಗ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಮೊದಲಿಗೆ ನಾವೀಗ ಅಷ್ಟಾಂಗ ಯೋಗಕ್ಕೆ ಎಂಟ್ರಿ ಆಗಬೇಕು ಅಂತಿದ್ರೆ ಅಷ್ಟಾಂಗ ಯೋಗವನ್ನು ಕೊಟ್ಟಿರೋರು ಯಾರು ಅಂತ ಹೇಳಿ ಅವ್ರ ಬಗ್ಗೆನೂ ತಿಳ್ಕೊಳ್ಬೇಕಾಗತ್ತೆ. ಸೊ ಅಷ್ಟಾಂಗ ಯೋಗವನ್ನು ಕೊಟ್ಟಿರ್ತಕ್ಕಂಥವ್ರು ದತ್ತಾತ್ರೇಯರು. ಆದ್ರಿಂದ ದತ್ತಾತ್ರೇಯರ ಒಂದು ಅವತಾರ ಆಗಿದ್ದೇನೆ ಜ್ಞಾನವನ್ನ ಜಗತ್ತಿಗೆ ಕೊಡಬೇಕು ಅಂತ ಹೇಳಿ. ಭಗವಂತನ ಅವತಾರ ಆಗೋದ್ರಲ್ಲಿ ಎರಡು ಉದ್ದೇಶ ಇರುತ್ತೆ. ಒಂದು ದುಷ್ಟರ ಸಂಹಾರ ಆಗಬೇಕು ಅಥವಾ ಅಧರ್ಮದ ನಾಶ ಆಗಬೇಕು ಅಂತ ಹೇಳಿ, ಇನ್ನೊಂದು ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಎರಡು ಅಂಶಗಳು ಇರುತ್ತೆ ಭಗವಂತನ ಅವತಾರದಲ್ಲಿ. ಕೆಲವೊಂದಷ್ಟು ಅವತಾರಗಳಲ್ಲಿ ಏನ್ ಮಾಡ್ತಾನೆ ಭಗವಂತ, ಬರ್ತಾನೆ ದುಷ್ಟರ ಸಂಹಾರವನ್ನು ಮಾಡ್ತಾನೆ, ಅವನ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನರಸಿಂಹನ ಒಂದು ಅವತಾರ, ವರಾಹನ ಒಂದು ಅವತಾರ. ಇನ್ನು ಕೆಲವೊಂದಷ್ಟು ಅವತಾರದಲ್ಲಿ ಭಗವಂತ ಬರ್ತಾನೆ,
ದುಷ್ಟರ ಸಂಹಾರವನ್ನು ಮಾಡ್ತಾನೆ, ಜೊತೆಗೆ ಜ್ಞಾನವನ್ನು ಕೊಡ್ತಾನೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ರಾಮನ ಒಂದು ಅವತಾರ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿ, ಅಂದರೆ ಧರ್ಮವೇ ಮೈವೆತ್ತಿ ಬೆನ್ನಂತಹ ರೂಪ ರಾಮ ಅಂತ ಹೇಳಿದ್ರೆ, ಅದರಿಂದ ಅವನವನ ನಡೆಯ ಮೂಲಕವಾಗಿ ಯಾವ ರೀತಿ ಬದುಕಬೇಕು ಅನ್ನೋಂಥದ್ದು ಜ್ಞಾನದಿಂದ ತೋರಿಸ್ಕೊಡ್ತಾನೆ. ಅನಂತರದಲ್ಲಿ ರಾವಣಾದಿಗಳ ಶತ್ರುಗಳ ಸಂಹಾರವನ್ನು, ಅಸುರರ ಅಧರ್ಮದ ಸಂಹಾರವನ್ನು ಸಹ ಮಾಡ್ತಾನೆ. ಕೃಷ್ಣನನ್ನು ನಾವು ಇದಕ್ಕೆ ತಗೊಳ್ಬೋದು. ಆಯ್ತಾ, ಕೃಷ್ಣ ಅವನು ಏನೇ ಮಾಡದೇ ಇದ್ರು ಅವನೊಂದು ಸಾರಥಿಯಾಗಿ ನಿಂತು ಅರ್ಜುನನ ಹತ್ರ ಭಗವದ್ಗೀತೆಯಂತಹ ಒಂದು ಜ್ಞಾನವನ್ನು ಕೊಡ್ತಾನೆ ಇಡೀ ಜಗತ್ತಿಗೆ. ಯಾವುದಕ್ಕೆ ಸರಿ ಸಮಾನ ಬೇರೆ ಯಾವ ಗ್ರಂಥವೂ ಇಲ್ವೋ ಅಂತಹ ಒಂದು ಭಗವದ್ಗೀತೆಯನ್ನು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲುಂಟು. ಅಂತಹ ಒಂದು ಗ್ರಂಥ, ಅದು ನಭೂತೋ ನಭಿಷ್ಯತಿ ಅಂತ ಹೇಳಿದಾಗೆ ಅದನ್ನ ಅಂತಹ ಒಂದು ಗ್ರಂಥವನ್ನ ಭಗವಂತ ಕೊಡ್ತಾನೆ. ಅಷ್ಟೇ ಅಲ್ಲದೆ ಕೃಷ್ಣನ ಅವತಾರದಲ್ಲಿ ಅಸುರರ ಒಂದು ಸಂಹಾರ, ಅಂದ್ರೆ ಕೌರವರು ದುಷ್ಟ ಸ್ವಭಾವ ಯಾರಲ್ಲಿರುತ್ತೆ ಅವರನ್ನು ಅಸುರರು ಅಂತ ಹೇಳಿ ಪರಿಗಣನೆ ಮಾಡ್ತಕ್ಕಂಥದ್ದು, ಅವರ ಒಂದು ಸಂಹಾರವನ್ನು ಸಹ ಕೃಷ್ಣ ನಿಂತು ಮಾಡಿಸ್ತಾನೆ. ಆದ್ರಿಂದ ಈ ಅವತಾರದಲ್ಲಿಯೂ ಸಹ ಎರಡೂ ಆಗಿದೆ, ಜ್ಞಾನವನ್ನು ಕೊಡ್ತಾನೆ, ಅಧರ್ಮದ ಒಂದು ನಾಶವನ್ನು ಮಾಡ್ತಾನೆ. ಬಟ್ ಕೆಲವೊಂದಷ್ಟು ಅವತಾರಗಳಲ್ಲಿ ಏನು ಅಂತ ಹೇಳಿದ್ರೆ ಕೇವಲ ಜ್ಞಾನವನ್ನು ಮಾತ್ರ ಕೊಡ್ತಾನೆ. ಅದರಲ್ಲಿ ಏನು ಸಂಹಾರ ಯಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಶತ್ರುಗಳ ಸಂಹಾರ. ಅಂದ್ರೆ ಅರಿಷಡ್ ವರ್ಗಗಳು ಅಂತ ಹೇಳಿ ಹೇಳ್ತೇವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳಿ ಹೇಳ್ತೀವಲ್ಲ, ಈ ಅರಿಷಡ್ ವರ್ಗಗಳು ಇವು ನಮ್ಮಲ್ಲಿ ಇರ್ತಕ್ಕಂಥ ಶತ್ರುಗಳು, ಹೊರಗಡೆ ಯಾರು ಇರುವಂತದ್ದಲ್ಲ. ನಮ್ಮಲ್ಲಿದ್ದು ನಮ್ಮ ಸಂಹಾರವನ್ನು, ನಮ್ಮ ಅಧಃಪತನವನ್ನು ಮಾಡ್ತಾರೆ ಇವರು. ಆದ್ರಿಂದ ಇವರ ಸಂಹಾರಕ್ಕೆ ಭಗವಂತ ಜ್ಞಾನವನ್ನು ಕೊಡ್ಲಿಕ್ಕೆ ಅವತಾರವನ್ನು ತಾಳ್ತಾನೆ. ಆ ಅವತಾರದಲ್ಲಿ ಮುಖ್ಯವಾಗಿ ವೇದವ್ಯಾಸ ಅವತಾರವೂ ಹೌದು, ಜೊತೆಗೆ ದತ್ತಾತ್ರೇಯನ ಅವತಾರವೂ ಹೌದು, ಆಮೇಲೆ ಕಪಿಲ ಅವತಾರವೂ ಸಹ ಹೌದು. ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗ ಸಿದ್ಧರಲ್ಲಿ ನಾನು ಕಪಿಲ ಅಂತ ಹೇಳಿ ಹೇಳ್ತಾನೆ. ಆದ್ರಿಂದ ಆ ದತ್ತಾತ್ರೇಯರ ಒಂದು ಅವತಾರ ಆಗಿದ್ದೇನು ಅಂತ ಹೇಳಿದ್ರೆ ಜ್ಞಾನವನ್ನ ಜಗತ್ತಿಗೆ ಕೊಡಬೇಕು. ಆ ಜ್ಞಾನದಲ್ಲಿ ಅವರು ಕೊಟ್ಟಿರುವಂತಹ ಜ್ಞಾನ ಯಾವುದು ಅಂದ್ರೆ ಅಷ್ಟಾಂಗ ಯೋಗ ಮಾರ್ಗ. ಹೌದಾ, ದತ್ತರಿಂದ ದತ್ತಾತ್ರೇಯರೇ ಹೇಳಿರ್ತಕ್ಕಂಥದ್ದು. ಆಮೇಲೆ ಈ ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿದ್ರೆ ದತ್ತಾತ್ರೇಯರ ಹೃದಯ ಭಾಗ ಇದ್ದ ಹಾಗೆ, ಹಾರ್ಟ್ ಇದ್ದ ಹಾಗೆ. ಯಾಕೆಂದ್ರೆ ದತ್ತಾತ್ರೇಯರು ಈಗ ಒಬ್ಬ ಗುರು, ಅವನು ಏನು ಅಂತ ಹೇಳಿದ್ರೆ ಅವನು ಶಾಶ್ವತವಾಗಿ ಉಳಿಯೋದಿಲ್ಲ, ಬದಲಿಗೆ ಅವನು ಕೊಟ್ಟಂತಹ ಮಾರ್ಗದರ್ಶನದ ವಾಕ್ಯಗಳು ಶಾಶ್ವತವಾಗಿ ಉಳಿಯೋದು. ಅದು ಅವನು ಹೋದ ನಂತರದಲ್ಲಿ, ಅವನು ಇಲ್ಲ ಅಂತ ಹೇಳಿ ಆದಾಗ್ಲೂ ಪರಂಪರೆಗತವಾಗಿ ಮುಂದುವರ್ಕೊಂಡು ಬರುತ್ತೆ. ಅದೇ ರೀತಿಯಲ್ಲಿ ದತ್ತಾತ್ರೇಯರು ಹೇಳಿರ್ತಕ್ಕಂತಹ ಏನು ಅಷ್ಟಾಂಗ ಯೋಗ ಮಾರ್ಗ ಇದೆ, ದತ್ತಾತ್ರೇಯರ ಒಂದು ಅವತಾರ ಸಮಾಪ್ತಿ ಆಗಿದ್ರೂ ಸಹ ಆ ಯೋಗ ಮಾರ್ಗದಲ್ಲಿ ಯಾರು ನಿಷ್ಣಾತನಾಗಿರ್ತಾನೆ ಅವನಿಗೆ ಪ್ರತ್ಯಕ್ಷನಾಗಿ ದತ್ತಾತ್ರೇಯ ಇವತ್ತಿಗೂ ಸಹ ವರವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಅವನಿಗೊಂದು ಮಾರ್ಗದರ್ಶನವನ್ನು ಪ್ರತ್ಯಕ್ಷವಾಗಿ ಇವತ್ತಿಗೂ ಮಾಡಿ. ಖಂಡಿತ. ಸೊ ಹಾಗಾಗಿ ಅದು ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿದ್ರೆ ದತ್ತಾತ್ರೇಯರ ಹೃದಯ ಭಾಗ ಇದ್ದಾಗ, ಹೇಗೆ ಭಗವದ್ಗೀತೆ ಕೃಷ್ಣನ ಹೃದಯ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಕೃಷ್ಣನ ಇಡೀ ಜ್ಞಾನ ಭಗವದ್ಗೀತೆಯಲ್ಲಿ, ನಾವು ಭಗವದ್ಗೀತೆಯನ್ನು ಒಂದನ್ನು ಓದ್ಬಿಟ್ರೆ ಕೃಷ್ಣ ಹೇಗೆ ನಮಗೆ ಗೊತ್ತಾಗುತ್ತೆ. ಸೂಪರ್. ಅದೇ ರೀತಿ ಈ ಅಷ್ಟಾಂಗ ಯೋಗ ಮಾರ್ಗವನ್ನು ಪೂರ್ತಿ ನಾವು ನೋಡ್ಬಿಟ್ರೆ ದತ್ತಾತ್ರೇಯರು ಯಾವ ಥರ, ಆಮೇಲೆ ಅವರ ಒಂದು ಶಕ್ತಿ ಅಂತಹದ್ದು, ಆಮೇಲೆ ಅವರು ನಮ್ಮ ಮಧ್ಯದಲ್ಲಿ ಯಾವ ರೀತಿಯಲ್ಲಿದ್ದರು, ಆಮೇಲೆ ಅವರ ಕರುಣೆ ಅಂತಹದ್ದು, ಇದೆಲ್ಲವೂ ಸಹ ನಮಗೆ ಗೊತ್ತಾಗೋದು ಅಷ್ಟಾಂಗ ಯೋಗ ಮಾರ್ಗವನ್ನು ಅದರಲ್ಲಿ ಏನಿದೆ ಅಂತೇಳಿ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಓಕೆ, ಈಗ ಅಷ್ಟಾಂಗ ಯೋಗ ಅಷ್ಟ ಅಂತ ಬಂದಾಗ್ಲೇ ಅಲ್ಲಿ ಎಂಟು, ಅದಕ್ಕೆ ನಾನು ಬುಕ್ಕು ಪೆನ್ ಇಟ್ಕೊಳ್ಳಿ ಅಂತ ಹೇಳಿದ್ದು. ನಾನು ಇದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡಿದಾಗ ನಾನು ಅದು ನೋಟ್ಸ್ ಮಾಡಿದ್ದೀನಪ್ಪ, ಈಗ ಅವರು ಮಾಡ್ಕೊಳ್ಳಿ, ಅದಕ್ಕೆ ಒಂದು ಟೈಮ್ ಕೊಟ್ಟಿದ್ದೀನಿ. ಸೊ ಅಷ್ಟಾಂಗ ಯೋಗ, ಅಷ್ಟ ಅಂಗ ಯೋಗ, ಎಂಟಿದೆ, ಒಂದೊಂದಾಗಿ ಹೇಳ್ಕೊಂಬರ್ಬೋದಾ? ಅಲ್ಲಿ 8 ಅಷ್ಟಾಂಗ ಅಂತ ಹೇಳಿದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ ಹೀಗೆ 8 ಅಂಗಗಳಿದೆ. ಇದಿಷ್ಟನ್ನು ಟೋಟಲ್ ಆಗಿ ಸೇರಿಸಿದಾಗ ಅಷ್ಟಾಂಗ ಯೋಗ ಮಾರ್ಗ ಅಂತ ಹೇಳಿ ಆಗತ್ತೆ. ಸೊ ಇದರಲ್ಲೊಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಈ 8 ಒಂದು ರೀತಿ ಚೈನ್ ಲಿಂಕ್ ಇದ್ದ ಹಾಗೆ, ಒಂದಕ್ಕೊಂದಕ್ಕೆ ಕನೆಕ್ಷನ್. ಆಮೇಲೆ ಈ 8 ಏನು ಅಂದ್ರೆ ಮೆಟ್ಲುಗಳಿದ್ದ ಹಾಗೆ ಅಂತ ನಾವು ಸ್ವೀಕಾರ ಮಾಡ್ಬೋದು. ಅಂದ್ರೆ ಫಸ್ಟಿಗೆ ಯಮವನ್ನ ಯಾರು ಸರಿಯಾಗಿ ಆಚರಣೆ ಮಾಡ್ತಾನೆ ಅವ್ನು ನೆಕ್ಸ್ಟ್ ಸ್ಟೆಪ್ಗೆ ನಿಯಮದ ಆಚರಣೆಗೆ ಅವನು ಹೋಗ್ಬೋದು. ಯಮ ನಿಯಮಗಳು ಯಾವಾಗ ಸರಿಯಾಗಿ ಆಚರಣೆ ಮಾಡ್ತಾನೆ ಅನಂತರದಲ್ಲಿ ಅವನು ಆಸನ ಕೀಳಿಬಹುದು. ಯಾವಾಗ ಇವು ಮೂರನ್ನ ಅವನು ಸರಿಯಾಗಿ ಆಚರಣೆಯನ್ನು ಮಾಡ್ತಾನೆ ಆಮೇಲೆ ಅವನು ಪ್ರಾಣಾಯಾಮ ಕೀಳಬಹುದು. ಹೀಗೆ ಒಂದು ರೀತಿ ಸ್ಟೆಪ್ ವೈಸ್ ಹತ್ಕೊಂಡು ಹೋಗುವಂತದ್ದು ಅಂತ ಹೇಳಿ ಬಹುತೇಕ ಈ ಯಮ ನಿಯಮ ಗೊತ್ತಿಲ್ಲದೆ ಡೈರೆಕ್ಟ್ ಆಸನ ಪ್ರಾಣಾಯಾಮ ಹೋಗ್ಬಿಡ್ತೇವೆ. ಆಮೇಲೆ ನನಗೆ ಮೆಡಿಟೇಷನ್ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಲ್ಲ, ಯಮ ಮತ್ತೆ ನಿಯಮಗಳು ಇಲ್ಲದೆ ನಾವು ಮುಂದಿನ ಹಂತಗಳನ್ನು ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅದು ಕೆಳಗೆ ಬೀಳುವಂತದ್ದೇ ಆಗತ್ತೆ. ಮತ್ತೆ ಅದೇ ಮೆಟ್ಲಿಲ್ಲ ಅಂದ್ರೆ ಒಂದು ಜಾರ್ ಬೀಳ್ತಾನೆ. ಹೌದು, ಹಾಗಾಗ್ಬಿಡುತ್ತೆ. ಅದಕ್ಕೆ ಏನು ಅಂತ ಹೇಳಿದ್ರೆ ಕ್ರಮಬದ್ಧವಾಗಿ ಹೋಗ್ಬೇಕು.
ಆಮೇಲೆ ಅದರಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇವಾಗ ಒಬ್ಬ ಸಾಧಕ ಇದ್ದಾನೆ, ಅವನು ಅನೇಕ ವರ್ಷಗಳಿಂದ ಸಾಧನೆ ಮಾಡಿದ್ದಾನೆ, ಇದ್ರಲ್ಲಿ ತುಂಬಾ ಮೆಟ್ಲನ್ನು ಹತ್ತಿದ್ದಾನೆ ಅಂತ ಹೇಳಿ ಇಟ್ಕೊಳ್ಳಿ. ಆದ್ರೆ ಅವನು ಏನ್ ಮಾಡ್ದ, ಒಂದು ದಿನ ಒಂದು ಅಂಶವನ್ನು ಬಿಟ್ಬಿಟ್ಟ, ಯಾವುದೋ ಒಂದು ಅಂಶವನ್ನು ಬಿಟ್ಬಿಟ್ಟ, ಅವನು ಯಾವುದೋ ಒಂದು ನಿಯಮವನ್ನು ಪಾಲನೆ ಮಾಡೋದನ್ನ ಬಿಟ್ಬಿಟ್ಟ. ಅವಾಗ ಅವನು ಏನು ಅಂದ್ರೆ ಅವ್ನು ಕೆಳಗೆ ಬೀಳ್ತಾನೆ. ಬೀಳೋದಷ್ಟೇ ಅಲ್ಲದೆ ಅವ್ನು ಮತ್ತೆ ಮುಂಚೆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಅವನು ಮುಂಚೆಯಿಂದ ಯಮದಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಷ್ಟನ್ನು ಮತ್ತೆ ಅವನು ಕೂಡ್ಸ್ಕೊಂಡು ಹೋದಾಗ ಮತ್ತೆ ಅವನಿಗೆ ಆ ಸ್ಟೇಜ್ ಸಿಗತ್ತೆ. ಮುಂಚಿನ ಒಂದು ಏಕಾಗ್ರತೆ ಇತ್ತಲ್ಲ ಅದು ಸಿಗತ್ತೆ, ಅಲ್ಲಿ ತನಕ ಅದು ಸಿಗೋದಿಲ್ಲ. ಹಂಗಾರೆ ಯಮ ಅಂದ್ರೆ ಏನು ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡೋಣ. ಯಮ ಅಂದ್ರೆ ಭಯನಪ್ಪ ನಮ್ಗೆ. ಯಮ ಅಂದ ತಕ್ಷಣ ಟಿಕೆಟ್ ಅಂತ ನೀನ್ ಫಸ್ಟ್ ಯಮ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ಯಾ? ಯಮ ಅಂತ ಹೇಳಿದ್ರೆ ಆತರ ಅಲ್ವಾ? ಆತರ ಯಮ ಅಲ್ಲ. ಯಮ ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಆಚರಣೆಯಿಂದ ಒಬ್ಬ ವ್ಯಕ್ತಿಯಿಂದ ಸಮಾಜಕ್ಕೆ ಯಾವುದೇ ತೊಂದರೆ ಆಗೋದಿಲ್ವೋ ಅಂತಹ ಒಂದು ನಡೆ ಇದೆಯಲ್ಲ ಅದನ್ನ ಯಮ ಅಂತ ಹೇಳಿ ಹೇಳ್ತಾರೆ. ಆ ಯಮದಲ್ಲಿ 5 ಅಂಶಗಳು ಬರುತ್ತೆ. ಈ ಯಮದಲ್ಲಿ ಸಬ್ 5 ಬರುತ್ತೆ. 8ರಲ್ಲಿ ಫಸ್ಟ್ ಅಷ್ಟಾಂಗ ಯೋಗದಲ್ಲಿ ಫಸ್ಟ್ ಯಮ, ಅದ್ರ ಕೆಳಗೆ 5 ಬರುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಓಕೆ. ಆ 5ರಲ್ಲಿ ಯಾವುದು ಅಂತ ಹೇಳಿದ್ರೆ ಅಹಿಂಸಾ, ಸತ್ಯಂ, ಆಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹವು ಯಮಃ ಅಂತ ಹೇಳಿ ಇದಿಷ್ಟು ಸೇರಿದ್ರೆ ಯಮ. ಇದಿಷ್ಟು ಸೇರಬೇಕು. ಇದಿಷ್ಟು ಇದ್ದಾಗ ಇದಿಷ್ಟನ್ನ ಕರೆಕ್ಟ್ ಆಗಿ ಅವನು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳಿದಾಗ ಮೊದಲನೇ ಹಂತದಲ್ಲಿ ಅವನು ಸರಿ ಇದ್ದಾನೆ ಸಾಧಕ ಅಂತ ಹೇಳಿ ಮಾಡಿದ್ರೆ ಮೊದಲನೇ ಮೆಟ್ಲು ಕರೆಕ್ಟ್ ಇದ್ದಾನೆ ಅಂತ ಹೇಳಿ ಅರ್ಥ. ಯಾವ್ದೊಂದು ಚೂರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಪ್ಪ ಏನಂತ. ಸೊ ಅದರಲ್ಲಿ ಬರೀ ಯಮ ಇಟ್ಕೊಳ್ಳಿ. ಆಯ್ತಾಯ್ತು. ಮೊದಲನೇದು ಏನು ಅಂತ ಹೇಳಿ ಹೇಳಿದ್ರೆ ಅಹಿಂಸಾ. ಅಹಿಂಸೆ ಅಂತ ಹೇಳಿ ಹೇಳಿದ್ರೆ ಏನ್ ಗೊತ್ತಾ, ನಾವು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಹೇಳ್ತೇವೆ, ಬಟ್ ವಾಸ್ತವಿಕವಾಗಿ ಅಹಿಂಸೆ ಅಂತ ಹೇಳಿ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ನಮ್ಮಿಂದ ಇನ್ನೊಬ್ಬರಿಗೆ ಯಾವುದೇ ವಿಧವಾಗಿಯೂ ತೊಂದರೆ ಆಗದೆ ಇರುವಂಥದ್ದು ಇದೆಯಲ್ಲ ಅದನ್ನು ಅಹಿಂಸೆ ಅಂತ ಹೇಳಿ ಹೇಳ್ತಾರೆ. ಗುಡ್. ಅದರಲ್ಲಿ ಅಹಿಂಸೆಯಲ್ಲಿ ಮತ್ತೆ 3 ವಿಭಾಗ ಇದೆ ನಮ್ಮಿಂದ. ಹೌದೌದು. ಅಂದ್ರೆ ನಾವು ಯಾವ ತರ ಹಿಂಸೆ ಮಾಡ್ತೀವಿ ಅಂತ ಹೇಳಿ ಹೇಳಲಿಕ್ಕೆ, ಯಾವ ತರ ಮಾಡಬಾರ್ದು ಅಂತ ಅದ್ರಲ್ಲಿ ಹೇಳ್ತಾರೆ. ಮೇಯ್ನ್ ಆಗಿ ಮನುಷ್ಯ ಒಂದು ಒಳ್ಳೆ ಕೆಲಸವನ್ನು ಮಾಡೋದಾಗಿರ್ಬೋದು, ಕೆಟ್ಟ ಕೆಲಸವನ್ನು ಮಾಡೋದಾಗಿರ್ಬೋದು, ಅಲ್ಲಿ ಒಂದು ತ್ರಿಕರಣಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ತ್ರಿಕರಣಗಳ ಇನ್ವಾಲ್ವ್ಮೆಂಟ್. ತ್ರಿಕರಣಗಳು ಏನು ಅಂತ ಹೇಳಿದ್ರೆ ಕಾಯ, ವಾಚ, ಮನಸ್ಸ. ಸೊ ಈ 3 ಎಲ್ಲದರಲ್ಲಿಯೂ ಇನ್ವಾಲ್ವ್ಮೆಂಟ್ ಇರುತ್ತೆ. ಅವನು ಒಳ್ಳೆ ಕೆಲಸನೇ ಮಾಡಲಿ, ಕೆಟ್ಟ ಕೆಲಸನೇ ಮಾಡಲಿ. ಸೊ ಅದರಲ್ಲಿ ತ್ರಿಕರಣಗಳಿಂದ ಅಹಿಂಸೆಯನ್ನು ಅವನು ಪಾಲನೆ ಮಾಡಬೇಕು. ಸೊ ಮೊದಲನೇದು ಶರೀರದಿಂದ, ಕಾಯ ಅಂದ್ರೆ ತನ್ನಿಂದ, ತನ್ನ ಶರೀರದಿಂದ ಇನ್ನೊಬ್ರಿಗೆ ನೋವಾಗಬಾರ್ದು. ಅಂದ್ರೆ ಹೊಡೆತ ಬಡ್ತ ಮಾಡೋದಾಗಿರ್ಬೋದು, ಅಥವಾ ಇನ್ನೊಬ್ರಿಗೆ ನೋವಾಗ್ತಾ ಇದೆ ಅಲ್ಲಿ ಇವನು ಹೋಗಿ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇವನೇ ಹೋಗಿ ಹೊಡೆಯುವಂಥದ್ದಾಗಿರ್ಬೋದು, ಇದು ಯಾವುದನ್ನು ಮಾಡಬಾರ್ದು. ಇದು ಒಂದೇನು ಅಂತ ಹೇಳಿದ್ರೆ ಶರೀರದಿಂದ ನಮ್ಮಿಂದ ಇನ್ನೊಬ್ಬರಿಗೆ ನೋವು ಮಾಡದೇ ಇರುವಂಥದ್ದು. ಈ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅವ್ರು ನೋವು ಮಾಡೋದಿಲ್ಲ, ಬದಲಿಗೆ ಇನ್ನೊಬ್ರ ಹತ್ರ ನೋವು ಮಾಡಿಸ್ತಾರೆ. ಅದು ಹಿಂಸೆನೇ ಆಗತ್ತೆ. ಸೊ ಅದನ್ನು ಮಾಡಬಾರ್ದು. ಸೊ ಆದ್ರಿಂದ ಶರೀರದಿಂದ ಇನ್ನೊಬ್ಬರಿಗೆ ನೋವು ಆಗದೆ ಇರೋ ರೀತಿ ಸೆಲ್ಫ್ ಪ್ರೊಟೆಕ್ಷನ್. ನಮ್ಗೆ ಯಾರು ಹೊಡೆಯಕ್ ಬಂದಾಗ ನಾವು ನಮ್ ಪ್ರೊಟೆಕ್ಷನ್ ಮಾಡ್ಕೊಳ್ಬಹುದು, ಅದಡ್ಡಿ ಇಲ್ಲ. ಬಟ್ ಏನು ಅಂತ ಹೇಳಿದ್ರೆ ನಮ್ದು ಪ್ರೊಟೆಕ್ಷನ್ ಅನ್ನು ಮೀರಿ ಅವ್ನು ನನಗೆ ಹೊಡೆದ್ನ, ನಾನು 4-5 ಹೊಡಿತೀನಿ ಅಂತ ಹೇಳಿ ಹೊಡೆಯಕ್ ಹೋಗ್ತಾನಲ್ವಾ, ಅದು ಹಿಂಸೆನೇ ಆಗುತ್ತೆ ಹೊರತು ಅಹಿಂಸೆ ಆಗೋದಿಲ್ಲ. ಸೊ ಹಾಗಾಗಿ ಸೆಲ್ಫ್ ಪ್ರೊಟೆಕ್ಷನ್ ಒಂದು ಹಂತ ತನಕ ಮಾತ್ರ ಶಾಸ್ತ್ರದ ರಿಯಾಯಿತಿ ಉಂಟು. ಆದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಅವನು ಸಂಹಾರ ಮಾಡಿನೇ ನಾನು ಬದುಕ್ತೇನೆ ಅಂತ ಹೇಳಿ ಇದೆಯಲ್ಲ, ಅದನ್ನ ಎಲ್ಲೂ ಸಹ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಬಹುದು. ಬಟ್ ಅವನ ಸಂಹಾರನೇ ಇವನ್ ಗುರಿ ಅಂತ ಹೇಳಿ ಆಗ್ಬಾರ್ದು, ಸೇಡ್ ಆಗ್ಬಾರ್ದು. ಹಾಗಾಗಿ ಈ ಅಹಿಂಸೆಯಲ್ಲಿ ಮೊದಲನೇದು ಶರೀರದಿಂದ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರೋದು. ಎರಡನೇದೇನು ಅಂತ ಹೇಳಿದ್ರೆ ಮಾತಿನಿಂದ ಹರ್ಟ್ ಮಾಡೋದು ಒಬ್ಬರಿಗೆ. ಈಗ ಏನ್ ಗೊತ್ತಾ, ಶರೀರದಿಂದ ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ರು 4-5 ದಿನಕ್ಕೆ ಅದು ಸರಿ ಆಗುತ್ತೆ. ಈಗ 1-2 ಪೆಟ್ಟು ಹೊಡೆದೆ, ಹೌದು, 2-3 ದಿನಕ್ಕೆ ಒಂದು ಸರಿ ಆಗುತ್ತೆ, ಅದು ಶರೀರ ನೋವು ಸರಿ ಆಗುತ್ತೆ. ಬಟ್ ಅದೇ ನಾವೇನಾದ್ರು ಮಾತಿನಿಂದ ಇನ್ನೊಬ್ನಿಗೆ ಹರ್ಟ್ ಆಗೋ ತರ ಮಾತಾಡಿದ್ರೆ ಫಿಕ್ಸ್ ಅದು ಡೈರೆಕ್ಟ್ ಹಾರ್ಟಿಗೆ ಹೊಡೆಯುತ್ತೆ. ಅವನು ಆಮೇಲೆ ಅದನ್ನ ಯಾರಿಗೆ ಆ ಮಾತು ಕೇಳಿಸ್ಕೊಂಡಿರ್ತಾನಲ್ಲ, ಅವನು ಅದನ್ನ ಇಡೀ ಜೀವನ ನೆನ್ಪಿಟ್ಕೊಂಡಿರುತ್ತೆ. ನಮ್ಮ ನೋಡಿದಾಗೆಲ್ಲ ಅವನಿಗೆ ಅದು ನೆನಪಾಗ್ತಿರತ್ತೆ, ಇವನು ಈ ತರ ಮಾತಾಡಿದ್ದ ಅಂತ ಹೇಳಿ ಅವನಿಗೆ ಅದು ಕಾಡ್ತಾರೆ. ಸೊ ಹಾಗಾಗಿ ಮಾತಿನಿಂದಲೂ ಕೂಡ ಇನ್ನೊಬ್ಬರಿಗೆ ನಮ್ಮಿಂದ ಹಿಂಸೆ ಆಗ್ಬಾರ್ದು. ಸೂಪರ್. ನಾವು ಆಡುವಂತ ಒಂದು ಮಾತಿನಿಂದ ಇನ್ನೊಬ್ಬರಿಗೆ ಯಾವುದೇ ವಿಧವಾದಂಥ ಹಿಂಸೆಯೂ ಆಗ್ಬಾರ್ದು, ಹಿಂಸೆಗೆ ಸಹಕಾರವೂ ಸಹ ಆಗ್ಬಾರ್ದು. ಎರಡನೇ ಚೆಕ್ ಲಿಸ್ಟ್. ಎರಡನೇದಾಯ್ತು. ಮೂರನೇದೇನು ಅಂದ್ರೆ ಮನಸ್ಸಿನಿಂದ ಅಹಿಂಸೆಯನ್ನು ಪಾಲನೆ. ಅಂದ್ರೆ ಈ ಕೆಲವು ಮನಸ್ಸಿಂದ ಶಾಪ ಹಾಕ್ತಿರ್ತಾರೆ, ಅವನು ಹಾಳಾಗೋಗ್ಲಿ, ಅವ್ನು ನನಗೆ ಇಷ್ಟ ಮಾಡ್ದ ಅಂತೆಲ್ಲ ಶಾಪ ಹಾಕ್ತಿರ್ತಾರೆ, ಅವ್ನು ನನಗೆ ಮೋಸ ಮಾಡ್ದ, ಅವನು ಮಾತ್ರ ಚೆನ್ನಾಗಿರ್ಬಾರ್ದು ಅಂತೆಲ್ಲ ಶಾಪ ಹಾಕ್ತಿರ್ತಾರೆ. ಬಯಸೋದು ಕೆಟ್ಟದು, ಅದನ್ನ ಮಾಡಬಾರ್ದು. ಯಾಕೆಂದ್ರೆ ಇನ್ನೊಬ್ಬ ಕೆಟ್ಟವನಾಗ್ಲಿ ಅಥವಾ ಇನ್ನೊಬ್ಬನಿಗೆ ಹಾಳಾಗ್ಲಿ ಅಂತ ಹೇಳಿ ನಾವು ಬಯಸಿದಾಗ ಅದರ ಒಂದು ಮುಖ್ಯ ಪೆಟ್ಟು ಅವನಿಗೆ ಬಿದ್ರು ಫೈನಲ್ ಪೆಟ್ಟು ನಮಿಗೂ ಬೀಳುತ್ತೆ. ಭಗವಂತ ನಮಿಗೂ ಇಟ್ಟಿರ್ತಾನೆ.
ಯಾಕೆಂದರೆ ತಪ್ಪಾದಾಗ ಎಲ್ಲರಿಗೂ ಶಿಕ್ಷೆ ಭಗವಂತ ಸರಿಯಾಗಿ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಅಹಿಂಸೆ ಅಂತ ಹೇಳಿದ್ರೆ ಮನಸ್ಸಿನಿಂದಲೂ ಇನ್ನೊಬ್ಬರಿಗೆ ಶಾಪವನ್ನು ಹಾಕಬಾರ್ದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಶಾಪ ಹಾಕ್ತಿದ್ದಾನೆ ಅಂತ ಹೇಳಿದ್ರೆ ಅವನ ಮೈಂಡ್ ಕಾಮ್ ಆಗೇ ಇರೋದಿಲ್ಲ. ಹೌದು ಅಬ್ಸಲ್ಯೂಟ್ಲಿ. ಕಾಮ್ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ನು ಹೇಗೆ ಮೆಡಿಟೇಟ್ ಮಾಡ್ಲಿಕ್ಕಾಗತ್ತೆ? ಕರೆಕ್ಟು ಅಲ್ವಾ? ಸೊ ಹಾಗಾಗಿ ಮನಸ್ಸಿನಿಂದಲೂ ಸಹ ಇನ್ನೊಬ್ನಿಗೆ ಹಿಂಸೆ ಮಾಡಬಾರ್ದು. ನಿನ್ನೊಳ್ಳೇದಕ್ಕೆ, ನನ್ನ ಒಳ್ಳೇದಕ್ಕೆ, ಆಮೇಲೆ ಅವರ ಒಳ್ಳೇದಕ್ಕೂ ಸಹ ಹೌದು, ಪರರ ಒಳ್ಳೇದಕ್ಕೂ ಇವನ ಒಳ್ಳೇದಕ್ಕೂ ಸಹ ಯಾರಿಗೂ ಹಿಂಸೆಯನ್ನು ಮಾಡದೇ ಇರೋದು. ಇಲ್ಲೇನು ಅಂತ ಹೇಳಿದ್ರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಬೇಕು ಅಂತ ಹಿಂಸೆ ಮಾಡಲ್ಲ, ಅದಾಗೆ ಕೆಲವೊಂದಷ್ಟು ಆಗತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿರುವಂಥದ್ದು, ಉದ್ದೇಶಪೂರ್ವಕವಾಗಿ ಹಿಂಸೆ ಆಗಬಾರ್ದು ನಮ್ಮಿಂದ. ಈಗ ಒಬ್ಬ ಸಾಧಕ ಇದ್ದಾನೆ, ಅವನು ಸಾಧನೆ ಮಾಡ್ತಿದ್ದಾನೆ. ಅದೇನು ಅಂದರೆ ಈ ಕೆಲವರಿಗೆ ದುಷ್ಟರಿಗೆ ಅದು ನೋಡಿದ್ರೆ ಆಗಲ್ಲ, ಇವನೇನಪ್ಪ ಇಡೀ ದಿನ ಜಪ ಮಾಡ್ತಿರ್ತಾನೆ ಅಂತೇಳಿ ಅವ್ರಿಗೆ ಏನು ಅಂದರೆ ಇವ್ನು ಬಂದ್ರೇ ಇವ್ನು ನೋಡಿದ್ರೇನೆ ಅವ್ರಿಗೆ ಒಂದು ರೀತಿ ಅಸಹ್ಯ ಅಂತ ಹೇಳಿ ಅನಿಸ್ತಿರತ್ತೆ. ಬಟ್ ಆ ರೀತಿ ಆದಾಗ ಅದನ್ನು ಹಿಂಸೆ ಅಂತ ಹೇಳಿ ಅವನು ಸ್ವೀಕಾರ ಮಾಡೋದಿಲ್ಲ, ಅದು ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ಅವನ ಉದ್ದೇಶ ಅದಲ್ಲ. ಅವನ ಉದ್ದೇಶ ಏನು ಅಂದರೆ ಅವನ ಮತ್ತೆ ಭಗವಂತನ ನಡುವಿನ ಒಂದು ಕನೆಕ್ಷನ್ ಹೆಚ್ಚಾಗಬೇಕು ಅಂತ. ಅದು ಸಮಾಜ ಬೇರೆ ರೀತಿ ಸ್ವೀಕಾರ ಮಾಡ್ಬೋದು, ಆಯ್ತಾ? ಸೊ ಹಾಗಾಗಿ ಅಲ್ಲಿ ಅಹಿಂಸೆ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಯಾವುದೇ ವಿಧವಾಗಿಯೂ ತೊಂದರೆ ಆಗಬಾರ್ದು. ಅದು ಶರೀರದಿಂದ, ಮನಸ್ಸಿನಿಂದ, ಅನಂತರದ ಮಾತಿನಿಂದ ವಿಶೇಷವಾಗಿ. ಇದು ಯಮಗಳಲ್ಲಿ ಮೊದಲನೆಯ ಒಂದು ಅಂಶ. ಈಗ ತಡಿ ಒಂದು ಸ್ಲೋಗ ಸರಿ 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 ಬಂದೆ. ಹಾ ಸರಿ. ಈಗ ಓಕೆ, ಈಗ ವೆಜ್ ನಾನ್ ವೆಜ್ ವಿಷಯಕ್ಕೆ ಬರೋಣ. ಸರಿ, ನಾನ್ ವೆಜ್ಜೇ ಹಿಂಸೆ ಅನ್ನೋದು ಮಾತಾಡೋದಾದ್ರೆ ಸರಿ ಸರಿ ವೆಜ್ಜು ಹಿಂಸೆ ಆಗುತ್ತಲ್ಲ, ಅದ್ ಹೆಂಗೆ? ಮತ್ತೆ ಇವಾಗ ನಾವು ತರಕಾರಿ ಇದು ಅಂದ್ರೆ ನಾನು ಹೇಳ್ತಾ ಇರೋದು ಯಾವ್ದು ಅಂದ್ರೆ ಅದೇನೋ 5 ತರ ಕಡಿದು, ಕುಟ್ಟಿ, ಹುರಿದು, ಜಗಿದು, ಬೇಯಿಸಿ, ಸುಲಿದು, ಇದಿಷ್ಟು ಮಾಡದೆ ನಾವೇನು ತಿನ್ನಕ್ಕೆ ಆಗಲ್ಲ ಅಂತ. ಹೌದು, ಅದ್ರದ್ದೇನೋ ಒಂದು ಕ್ಲಾಸ್ ಇದೆ, ಅದೇನೋ ನಿನ್ಗೆ ಗೊತ್ತಾ? ಏನ್ ಗೊತ್ತಾ? ಇದು ವೆಜ್ ನಾನ್ ವೆಜ್ ಬಿಟ್ಬಿಡ, ಸರಿ 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 ಏನೇ ಮಾಡಿದ್ರು ಇವಾಗ ನೀನ್ ಕಡಿದು, ಕುಟ್ಟಿ, ಹುರಿದು, ಜಗಿದು, ಸುಲಿದು, ಬೇಯಿಸಿ. ಅಹಿಂಸೆಯಲ್ಲಿ ಒಂದೇನು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಾಣಿ ತಾನು ಬದುಕಲಿಕ್ಕೆ, ತಾನು ಜೀವಂತವಾಗಿರ್ಲಿಕ್ಕೆ ಏನನ್ನಾದ್ರೂ ಒಂದು ಆಹಾರವನ್ನು ಸ್ವೀಕಾರ ಮಾಡಲೇಬೇಕು. ಅನ್ನಮಯ ಕೋಶ ಬೆಳಿಬೇಕು ಅಂದ್ರೆ ಅವ್ನು ಸ್ವೀಕಾರ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ಅವನ ಆಹಾರವನ್ನು ಸ್ವೀಕಾರ ಮಾಡ್ಲಿಕ್ಕೋಸ್ಕರವಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಹಿಂಸೆಯನ್ನು ಮಾಡಿದ್ರು ಅದರಿಂದ ಪಾಪಗಳು ಉಂಟಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದನ್ನ ಮೇಯ್ನ್ ಆಗಿ ಹಿಂಸೆ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆಂದ್ರೆ ಒಂದೇನು ಅಂದ್ರೆ ಅದು ಅವನ ಹುಟ್ಟದಿಂದನೋ ಅದು ಪಾಲಿಸ್ಕೊಂಡು ಬರ್ಲೇಬೇಕು ಅಲ್ವಾ? ಈಗ ಊಟ ಮಾಡದೆ ಯಾರ ಹತ್ರನೂ ಬದುಕ್ಲಿಕ್ಕೆ ಆಗಲ್ಲ ಸಾಮಾನ್ಯ ಮನುಷ್ಯರ ಹತ್ರ. ಅವನ ಜೀವನ ನಡೆಸ್ಕೊಳ್ಬೇಕು ಅಂದ್ರೆ ಬದುಕ್ಲೇಬೇಕು. ಸೊ ಆಗಿದ್ರಿಂದ ಊಟ ಮಾಡುವಂಥದ್ದು ಮಾಡ್ಲೇಬೇಕು. ಆದ್ರಿಂದ ಅಲ್ಲಿ ಅದನ್ನ ಹಿಂಸೆ ಅಂತ ಹೇಳಿ ಕನ್ಸಿಡರ್. ಅದಕ್ಕೆ ಪ್ರಾಯಶಃ ಸ್ಟಾರ್ಟಿಂಗ್ ಪರ್ಸೆಂಟ್ನೇ ಮಾಡಿ ಎಲ್ಲ ಅರ್ಪಿಸ್ಬಿಡ್ತಾನೆ ತಿನ್ನ. ಆಮೇಲೆ ಏನ್ ಗೊತ್ತಾ, ಹಿಂದಿನ ಕಾಲದಲ್ಲಿ ವೆಜ್ ನಾನ್ ವೆಜ್ ಅಂತ ನೀವು ಹೇಳಿದ್ರಿ. ನಾನ್ ವೆಜ್ ಅನ್ನು ಯಾರಿಗೆ ಕೊಡ್ತಾ ಇದ್ರು ಅಂದ್ರೆ ಯಾರು ಸೋಲ್ಜರ್ಸ್ ಇರ್ತಾ ಇದ್ರಲ್ಲ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರು. ಆಮೇಲೆ ಅವರು ಹೇಗೆ ಅಂದ್ರೆ ಕ್ಷತ್ರಿಯರು, ಅವರಿಗೂ ಹೇಗೆ ಅಂದ್ರೆ ಅವ್ರು ಅದನ್ನು ಸ್ವೀಕಾರ ಮಾಡಕ್ಕಿಂತ ಮುಂಚೆ ದೇವರಿಗೆ ಬಲಿಯನ್ನು ಕೊಟ್ಟು ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡಿ ಅನಂತರದಲ್ಲಿ ಸ್ವೀಕಾರ ಮಾಡ್ತಿದ್ರು. ಯಾಕೆ ಅಂದ್ರೆ ಯುದ್ಧದಲ್ಲಿ ಹೋಗಿ ನಿಂತಾಗ ಅವರಿಗೆ ಈ ರೀತಿಯಾದಂತ ಭಾವನೆ ಬರಬಾರ್ದು. ಯಾವುದು ಅಹಿಂಸೆ ಒಂದು ಭಾವನೆ ಇದೆಯಲ್ಲ, ಅದು ಅವ್ರಿಗೆ ಅಲ್ಲಿ ಬರಬಾರ್ದು. ಯಾಕೆಂದ್ರೆ ಯುದ್ಧಕ್ಕೆ ಹೋದಾಗ ಏನು, ಇವನು ಮೇನ್ ಗುರಿ ಏನು, ದೇಶ ರಕ್ಷಣೆ ಮಾಡೋದೇ ಇವನು ಮುಖ್ಯ ಕರ್ತವ್ಯ ಯುದ್ಧ ಸಂದರ್ಭದಲ್ಲಿ. ಬಟ್ ಅವನ ಅಂತರಂಗದ ಯುದ್ಧಕ್ಕೆ ಬಂದಾಗ ಅಹಿಂಸೆಯನ್ನು ಅವನು ಪಾಲನೆ ಮಾಡ್ಲೇಬೇಕು. ಹಾಗಾಗಿ ಚೆನ್ನಾಗಿದೆ ನೋಡಿ, ಅಂತರಂಗದ ಬಹಿರಂಗದ ಯುದ್ಧ. ಆದ್ದರಿಂದ ಪಾಸ್ ಇವಾಗ ಸರಿ ಯಾವ್ದು ನೀವು ಬರೋಣ ಇಲ್ಲಿಂದ ಬಂದ್ರೆ ಅಷ್ಟಾಂಗ ಯೋಗದಲ್ಲಿ ಫಸ್ಟ್ ಯಮ, ಅದ್ರಲ್ಲಿ ಫಸ್ಟ್ ಅಹಿಂಸೆ ಆಯ್ತು, ಅದ್ರಲ್ಲಿ 3 ಮುಗೀತೀಗ. ಅಹಿಂಸೆ ಮುಗೀತು. ನೆಕ್ಸ್ಟ್ ಸತ್ಯಂ. ಸತ್ಯ ಅಲ್ಲಿ ದತ್ತಾತ್ರೇಯ ಸ್ತೋತ್ರದಲ್ಲಿ ಸತ್ಯರೂಪ ಸದಾಚಾರ ಸತ್ಯಧರ್ಮ ಪರಾಯಣ ಸತ್ಯಾಶ್ರಯ ಪರೋಕ್ಷಾಯ ದತ್ತಾತ್ರೇಯ ನಮೋಸ್ತುತೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ದತ್ತಾತ್ರೇಯ ಅಂತ ಹೇಳಿ ಒಂದು ಸಾಕ್ಷಾತ್ ಸತ್ಯ ಸ್ವರೂಪ ಅಂತೇಳಿ. ಸೊ ಸಾಧಕನಾದಂಥವನು ತನ್ನ ಜೀವನದಲ್ಲಿ ಸತ್ಯವನ್ನು ಅಳವಡಿಸ್ಕೊಳ್ಬೇಕು. ಸೊ ಸತ್ಯ ಅಂತ ಹೇಳಿದ್ರೆ ಏನು, ಅದು ಶಾಸ್ತ್ರದ ದೃಷ್ಟಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ನಮ್ಗೆ ಲೋಕದಲ್ಲಿ ಏನ್ ಗೊತ್ತಾ, ಕಣ್ಣಿಗೆ ಕಂಡದ್ದ ಹಾಗೆ ಹೇಳೋದಿದೆಯಲ್ಲ ಅದನ್ನ ಸತ್ಯ ಅಂತ ಹೇಳಿ ನಾವು ಹೇಳ್ತೀವಿ. ಬಟ್ ಶಾಸ್ತ್ರದಲ್ಲಿ ಏನು ಅಂದ್ರೆ ಯಾವ ಮಾತನ್ನು ಹೇಳೋದ್ರಿಂದ ಸಮಾಜಕ್ಕೊಂದು ಹಿತ ಆಗತ್ತಲ್ಲ ಅದನ್ನ ಸತ್ಯ ಅಂತ ಹೇಳಿ ಹೇಳ್ತಾರೆ. ಸೂಪರ್ ಇದು. ಹಾಗೆ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಇದು ಭಾಗವತದಲ್ಲಿ ಬರುತ್ತೆ. ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಈಗ ಒಬ್ಬ ವಯಸ್ಸಾದ ಮುದುಕ ಇದ್ದಾನೆ. ಅವನೇನು ಅಂದ್ರೆ ತನ್ನ ಜೀವನದಲ್ಲಿ ತುಂಬಾ ಸಂಪತ್ತನ್ನೆಲ್ಲ ಗಳಿಸಿ ತೀರ್ಥಯಾತ್ರೆಗೆ ಹೊರಡ್ತಾನೆ. ಹಿಂದಿನ ಕಾಲದಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದು ನಡ್ಕೊಂಡೇ ಹೋಗೋದಲ್ವಾ. ಅವನು ತೀರ್ಥಯಾತ್ರೆಗೆ ಜೋಳಿಗೆ ಹಿಡ್ಕೊಂಡು ಹೋಗ್ತಾನೆ. ಅದರಲ್ಲಿ ಒಂದು ಬಂಗಾರ, ಆಮೇಲೆ ಕೆಲವೊಂದಷ್ಟು ಸಂಪತ್ತೆಲ್ಲ ಇರುತ್ತೆ. ಒಬ್ಬ ಕಳ್ಳ ಅವನ ಹಿಂದೆ ಬರ್ತಾನೆ, ಆ ವೃದ್ಧನಿಂದೆ, ಇವನನ್ನು ಅಪಹರಿಸ್ಬೇಕು, ಇವನ ಹತ್ರ ಇರೋ ಸಂಪತ್ತನ್ನ ಅಂತ ಹೇಳಿ.
ಸೊ ಇವಾಗ ಆ ವೃದ್ಧ ಏನು ಮಾಡ್ತಾನೆ, ಕಳ್ಳ ಬರ್ತಿರೋದು ಅವನಿಗೆ ಗೊತ್ತಾಗುತ್ತೆ. ಇವನಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳಿ ತುಂಬ ದೂರ ಓಡಿ ಹೋಗಿ ಅಲ್ಲೊಂದು ಗುಹೆ ಇರುತ್ತೆ. ಆ ಗುಹೆಯೊಳಗೆ ಒಬ್ಬ ಸನ್ಯಾಸಿ ಇರ್ತಾನೆ. ಅವನ ಹತ್ರ ಹೋಗಿ ಹೇಳ್ತಾನೆ, ಹಿಂಗಾಗ್ತಾ ಇದೆ, ನನ್ನನ್ನು ಒಬ್ಬ ಕಳ್ಳ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ, ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ, ನಾ ಎಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕೇಳ್ತಾನೆ. ಸನ್ಯಾಸಿ ಒಂದು ಜಾಗವನ್ನು ತೋರಿಸ್ತಾನೆ, ಅಲ್ಲಿ ಹೋಗಿ ಕದ್ದು ಕೂತ್ಕೊಳ್ತಾನೆ. ಈ ಕಳ್ಳ ಬರ್ತಾನೆ, ಅವನಿಂದನೇ ಬರ್ತಾ ಇದ್ನಲ್ಲ, ಅವನು ಬರ್ತಾನೆ, ಬಂದು ಗುಹೆ ಒಳಗೆ ಬರ್ತಾನೆ. ಸನ್ಯಾಸಿ ನೋಡ್ತಾನೆ, ಸನ್ಯಾಸಿ ಹತ್ರ ಕೇಳ್ತಾನೆ, ನಾನೊಬ್ಬ ವೃದ್ಧನನ್ನು ನೋಡಿದ್ದೆ, ಎಲ್ಲಿ ಹೋದ ಅವನು ಅಂತ ಹೇಳಿ. ಇವಾಗ ಏನು ಅಂದರೆ ಧರ್ಮ ಸಂಕಟ ಯಾರಿಗೆ ಅಂದರೆ ಸನ್ಯಾಸಿಗೆ. ಇವಾಗ ನಾವು ಹೇಳೋ ಥರ ಲೋಕದ ಒಂದು ವಿಚಾರದಲ್ಲಿ ಹೇಳೋದಾದ್ರೆ, ಕಣ್ಣಿಗೆ ಕಂಡದ್ದೇನಪ್ಪ, ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ, ಇಲ್ಲೇ ಹೋಗೋದು ಕೂತ್ಕೊಂಡ್ರೆ ನಾ ಹೋಗು, ನಿನ್ ಸಿಗ್ತಾನೆ ಅಂತ ಹೇಳಿ ಹೇಳಬೇಕು. ಬಟ್ ಈಗ ಅಕಸ್ಮಾತ್ ಹಾಗೆ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ, ಅವನು ಹೊಡಿತಾನೆ. ಅಲ್ಲಿ ಏನಾಗುತ್ತೆ ಅಂದರೆ ಇವನು ಹೋಗ್ತಾನೆ, ಹೋಗಿದ್ದಷ್ಟೇ ಅಲ್ಲದೆ ಅವನ ಪರಿಶ್ರಮ, ಇಡೀ ಜೀವನದಲ್ಲಿ ಮಾಡಿರೋ ಪರಿಶ್ರಮದಿಂದ ಸಿಕ್ಕಿರೋ ಸಂಪತ್ತು ಏನಿದೆ ಅದನ್ನೆಲ್ಲವನ್ನು ಇವನು ಅಪಹರಿಸ್ತಾನೆ. ಅಲ್ಲಿ ಅದೊಂದು ಪಾಪ ಆಯ್ತು, ಯಾರಿಗೆ? ಕಳ್ಳನಿಗೂ ಆಯ್ತು, ಕಳ್ಳನಿಗೆ ತೋರಿಸ್ಕೊಟ್ಟಂತ ಸನ್ಯಾಸಿಗೂ ಆಯ್ತು, ಪ್ರೇರಕ, ಅವ್ನ ದಾರಿ ತೋರಿಸ್ಕೊಟ್ಟವನಿಗೂ ಆಯ್ತು. ಅನಂತರದಲ್ಲಿ ಅವ್ನು ಸುಮ್ಮನೆ ಬಿಡ್ತಾನ ವೃದ್ಧನನ್ನ, ಹಾಗೆ ಸುಮ್ಮನೆ ಬಿಡ್ತಾನ, ವೃದ್ಧನನ್ನು ಕೊಲ್ತಾನೆ. ಅಲ್ಲಿಗೆ ವೃದ್ಧ ಹತ್ಯೆಯ ಪಾಪವೂ ಬಂತು. ಸೊ ಆದ್ರಿಂದ ಈಗ ಸನ್ಯಾಸಿ ಏನ್ ಹೇಳಬೇಕು? ಅದಕ್ಕೆ ಸನ್ಯಾಸಿ ಅಂತ ಹೇಳ್ತಾನೆ ಗೊತ್ತಾ, ಕೃಷ್ಣ ಹೇಳ್ತಾನೆ, ಅವನು ಹೇಳ್ತಾನೆ, ಇಲ್ಲಿಲ್ಲಪ್ಪ, ಇಲ್ಲಿ ಯಾರು ಬರಲಿಲ್ಲ, ಆಚೆ ಹೋಗು ಅಂತ ಹೇಳಿ ಹೇಳ್ತಾನೆ. ನೋಡಿ, ಆ ಸನ್ಯಾಸಿ ಅವನಿಗೆ ಗೊತ್ತಿರಲ್ವಾ ಸತ್ಯ ಯಾವ್ದು ಅಸತ್ಯ ಯಾವುದು ಅಂತ ಹೇಳಿ. ನಮಗಿಂತ ಚೆನ್ನಾಗಿ ಸನ್ಯಾಸಿ ಗೊತ್ತಿರುತ್ತೆ, ಯಾಕೆಂದ್ರೆ ಅವನಿಗೆ ಅದು ಬೇಕು ನಿತ್ಯದಲ್ಲಿ. ಸೊ ಆದ್ದರಿಂದ ಈ ಸತ್ಯ ಅಂತ ಹೇಳಿ ಹೇಳಿದ್ರೆ ಯಾವ ಮಾತಿನಿಂದ ಪರರಿಗೆ ಹಿತ ಆಗತ್ತೆ ಅದನ್ನು ಸತ್ಯ ಅಂತ ಹೇಳಿ ಹೇಳ್ತಾರೆ. ಕೇವಲ ನಮ್ಮ ಒಂದು ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಅಂತ ಹೇಳಿ ನಾವು ಹೇಳ್ತೇವಲ್ವಾ, ಅದನ್ನು ಅಸತ್ಯ ಅಂತಾನೆ ಹೇಳ್ತಾರೆ. ಇನ್ನು ಸತ್ಯದ ಬಗ್ಗೆ ಹೇಳುವಾಗ ಕೆಲವೊಂದಷ್ಟು ಕಡೆ ಈಗ ಪ್ರಾಣಾಪಾಯ ಉಂಟು, ಒಬ್ಬನಿಗೆ ಪ್ರಾಣಾಪಾಯ ಉಂಟು. ಆ ಸಂದರ್ಭದಲ್ಲಿ ಅವನ ಜೀವನ ಉಳಿಸ್ಕೊಳ್ಬೇಕು ಅಂದ್ರೆ ಅವಾಗ ಸುಳ್ಳನ್ನು ಹೇಳಿದ್ರು ಅದಕ್ಕೆ ರಿಯಾಯಿತಿ ಉಂಟು ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಸತ್ಯ ಅಂತ ಹೇಳಿ ಹೇಳಿದ್ರೆ ಈ ರೀತಿಯಾಗಿ, ಅಂದ್ರೆ ಅದನ್ನು ಹೇಳಬೇಕಾದಾಗ್ಲೂ ಸಹ ಯೋಚಿಸಿ ಹೇಳಬೇಕು, ಯುಕ್ತಾಯುಕ್ತವಾಗಿ ಯೋಚಿಸಿ. ನಾನಿದನ್ನು ಹೇಳಿದ್ರೆ ಏನಾಗತ್ತೆ, ಬಾಯಿ ತಪ್ಪಿ ಹೇಳ್ದೆ ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ, ಅದನ್ನು ಅವನು ಹೇಳೋದಿಲ್ಲ. ಸಾಧಕ ಹೇಳೋಕ್ಕಿಂತ ಮುಂಚೆನೆ ಅವನು ಯೋಚಿಸ್ತಿರ್ತಾನೆ. ಸೊ ಹಾಗಾಗಿ ಸತ್ಯ ಅಂತ ಹೇಳಿದ್ರೆ ಹೀಗೆ. ಇದು ಯಮದಲ್ಲಿ ಎರಡನೇದು. ನೆಕ್ಸ್ಟ್ ಯಮದಲ್ಲಿ ಸತ್ಯ, ಅಹಿಂಸಾ ಸತ್ಯಂ, ಅನಂತರದಲ್ಲಿ ಆಸ್ತೇಯಂ. ಸ್ಥೇಯ ಅಂತ ಹೇಳಿ ಹೇಳಿದ್ರೆ ಏನ್ ಗೊತ್ತಾ, ಕದಿಯೋದು. ಆಸ್ತೇಯ ಅಂದ್ರೆ ಕದಿಯದೇ ಇರೋದು. ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು. ಬಟ್ ಒಂದೇನು ಅಂದ್ರೆ ಶಾಸ್ತ್ರದಲ್ಲಿ ಕದಿಯೋದು ಅಂತ ಹೇಳಿ ಹೇಳ್ತಾರೆ ಗೊತ್ತಾ. ಇವಾಗ ದೊಡ್ಡ ದೊಡ್ಡ ಚಿನ್ನ ಕದಿಯೋದು, ಬೆಳ್ಳಿ ಕದಿಯೋದು ಅದೆಲ್ಲವೂ ಕಳ್ತನವೇ. ಆದರೆ ನಿಜವಾಗ್ಲೂ ಕದಿಯೋದು ಅಂತ ಹೇಳಿ ಹೇಳಿದ್ರೆ ಪರರ ಒಂದು ವಸ್ತುವನ್ನ ಪರರ ಅನುಮತಿ ಇಲ್ಲದೆ ನಾವು ಸ್ವೀಕಾರ ಮಾಡ್ತೇವಲ್ವಾ, ಅಥವಾ ನಮ್ಮ ಉಪಯೋಗಕ್ಕೆ ಬಳಸ್ಕೊಳ್ತೇವಲ್ವಾ, ಅದನ್ನೆಲ್ಲದನ್ನು ಸಹ ಕದಿಯೋದು ಅಂತಾನೆ ನಿರ್ಧಾರ ಮಾಡ್ತಾರೆ ಶಾಸ್ತ್ರದಲ್ಲಿ. ಇವಾಗ ನೀವು ಕೂತಿದ್ದೀರಾ, ನಿಮ್ ಕೈಲಿ ಒಂದು ಬುಕ್ ಇದೆ, ನಾನೇನ್ ಮಾಡ್ತೀನಿ, ನಿಮ್ಮ ಹತ್ರ ಕೇಳಲ್ಲ, ಕೇಳದೆ ನಿಮ್ ಬುಕ್ ನಾ ತಗೊಳ್ತೇನೆ, ಅದನ್ನ ಇನ್ನೊಂದು ಉಪಯೋಗಿಸ್ತೇನೆ, ನಾನೇ ಹಿಡ್ಕೊಳ್ತೇನೆ, ಅಥವಾ ಒಂದು ಪೇಜ್ ನಾನು ಬಳಸಿ ಇಡೀ ಬುಕ್ ವಾಪಸ್ ಕೊಳ್ತೇನೆ. ಇದನ್ನು ಕಳ್ತನನೆಯ. ಆಮೇಲೆ ಇನ್ನೂ ಹೇಳ್ತೇನೆ, ಇವಾಗ ಯಾರೊಬ್ಬ ವ್ಯಕ್ತಿ ಇರ್ತಾನೆ, ಅವನ ತಂದೆಯ ಸಂಪತ್ತು ಅವನ ಮನೇಲಿರುತ್ತೆ, ಅವನ ತಂದೆಯದೇ ಸಂಪತ್ತು, ನೆಕ್ಸ್ಟ್ ಫ್ಯೂಚರಲ್ಲಿ ಅವನಿಗೆ ಸಿಗುವಂತ ಸಂಪತ್ತು. ಅವನು ಆ ತಂದೆಯ ಸಂಪತ್ತನ್ನ ತಂದೆಗೆ ಹೇಳದೇನೆ ಬಳಸ್ತಾನೆ. ಈಗ ಡ್ರಾಲ್ ದುಡ್ಡು ಇಟ್ಟಿರ್ತಾರೆ, ತಗೊಳ್ತಾನೆ, ಬಳಸ್ತಾನೆ, ಅದು ಸಹ ಕದ್ದಿದ್ದೇನೆ. ಹೌದು, ತಂದೆ ಇರೋವರೆಗೂ ಅದು ಕದ್ದಿದ್ದಲ್ಲ. ಹೌದು, ಯಾಕೆಂದ್ರೆ ತಂದೆ ಹತ್ರ ಕೇಳಬೇಕಾಯ್ತಲ್ಲ. ಹೌದು ಅಲ್ವಾ. ಸೊ ಹಾಗಾಗಿ ಈ ಆಸ್ತೇಯ ಅಂತ ಹೇಳಿದ್ರೆ ಕದಿಯದೇ ಇರುವುದು ಅಂತ ಹೇಳಿ ಅರ್ಥ. ಇದು ಮೂರನೇ ಒಂದು ಅಂಶ. ಸೊ ಈ ಒಂದು ವಿಚಾರ ಏನು ಅಂದ್ರೆ, ಇದೆಲ್ಲ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರೆ ಶಾಸ್ತ್ರದಲ್ಲಿ, ಇವಾಗ ಒಬ್ಬ ವ್ಯಕ್ತಿ ಒಬ್ಬನಿಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ಹೇಳಿ ಇಟ್ಕೊಳ್ಳೋಣ, ಕೆಟ್ಟವನಿಗಾದ್ರೆ ತೊಂದರೆ ಇಲ್ಲ, ಅವ್ನು ಹಿಂಸೆನೆ ಕೊಡ್ತಿರ್ತಾನೆ ಎಲ್ಲರಿಗೂ, ಅವನಿಗೆ ಅದು ಏನು ತೊಂದರೆ ಕೊಡೋದಿಲ್ಲ. ಅದೇ ಒಬ್ಬ ಒಳ್ಳೆ ವ್ಯಕ್ತಿ ಯಾರಿಗಾದ್ರೂ ಹಿಂಸೆ ಕೊಟ್ಟ ಅಂದ್ರೆ ಅದೊಂದು ಮೈಂಡಲ್ಲಿ ಕಾಡ್ತಾ ಇರುತ್ತೆ ಯಾವತ್ತಿಗೂ, ಆ ಗಿಲ್ಟ್ ಅವನಿಗೆ ಕಾಡ್ತಾ ಇರತ್ತೆ. ಅನಂತರದಲ್ಲಿ ಕದ್ದಿದ್ದು ಅನ್ನೇ ಅಂತ ಹೇಳಿ ಆದಾಗ್ಲೂ ಸಹ ಅದು ಅವನಲ್ಲಿ ಕಾಡ್ತಾ ಇರುತ್ತೆ. ಇದು ಯಾವಾಗ ಗೊತ್ತಾ ತೊಂದರೆ ಕೊಡುತ್ತೆ, ಯಾವಾಗ ಅವ್ನು ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳಿ ಕುತ್ಕೊಳ್ತಾನೆ, ಅವಾಗ ಎಲ್ಲದು ಫ್ಲಾಶ್ ಆಗುತ್ತೆ. ಅಲ್ಲಿ ತನಕ ಅದು ಯಾವ್ದು ಏನು ತೊಂದರೆ ಕೊಡಲ್ಲ, ಸುಮ್ಮನೆ ಇರ್ತವೆ. ಕೂತ ತಕ್ಷಣದಲ್ಲಿ ಎಲ್ಲದೂ ತಕ್ಷಣದಲ್ಲಿ ಪ್ರತ್ಯಕ್ಷ ಆಗ್ತವೆ. ಹಾಗಾಗಿ ಇದೇ ಒಂದು ಅವನ ಧ್ಯಾನಕ್ಕೆ ಮತ್ತೆ ಅವನ ಭಗವಂತನ ನಡುವಿನ ಒಂದು ಸಂಪರ್ಕಕ್ಕೆ ಬಾಧಕವಾಗಿ ಬಂದ್ಬಿಡತ್ತೆ. ಅದರ ಪರಿಹಾರಕ್ಕೋಸ್ಕರವಾಗಿನೇ ಇದೆಲ್ಲವನ್ನು ಬಿಡಬೇಕು ಅಂತ ಹೇಳಿ ಹೇಳ್ತಿರೋದು ಯಮಗಳಲ್ಲಿ. ಸೊ ಹಾಗಾಗಿ ಮೂರನೇ ಅಂಶ ಕದಿಯದೇ ಇರೋದು. ಅದಕ್ಕೇನಂತಾರೆ ಆಸ್ತೇಯ. ಇದು ಬರೀ ವಸ್ತುಗೆ ಮಾತ್ರನಾ, ವಿಷಯ
ಮತ್ತು ಪರಸ್ತ್ರೀ ಆ ಥರ ಎಲ್ಲದಕ್ಕೂ ಬರುತ್ತಾ ಅದು? ಅದು ಮುಂದೆ ಇದೆಯಾ? ಅದು ಬೇರೆ ಏನಾದ್ರು ಕೆಳಗೆ ಬರುತ್ತಾ? ಇಲ್ಲ 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 ಬರೀ ಇದರಲ್ಲೇ ಬರುತ್ತೆ ಅದು? ವಸ್ತುಗಳದ್ದಲ್ಲಿ, ಬರೀ ವಸ್ತು ಮಾತ್ರ. ವಸ್ತುಗಳದಲ್ಲಿ. ಓಕೆ ಓಕೆ. ಆಯ್ತಾ? ಬಟ್ ಒಂದೇನು ಅಂತ ಹೇಳಿದ್ರೆ, ಈಗ ಪರರ ಅನುಮತಿ ಇಲ್ಲದೆ ಹ್ಮ್ ಅವರು ವಸ್ತು ಒಂದಾಗಿರ್ಬೋದು ಅಥವಾ ಬೇರೆ ಏನೋ ಒಂದು ಆಗಿರ್ಬೋದು, ಹ್ಮ್ ಅದನ್ನ ನಾವು ಉಪಯೋಗಿಸ್ಕೊಂಡಾಗ ಅದು ಒಂದ್ ರೀತಿ ಕದಿಯೋದು, ಅದೇ ಅದೇ ಹೌದು ಅದೇ ಹೌದು, ರೀತಿಗೆ ಹೌದು. ಬಂದ್ಬಿಡುತ್ತೆ. ಅಲ್ಲ ಅದಕ್ಕೆ ಕೇಳಿದ್ ನಾನು. ಇನ್ನೊಬ್ಬರ ಕಂಟೆಂಟ್ ಅನ್ನ ಕದ್ದು ಮಾಡೋದು, ಹೌದು. ಅದೆಲ್ಲವೂ ಸಹ ಇದಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಅಲ್ಲ ನಾನು ಓಪನ್ ಆಗಿ ಫ್ರಾಂಕ್ ಆಗಿ ಕೇಳ್ತಾ ಇರೋದು ಅಂದ್ರೆ ಪರಸ್ತ್ರೀ ಅಂತಕ್ಕಂಥದ್ದು ಬಹಳ ಅಟ್ರಾಕ್ಟ್ ಆಗುವಂತ ವಿಚಾರಕ್ಕೆ ಕೇಳ್ತಾ ಇದೀನಿ. ಆದ್ರೆ ಅಲ್ಲ, ಅದ್ ನೆಕ್ಸ್ಟ್ ಬರುತ್ತೆ ಅದು ಬ್ರಹ್ಮಚರ್ಯ. ಬೇರೆ ಇದೆಯಾ? ಅದು ಬೇರೆ ಇರುತ್ತೆ, ಬೇರೆ ಹಂಗಾರೆ ಅದಕ್ಕೆ ಇದ್ರಲ್ಲಿ ಬರುತ್ತಾ ಅಂತ ಕೇಳಿ. ಇಲ್ಲ ಇಲ್ಲ, ಅದ್ ನೆಕ್ಸ್ಟ್ ಬರುತ್ತೆ. ಅದಕ್ಕೆ ಸಪರೇಟ್ ಚಾಪ್ಟರ್ ಇದೆಯಾ? ಸೆಪರೇಟ್ ಚಾಪ್ಟರ್ ಅಲ್ಲ, ಇದ್ರಲ್ಲಿ ಅಹಿಂಸೆ ಅಂದ್ರೆ ಈ ಯಾವ್ದು ಯಮಗಳಲ್ಲೇ ಅದು ಬಂದ್ಬಿಡುತ್ತೆ. ಅದು ಬರುತ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಂದು ಬ್ರಹ್ಮಚರ್ಯ ಇಲ್ಲಿ ಬಂತಲ್ಲ. ಇಲ್ಲಿ ಬಂತು. ಸೊ ವಾಸ್ತವಿಕವಾಗಿ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಏನ್ ಗೊತ್ತಾ? ಹ್ಮ್ ಬ್ರಹ್ಮಣಿ ಚರತೆ ಅಂದ್ರೆ ಭಗವಂತನಲ್ಲಿ ಚರಿಸುವುದು. ಅಂದ್ರೆ ಭಗವನ್ಮುಖವಾಗಿ ಇವನ ಒಂದು ವರ್ತನೆ ಇರುವಂಥದ್ದು. ಹ್ಮ್ ಅಂದ್ರೆ ಸಮಾಜದಲ್ಲಾಗಿರ್ಬೋದು ಅಥವಾ ಇವನ ಅನುಷ್ಠಾನದಲ್ಲಾಗಿರ್ಬೋದು, ಎಲ್ಲದರಲ್ಲಿ ಇವನ ಮುಖ ಭಗವಂತನ ಪರವಾಗಿರುತ್ತೆ, ಹ್ಮ್ ಹ್ಮ್ ದೇವ್ರ ವಿರುದ್ಧವಾಗಿರೋದಿಲ್ಲ. ಹ್ಮ್ ದೇವ್ರು ಯಾವ ತರ ಹೇಳಿರ್ತಾನೆ ಅದೇ ರೀತಿ. ಅದನ್ನ ಒಂದು ಬ್ರಹ್ಮಚರ್ಯ ಅಂತ ಹೇಳಿ. ಆ ರೀತಿಯಾದಂತ ಒಂದು ಮನಸ್ಥಿತಿ ಸಿಗ್ಬೇಕು ಅಂತಿದ್ರೆ, ಹ್ಮ್ ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗೆ ಬೇಕಾಗಿರುವಂತ ಒಂದು ಶರೀರದ ಸಾಮರ್ಥ್ಯ ಸಿಗ್ಬೇಕಾಗಿತ್ತು ಅಂತ ಹೇಳಿದ್ರೆ, ಕಾಮದ ಒಂದು ವರ್ಜನೆ, ಹ್ಮ್ ಕಾಮದ ಮೇಲೆ ಕಂಟ್ರೋಲ್, ಇಂದ್ರಿಯ ನಿಗ್ರಹ ಅಂತ ಹೇಳಿ ಹೇಳ್ತೇವೆ. ಹ್ಮ್ ಅದನ್ನ ಬ್ರಹ್ಮಚರ್ಯದ ಅಲ್ಲಿ ಪರಸ್ತ್ರೀ ಅಂತ ಹೇಳಿದ್ರಲ್ಲ, ಅದು ಇಲ್ಲಿಗೆ ಏನೋ ಇಂಟರ್ಫಿಯರ್ ಆಗುತ್ತೆ. ಹ್ಮ್ ಸೊ ಈ ಬ್ರಹ್ಮಚರ್ಯದಲ್ಲಿ ಏನು ಅಂತ ಹೇಳಿದ್ರೆ, ಯಾರು ಗೃಹಸ್ಥರು ಇರ್ತಾರೆ ಅವರಿಗೆ ಅವರ ಪತ್ನಿಯನ್ನ ಬಿಟ್ಟು ಮತ್ತೆ ಉಳಿದಿರ್ತಕ್ಕಂಥ ಎಲ್ಲ ಸ್ತ್ರೀಯರಲ್ಲೂ ಗೌರವ ಭಾವನೆಯಿಂದ ಕಾಣಬೇಕು ಅಂತ. ಇನ್ಯಾರು ಯತಿಗಳಿರ್ತಾರೆ, ಸನ್ಯಾಸಿಗಳಿರ್ತಾರೆ, ಬ್ರಹ್ಮಚಾರಿಗಳಿರ್ತಾರೆ, ಅವರು ಎಲ್ಲರಲ್ಲಿಯೂ ಸಹ ಗೌರವ ಮನೋಭಾವನೆಯಿಂದ ಕಾಣಬೇಕು ಅಂತ. ಸೊ ಆದ್ರಿಂದ ಬ್ರಹ್ಮಚರ್ಯದಲ್ಲಿ ಏನು ಅಂತ ಹೇಳಿದ್ರೆ, ಪರರನ್ನ, ಪರಸ್ತ್ರೀಯರನ್ನ ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿ, ಅದು ಬ್ರಹ್ಮಚರ್ಯ ಅಂತ ಹೇಳಿ. ಆಮೇಲೆ ಮತ್ತೆ ಭಗವನ್ಮುಖವಾಗಿ ನಡೆಯೋದಕ್ಕೆ ಅವಾಗ ಅವನಿಗೆ ಸಾಮರ್ಥ್ಯ ಸಿಗತ್ತೆ. ಯಾಕೆಂದ್ರೆ ಕಾಮ ಅನ್ನುವಂಥದ್ದು ಮನುಷ್ಯನ ಮನಸ್ಸಿನಲ್ಲಿ ಒಮ್ಮೆ ಬಂತು ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡೋದು ತುಂಬಾ ಕಷ್ಟ. ಅದು ವಿಕಾರವನ್ನು ಮಾಡ್ತಾನೆ ಹೋಗುತ್ತೆ, ಕೆಟ್ಟ ಕೆಟ್ಟ ಯೋಚನೆಯನ್ನು ಇನ್ನೂ ಹೆಚ್ಚು ಮಾಡ್ತಾನೆ ಹೋಗುತ್ತೆ. ಅದಕ್ಕೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ನಾವು ಸ್ಟಾಪ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಅದು ಬ್ರಹ್ಮಚರ್ಯ ಆಗ್ಬಿಡತ್ತೆ. ಅವಾಗ ಅವನಿಗೆ ಏನು ಅಂದ್ರೆ, ಆ ಮೈಂಡಿಗೆ ಒಂದು ಶಕ್ತಿ ಸಿಗುತ್ತೆ, ಭಗವಂತನನ್ನು ಧ್ಯಾನ ಮಾಡ್ಲಿಕ್ಕೆ ಶಕ್ತಿ ಸಿಗತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಗೊತ್ತಾ, ಉಪನಯನ ಆಗ್ತಿದ್ದ ಹಾಗೇನೆ ಅವನನ್ನು ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಅಲ್ಲಿಗೆ ಉಪನಯನ 12 ವರ್ಷಕ್ಕಿಂತ ಮುಂಚೆ ಮಾಡ್ತಾ ಇದ್ರು. ಆಮೇಲೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಗುರುಕುಲದಲ್ಲಿ ಅವನು 21-22 ವರ್ಷದ ತನಕ ಅವನು ಗುರುಕುಲ ವಾಸ. ಅವನಿಗೂ ಮನೆಯವರಿಗೂ ಸಂಬಂಧನೇ ಇಲ್ಲ, ಒಂದು ಚೂರು ಕಾಂಟ್ಯಾಕ್ಟ್ ಇಲ್ಲ. ಮನೇಲಿ ಏನಾದ್ರೂ ಅವನಿಗೆ ವಿಷಯ ಗೊತ್ತಾಗಲ್ಲ. ಆಮೇಲೆ ಮಾಣಿ ಹೇಗಿದ್ದಾನೆ ಅಂತ ಹೇಳಿ ಮನೆಯವರಿಗೆ ಗೊತ್ತಾಗ್ತಿರಲ್ಲ. ಆಯ್ತಾ? ಆ ರೀತಿಯಾಗಿ ಅಲ್ಲಿ ಆಶ್ರಮದಲ್ಲಿ ಇರುತ್ತಾನೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಗುರುಗಳ ಮುಖಾಂತರವಾಗಿ ಅಲ್ಲಿ ಅವನಿಗೆ ಏನು ಅಂದ್ರೆ, ಆ ವ್ಯಕ್ತಿಗೆ, ಸಾಧಕನಿಗೆ, ಬ್ರಹ್ಮಚಾರಿಗೆ ಸ್ತ್ರೀ ಅಂತ ಹೇಳಿದ್ರೆ ಗುರುಪತ್ನಿ ಮಾತ್ರ. ಗುರುಪತ್ನಿ ಮಾತ್ರ ಅವರಿಗೆ ಸಂಪರ್ಕದಲ್ಲಿ ಇರ್ತಾರೆ. ತಾಯಿ ಸ್ಥಾನದಲ್ಲಿ ಇದ್ದು ಹೇಗೆ ಗೌರವಿಸಬೇಕು, ಅನಂತರದಲ್ಲಿ ಕೆಲವೊಂದಷ್ಟು ಕೆಲಸಗಳನ್ನ ಸ್ತ್ರೀಯರು ಯಾವ ರೀತಿ ಮಾಡ್ತಾರೆ ಅದನ್ನ ನೋಡಿ ಕಲಿಬೇಕಾಗತ್ತೆ. ಯಾಕಂದ್ರೆ ಈಗ ಊಟ ತಿಂಡಿ ಇದನ್ನೆಲ್ಲ ಮಾಡ್ಕೊಡೋದು ಅದು ಸಾಧಕನಿಗೆ ಅದು ಸ್ವಲ್ಪ ಬೇಕಾಗತ್ತೆ. ಎಲ್ಲ ಟೈಮಲ್ಲೂ ಅವ್ನು ಹೋದ ತಕ್ಷಣದಲ್ಲಿ ಊಟ ತಿಂಡಿ ಸಿಗುತ್ತೆ ಅಂತೇನಿಲ್ಲ ಅಲ್ವಾ. ಸೊ ಅದನ್ನೆಲ್ಲವನ್ನು ಒಂದು ಬೇಸಿಕ್ ಒಂದು ಬದುಕಲಿಕ್ಕೆ ಏನೇನ್ ಬೇಕು ಅದನ್ನೆಲ್ಲವನ್ನು ಕಲಿತಾ ಇರ್ತಾರೆ. ಸೊ ಯಾವಾಗ ಅವನಿಗೆ 21 ಅಥವಾ 22 ವರ್ಷ ಮುಗಿಯತ್ತೆ, ಅವಾಗ ಅವನು ವಿದ್ಯೆಯನ್ನು ಕಲ್ತಿರ್ತಾನೆ. ಅಲ್ಲಿಯ ತನಕ ಏನು ಅಂದ್ರೆ ಅವನಿಗೆ ಬ್ರಹ್ಮಚರ್ಯ ಅಂದ್ರೆ, ಅಲ್ಲಿ ತನಕ ಕಾಮದ ವಿಚಾರದಲ್ಲಿ ಅವನಿಗೆ ಯಾವುದೇ ಚಿಂತನೆಯನ್ನು ಮಾಡಬಾರ್ದು. ಯಾಕಂದ್ರೆ ಕಾಮದ ವಿಚಾರದ ಚಿಂತನೆ ಮಾಡಿದ್ರೆ ಭಗವಂತನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ, ವೇದದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇದು ಬ್ರಹ್ಮಚರ್ಯ ಅಂತ ಹೇಳಿ. ಆಮೇಲೆ ಇದು ಈ ಬ್ರಹ್ಮಚರ್ಯ ಇದೆಯಲ್ವಾ, ಇದು ಪತನ ಆಯ್ತು ಅಂತ ಹೇಳಿದ್ರೆ ಮತ್ತವನು ಸಾಧನೆ ಹಂತಕ್ಕೆ ಹೋಗ್ಬೇಕು, ಮತ್ತೆ ಇದನ್ನು ಪಾಲನೆ ಮಾಡಿ ಮತ್ತೆ ಬರ್ಬೇಕು. ನಾವು ವಿಶ್ವಾಮಿತ್ರರ ಕತೆ ಕೇಳಿರ್ತೇವೆ. ಎಷ್ಟೋ ಸಲ ಅವ್ರು ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಹೋದಾಗ ದೇವತೆಗಳು ಅಪ್ಸರ ಸ್ತ್ರೀಯರನ್ನು ಕಳಿಸ್ತಾರೆ. ಇವ್ರದ್ದು ಬ್ರಹ್ಮಚರ್ಯ ಹಾಳಾಗತ್ತೆ. ಹಾಳಾಗಿದ್ರಿಂದ ಏನಾಗತ್ತೆ, ಮಹಾ ತಪಸ್ವಿ ಆಗಿದ್ರು, ಎಷ್ಟೋ ವರ್ಷಗಳ ತನಕ ತಪಸ್ ಮಾಡ್ತಾ ಇದ್ರು, ತಪಸ್ಸು ಭಂಗ ಆಗತ್ತೆ. ಸೊ ಆದ್ರಿಂದ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ನಾನು ಇಲ್ಲೊಂದು ವಿಷಯ ಕೇಳಲ್ಲ? ಸರಿ ಕೇಳಿ. ಸುಮ್ಮನೆ ಕೇಳ್ತಾ ಇದ್ದೀನಿ. ಆಯ್ತಾಯ್ತು. ಮತ್ತೆ ನೀನ್ ನನ್ನ ಇದನ್ನ ಇಲ್ಲ ಹೇಳಿ. ಎಲ್ಲ ರೂಲ್ಸ್ ಸ್ವಲ್ಪ ಆಗಲ್ಲ, ಬರೀ ಗಂಡಸರಿಗೆ ಹೇಳ್ದಂಗಿದೆ. ಇವಾಗ ಇಲ್ಲಿ ಅಷ್ಟಾಂಗ ಯೋಗ ಅಂದ್ರೆ ಹೆಂಗಸರಿಗೆ ಅಪ್ಲೈ ಆಗುತ್ತಾ ಇದು? ಯಾರೋ ನಾನು ಯೋಗ ಅಷ್ಟಾಂಗ ಯೋಗದಲ್ಲಿ ಹೇಳಿರೋ ಎಲ್ಲಾ ನಿಯಮಗಳು ಎಲ್ಲರೂ ಮಾಡ್ಬೋದು. ಇದು ಫೀಮೇಲ್ ಅಪ್ಲೈ ಆಗುತ್ತಾ? ಹೆಂಗಸರು ಅಂತ ಹೇಳಿಲ್ಲ. ಅದ್ರ ಕೆಲವೊಂದಷ್ಟು ವಿಚಾರಗಳಲ್ಲಿ ಕೆಲವೊಂದಷ್ಟು ಏಜ್ ಲಿಮಿಟ್ಸ್ ಇತ್ಯಾದಿಗಳಲ್ಲೂ ಬರುತ್ತೆ. ಅದು ಮುಂದೆ ಏನು ಅಂತ ಹೇಳಿ ನಾ ಹೇಳ್ತೇನೆ. ಬಟ್ ಒಂದೇನು ಅಂತ ಹೇಳಿದ್ರೆ, ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳಿ ಹೇಳಿದ್ದೇವೆ, ಹಾಗೆಯಿಂದ ಸ್ತ್ರೀಯರನ್ನು ಗೌರವಿಸಬೇಕು ಅಂತ ಹೇಳಿ ಹೇಳಿದ್ದೇನೆ ಅಂತ ಹೇಳಿ ಸ್ತ್ರೀಯರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿಲ್ಲ. ಸ್ತ್ರೀಯರು ಸಹ ಪುರುಷರನ್ನು ಅದೇ ರೀತಿಯಾದ ಭಾವನೆಯಿಂದ ಗೌರವಿಸಬೇಕು.
ಅದು ಪಾಯಿಂಟ್ ಟು ಬಿ ನೋಟ್. ಹೌದೌದು. ಸೊ ಹಾಗಾಗಿ ಇದು ಎಲ್ಲರಿಗೂ ಅನ್ವಯ ಆಗ್ತದೆ. ಆಮೇಲೆ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಿರ್ತಾರೆ ಸರಿ ಸರಿ. ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹೌದೌದು. ಸರ್ ಈಗ ನಾನು ಏನಪ್ಪ ಇಷ್ಟು ದಿನ ನಾನು ಬ್ರಹ್ಮಚರ್ಯವನ್ನು ನಾನು ಪಾಲಿಸ್ತಾ ಇದ್ದೀನಿ, ಅದೇನೋ ಇನ್ನೊಂದು ಇಂಗ್ಲೀಷ್ ವರ್ಡ್ ಇದೆಯಪ್ಪ, ಅದೇನೋ ಗೊತ್ತಾಗ್ತಿಲ್ಲ, ಸಿಲೆಬಸ್ ಏನೋ ಅದೇನೋ ಅಂತಾರೆ, ಅದೇನೋ ಗೊತ್ತಿಲ್ಲ, ನಾನು ಇಷ್ಟು ದಿವಸದಿಂದ ಕಂಟ್ರೋಲ್ ಅಲ್ಲಿ ಇದ್ದೀನಿ ಹಂಗೆ ಹಿಂಗೆ ಅಂತಾರೆ. ಸರಿ ಸರಿ. ಇಲ್ಲೂ ತ್ರಿಕರಣ ಅಪ್ಲೈ ಆಗುತ್ತಲ್ವಾ, ಯಾಕಂದ್ರೆ ಕಾಯ ವಾಚ ಮನಸ್ಸಿಂದ ಇರಬೇಕು. ಫಿಸಿಕಲಿ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ಕೊಂಡು ಮೈಂಡ್ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಕರೆಕ್ಟ್ ಕರೆಕ್ಟ್. ಆಯ್ತಾ, ಇದು ಕಾಯ ವಾಚ ಮನಸ್ಸು ಆಗಿನೇ ಇರ್ಬೇಕು. ಆಮೇಲೆ ಒಂದೇನು ಅಂತ ಹೇಳಿದ್ರೆ ಫಸ್ಟಿಗೆ ಇದರಲ್ಲಿ ತಪ್ಪು ಹೋಗುವಂಥದ್ದು ಎಲ್ಲಿಂದ ಗೊತ್ತಾ? ಕಣ್ಣಿನಿಂದ. ಬ್ರಹ್ಮಚರ್ಯ ಫಸ್ಟಿಗೆ ನಾಶ ಆಗೋದೇ ನೇತ್ರದಿಂದ. ಅದಕ್ಕೆ ನೇತ್ರವನ್ನ ಕಂಟ್ರೋಲ್. ಕರೆಕ್ಟ್, ನೀನು ಒಳ್ಳೆ ಪಾಯಿಂಟ್ ಜ್ಞಾಪಿಸಿದೆ. ಏನಾಯ್ತು ಗೊತ್ತಾ, ನಾನು ವಿನಯ್ ಗುರುಜಿ ಒಂದ್ಸಲಿ ನಾವು ಭಾರಿ ಏನೋ ಬ್ರಹ್ಮಚರ್ಯ ಇಷ್ಟು ತಿಂಗಳಿಂದ ಮಾಡ್ಬಿಟ್ಟಿದ್ವಿ ಅನ್ನೋ ಥರದಲ್ಲಿ, ಹೌದೌದು, ಗುರುಜಿ ನಾನು ಈ ಥರ 3 ತಿಂಗಳಿಂದ ಇದು ಬ್ರಹ್ಮಚರ್ಯ ಪಾಲಿಸ್ತಾ ಇದೀವಿ, ಏನು ಧ್ಯಾನದಲ್ಲಿ ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಅಂದೆ ಸುಮ್ಮನೆ ನಾನು. ಸರಿ, ಹೌದಾ, ಇವತ್ತು ಆಶ್ರಮಕ್ಕೆ ಬರ್ತಾ ಇದ್ದೆ ರೋಡಲ್ಲಿ, ನೀನು ಕಣ್ಣು ಮುಚ್ಕೋ ಅಂದ್ರು ನಮಗೆ. ನಾನು ಕಣ್ಣು ಮುಚ್ಕೊಂಡೆ, ಏನೆಲ್ಲ ನೋಡ್ಕೊಂಬಂದೆ ಗ್ಯಾಪ್ಸ್ಕೋ ಅಂತಂದು. ನಾನು ಸುಮ್ಮನೆ ಹಿಂಗೆಲ್ಲ ಏನೇನೋ ನೋಡಿದ್ದೆಲ್ಲ ಗ್ಯಾಪ್ಸ್ಕೊಂಬಂದೆ. ಯಾರೋ ಹುಡುಗಿ ಪಾಸ್ ಆದ್ಲ ನಿನ್ ಮುಂದೆ, ಅದು ಬಂತ ಕಣ್ ಮುಂದೆ ಬಂತು, ಹಿಂಗ್ ತಿರ್ಗಿ ನೋಡಿದ್ಯಾ ಗಾಡಿ ಓಡ್ಸೋವಾಗ? ನೋಡ್ದೆ, ಹೋಯ್ತಲ್ಲ ಬ್ರಹ್ಮಚರ್ಯ ಅಂದ್ರು. ನಾನು ಹೌದಾ ತಿರ್ಗಿ ನೋಡಿದಕ್ಕೆ ಹೋಯ್ತಾ ಅಂದೆ. ಲೇ ಅದೇ ಕಣೋ ಮೈನು, ನೀನ್ ಯಾರು ಫಿಸಿಕಲಿ ಬೇಕು ಇಲ್ಲ ಅಂತಲ್ಲ, ಬಟ್ ನೀನ್ ಮೆಂಟಲಿ ಫಿಸಿಕಲಿ ಹಿಡ್ಕೊಂಡು ಏನ್ ಮಾಡ್ತೀಯ ಅನ್ನೋ ತರದಲ್ಲಿ. ಹೌದಾ, ಹೌದು, ನೀನ್ ಇಲ್ಲಿ ಆಶ್ರಮಕ್ಕೆ ಬರ್ತೀನಿ, ಆಶ್ರಮಕ್ಕೆ ಬರ್ತೀನಿ, ದೇವಸ್ಥಾನಗಳಿಗೆಲ್ಲ ಹೋಗ್ತೀರಾ, ಟ್ರಿಪ್ ಎಲ್ಲ ಹೋಗ್ತೀವಿ, ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತಿರ್ತೀವಿ, ದೇವಿಗೆ ಕೈ ಮುಗಿತೀನಿ, ಈ ಕಡೆ ಒಬ್ಳು ದೇವಿ ಇರ್ತಾ, ಅವಳನ್ನ ನೋಡ್ತೀಯ, ನೋಡಿದೀನಿ, ಹೋಯ್ತಲ್ಲ ಅಲ್ಲೇ ಹೋಯ್ತು ಬ್ರಹ್ಮಚರ್ಯ. ಒಂದು ಸಲ ನೋಡಿ ಒಂದು ಆ ಭಾವನೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅಲ್ಲಿ ತಕ್ಷಣ ಅದು ಹೊರಟೋಗ್ಬಿಡುತ್ತೆ, ಬ್ರಹ್ಮಚರ್ಯ ಹೊರಟೋಗುತ್ತೆ. ಮರ ಮತ್ತೆ ಯಾವ ಮರ ಹತ್ತಣ ಇದಕ್ಕೆ? ಅದಕ್ಕೇನ್ ಗೊತ್ತಾ, ನಿರಂತರ ಕಾಲಲ್ಲಿ ನಿಂತ್ಕೋಬೇಕು ಮರದಲ್ಲಿ. ಇದು ಮರದಿಂದ ಇದರಿಂದ ಆಗುವಂತ ಹೇಳಿದ್ದು ಮನಸ್ಸು. ಹೌದೌದು, ಯಾಕೆಂದ್ರೆ ಇದು ಈ ವಿಚಾರದಲ್ಲಿ ಕಾಮ ವಿಚಾರ ಇದೆಯಲ್ಲ, ಇದು ಎಂತೆಂತ ದೊಡ್ಡ ದೊಡ್ಡ ಋಷಿಗಳಿಗೂ ಸಹ ಗೆಲ್ಲಿಕ್ ತುಂಬಾ ಕಷ್ಟ ಆಗಿರುವಂತ ವಿಚಾರ. ಸೊ ಹಾಗಾಗಿ ಇದರಲ್ಲಿ ಏನು ಅಂದ್ರೆ ನಿಯಂತ್ರಣ ಅವನ ಮೇಲೆ ಬಿಟ್ಟಿದೆ. ನಿಯಂತ್ರಣ ಮಾಡೋದು ಕಷ್ಟ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಅವನು ಯಾವುದೇ ಅದಕ್ಕೆ ಸಂಬಂಧಪಟ್ಟ ಯಾವ ವಿಚಾರಧಾರೆಗಳಿಗೂ ಅವನು ಅವಕಾಶ ಕೊಡಬಾರ್ದು. ಅವನು ಅದ್ರ ಬಗ್ಗೆ ಕೇಳೋದಾಗ್ಲಿ ನೋಡೋದಾಗ್ಲಿ ಯಾವುದಕ್ಕೂ ಅವನು ಅವಕಾಶ ಕೊಡಬಾರ್ದು. ಅವಾಗ ಅದನ್ನು ಕಂಟಿನ್ಯೂಸ್ ಆಗಿ ಪಾಲನೆ ಮಾಡ್ಲಿಕ್ಕೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ನನಗೆ ಒಂದು ರೂಲ್ ಹೇಳಿದಾರೆ ಗುರುಗಳು, ಅಂದ್ರೆ ಅದೇ ರೂಲ್ನೇ ಕ್ಲಾಸ್ ಮಾಡ್ಕೊಂಡು ನಾವು ತಿರ್ಗಕ್ಕಾಗಲ್ಲ. ಒಂದು ಹೇಳಿದ್ದಾರೆ, ಏನು ಬೇಕಾದ್ರೆ ಎಲ್ಲ ಗೆಲ್ಬೋದಪ್ಪ, ಕಾಮನ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ, ಅದು ಕಷ್ಟ. ಅದು ಯಾರು ಇದುವರೆಗೂ ಗೆದ್ದೇ ಇಲ್ಲ, ಒಬ್ಬನೇ ಗೆದ್ದಿರೋದು, ಅವನೇ ಸದಾಶಿವ ಒಬ್ಬನೇ. ಅದಕ್ಕೆ ಅವನ ಹೆಸರು ಮದನಾರಿ. ಸುಟ್ಟು ಆಮೇಲೆ ಅವನ್ ಪಾರ್ವತಿ. ಹೌದು, ಹಾಗಾಗಿ ಅವನೊಬ್ನೇ ಅಂದ್ರು. ಯಾಕೆಂದ್ರೆ ಸತಿ ಇದ್ದಾಗ ಕಾಮನನ್ನು ಸುಟ್ಟಿರ್ಲಿಲ್ಲ, ಅದಕ್ಕೆ ಸತಿ ವಿಯೋಗ ಆದಾಗ ಈಶ್ವರನ ಸ್ಥಿತಿಯನ್ನು ನಾವು ಗಮನಿಸ್ಲಿಕ್ಕೆ ಆಗೋದಿಲ್ಲ. ಸತಿ ವಿಯೋಗ ಆದಾಗ ಅವನು ಸಾಕ್ಷಾತ್ ಈಶ್ವರ ಮಹಾವೈರಾಗ್ಯಶಾಲಿ ಆದ್ರೂ ನನ್ನ ಪತ್ನಿ ಇಲ್ಲ ಅಂತ ಹೇಳಿ ಅವನು ವಿರಹದಿಂದ ತಿರುಗ್ತಾ ಇರ್ತಾನೆ. ಅದಕ್ಕೆ ಅವನು ಪಾರ್ವತಿಯ ವಿವಾಹ ಆಗೋಕ್ಕಿಂತ ಮುಂಚೆನೆಯ ಕಾಮ ಸಂಹಾರವನ್ನು ಮಾಡ್ತಾನೆ. ಅದನ್ನೇ ಹೇಳಿದ ಗುರುಗಳು. ಹೌದು, ಪರಮಶಿವ ಒಬ್ಬನು ಬಿಟ್ರೆ, ಸದಾಶಿವ ಒಬ್ಬನು ಬಿಟ್ರೆ ಕಾಮನ್ ಯಾರು ಗೆದ್ದಿಲ್ಲ. ನಂಜನಗೂಡಲ್ಲೂ ಸಹ ನಾವೆಲ್ಲ ಪ್ರದಕ್ಷಿಣೆ ಹಾಕಿ ಇನ್ನೇನು ಆಚೆ ಬರ್ಬೇಕಾದ್ರೆ ನಂದಿ ಬರುತ್ತಲ್ಲ, ಅದಕ್ಕೆ ಮುಂಚೆ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ವಿಗ್ರಹಗಳಿದೆ, ಅದರಲ್ಲಿ ಮದನಾರಿ ಅನ್ನೋ ಒಂದು ವಿಗ್ರಹನು ಶಿವಂದಿದೆ. ಸೊ ಈಗ ಮನಸ್ಸು ನೋಡಿ ಹೆಂಗೆ ಕ್ಲಾಸ್ ತಗೊಂಡ್ಬಿಡುತ್ತೆ ಅಂತ ಹೇಳಿದ ತಕ್ಷಣನೇ ಶಿವ ಒಬ್ನೇ ಅಂತ ಆಗಿರೋದು. ಹಂಗಾರೆ ಸುಮಾರು ಜನ ಇನ್ನು ಕ್ಯೂ ಅಲ್ಲಿ ಇದಾರೆ. ನಾನು ಯಾಕೆ ಇವಾಗ್ಲೇ ಮದನಾರಿ ಆಗ್ಲಿ ಅಲ್ವಾ, ನನ್ ಕೈಲಿ ಸಾಧ್ಯ ಇಲ್ಲ ಅಂತ ಆಲ್ರೆಡಿ ಗಿವ್ ಅಪ್. ಅದನ್ನು ಹೇಳ್ದೆ ನಾನು, ಅದನ್ನು ಹೇಳ್ದೆ. ಅವಾಗ ಹೇಳಿದ್ರು ಹಂಗಲ್ಲ, ಅದು ನಿನ್ನ ಎಫರ್ಟ್ಗೆ ತಕ್ಕಂಗೆ ನಿನ್ನ ಫಲ ಕೊಡ್ತಾನೆ ದೇವ್ರು. ನಿನ್ನ ಎಫರ್ಟ್ ತಕ್ಕಂಗೆ ಏಕ್ದಮ್ ನೀನ್ ಶಿವ ಆಗಕ್ಕಾಗಲ್ಲ. ಹಾಗನ್ಬಿಟ್ಟು ಶಿವನ್ ಬಿಟ್ರೆ ಇನ್ ಯಾರು ಆಗೇ ಇಲ್ಲ ಅಂತ ನೀನ್ ಗಿವ್ ಅಪ್ ಮಾಡಿದ್ರೆ ಅದಾಗೋದೇ ಇಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಟ್ರಿಕ್ಕಿ. ಏನು ಅಂತಂದ್ರೆ ನಿನ್ನ ಪ್ರಯತ್ನದ ಮೇಲೆ ನಿನ್ನ ಮಾರ್ಕ್ಸ್ ಅಂದ್ಬಿಟ್ಟಿದ್ದಾರೆ. ಹಾಗೆ ಅದಕ್ಕೆ ಸರಿ ಆಯ್ತಪ್ಪ ಭಗವಂತ ಅಂದ್ಬಿಟ್ಟು ಇವಾಗ ಈ ಟೈಪಲ್ಲಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಹೇಳಪ್ಪ, ಆಯ್ತು ಇವಾಗ ಏನೇನಾಯ್ತು ಇವಾಗ? ಈಗ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ. ನೆಕ್ಸ್ಟ್ ಲಾಸ್ಟ್ ಅಹಿಂಸಾ, ಅಪರಿಗ್ರಹ. ವಾಟ್ ಇಸ್ ದಿಸ್? ಅಪರಿಗ್ರಹ ಅಂತ ಹೇಳಿದ್ರೆ, ಪರಿಗ್ರಹ ಅಂತ ಹೇಳಿದ್ರೆ ಇನ್ನೊಬ್ರು ಕೊಟ್ಟಂತಹ ವಸ್ತುವನ್ನ ಸ್ವೀಕಾರ ಮಾಡೋದು. ಅದು ತಪ್ಪ ಹೇಳ್ತೇನೆ. ಅಪರಿಗ್ರಹ ಅಂತ ಹೇಳಿದ್ರೆ ಇನ್ನೊಬ್ರು ಕೊಟ್ಟ ವಸ್ತುವನ್ನ ಸ್ವೀಕಾರ ಮಾಡದೇ ಇರೋದು, ಮಾಡದೇ ಇರೋದು ಅಂತ ಹೇಳಿದ್ರೆ ಇನ್ನೊಬ್ಬರ ಮುಂದೆ ಕೈ ಒಡ್ಡದೇ ಇರೋದು ಅಂತ ಹೇಳಿ ಅರ್ಥ. ಮೇನ್ ಯಾಕೆಂದ್ರೆ ಒಬ್ಬ ಸಾಧಕನಾದಂಥವನು, ಯೋಗಿ ಆದಂಥವನು, ಅವನು ಇಬ್ರು ಮುಂದೆ ಮಾತ್ರ ಕೈ ಚಾಚ್ತಾನೆ.
ಒಂದು ಭಗವಂತ, ಇನ್ನೊಂದು ಗುರುಗಳು. ಫ್ಯಾಂಟಾಸ್ಟಿಕ್. ಇಬ್ರು ಮಾತ್ರ ಅವನಿಗೆ ಕಾಪಾಡೋರು, ಮತ್ತೆ ಯಾರ ಮುಂದೆನೂ ಅವ್ನು ಕೈ ಚಾಚಲ್ಲ. ಯಾಕೆಂದ್ರೆ ಬಾರ್ದವನು. ಅವನಿಗೆ ಬೇಕಾಗಿರೋದು ಏನು ಅಂತೇಳಿ ಇಬ್ರಿಗೆ ಮಾತ್ರ ಕರೆಕ್ಟ್ ಗೊತ್ತಿರೋದು. ಅಯ್ಯಯ್ಯೋ ಆಮೇಲೆ ಕೊಡೋ ಸಾಮರ್ಥ್ಯ ಇರೋನ ಹತ್ರ ನೀವು ಚಾಚಬೇಕು. ಹ್ಮ್ ಈಗ ಕೊಡೋ ಸಾಮರ್ಥ್ಯ ಯಾರ ಹತ್ರ ಇದೆ? ಗುರುಗಳ ಹತ್ರ ಇದೆ, ಭಗವಂತನ ಹತ್ರ ಇದೆ. ಸಾಧಕನಿಗೆ ಬೇಕಾಗಿತ್ತು. ಸಾಧಕನಿಗೆ ಆಯ್ತಾ, ಬೇರೆಯವ್ರಿಗೆ ಬೇರೆ ಬೇರೆಯವ್ರು ಕೊಡ್ಬೋದು. ಹೌದು. ಆದ್ರೆ ಸಾಧಕನಿಗೆ ಬೇಕಾಗಿರುವಂಥದ್ದನ್ನ ಭಗವಂತ ಮತ್ತೆ ಗುರುಗಳು ಮಾತ್ರ ಕೊಡ್ತಾರೆ. ಸೂಪರ್ ಇದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ, ಸಾಧಕ ಗುರುಗಳ ಅಥವಾ ಭಗವಂತನ ಎದುರುಗಡೆ ಹೋಗಿ ನಿಂತಾಗ ಅವನು ಕೈ ಚಾಚಲಿಲ್ಲ ಅಂತ ಹೇಳಿದ್ರು ಇವನ ಸಾಧನೆಯ ಒಂದು ಪ್ರಭಾವವನ್ನು ನೋಡಿ ಹೌದು. ಅವರಾಗೆ ಅವ್ರು ಕೊಡ್ತಾರೆ. ಕೈ ಎತ್ತಿ ಕೊಡೋದು ಅಂತ ಹೇಳೋದು. ಸಾಧನೆ ಮಾಡ್ತಾರದೇ ಅದಕ್ಕೋಸ್ಕರ ಅಲ್ವಾ? ಹೌದು, ಅದಕ್ಕೋಸ್ಕರ ಸಾಧನೆ ಮಾಡ್ತಾರದು. ಹೌದು. ಕೊಟ್ಟೆ ಹಾಗಾಗಿ ಕೊಡ್ತಾನೆ ಭಗವಂತ. ಭಗವಂತ ಕೊಟ್ಟೆ ಕೊಡ್ತಾನೆ, ಭಗವಂತ ಗುರುಗಳು. ಅದಕ್ಕೆ ಕೈ ಒಡ್ಡದೇ ಇರೋದು ಅಂತ ಹೇಳಿ ಇನ್ನೇನು ವಿಷಯ ಆಗುತ್ತೆ ಗೊತ್ತಾ ಇದರಲ್ಲಿ? ಇವಾಗ ಒಬ್ಬ ಗಿಫ್ಟ್, ಇದು ಪರಿಗ್ರಹ ಅಂದ್ರೆ ಗಿಫ್ಟ್ ಸ್ವೀಕಾರ ಮಾಡದೇ ಇರೋದು ಅಂತಾನೆ ಅರ್ಥ. ಗಿಫ್ಟ್ ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ ಅಂತ, ನೀವು ನಂಗೆ ಏನೊಂದು ಗಿಫ್ಟ್ ಕೊಟ್ರಿ, ನಾನು ಅದನ್ನು ಬಳಸ್ತೆ, ನಾನು ಅಲ್ಲಿ ದೇವರ ಸ್ಮರಣೆ ಮಾಡಲಿಲ್ಲ, ನಂಗೆ ಏನೋ ಕೊಟ್ಟರು ಅಂತ ಹೇಳಿ ಖುಷಿಯಿಂದ ಬಳಸ್ತು, ಅಲ್ಲಿ ಮುಗೀತು, ಈ ಜನ್ಮ ಮುಗೀತು. ನೆಕ್ಸ್ಟ್ ಜನ್ಮ ಬಂತು. ಅದ್ರಲ್ಲಿ ಏನು ಅಂದ್ರೆ, ನೀವು ಕೊಟ್ಟ ಗಿಫ್ಟ್ ನಾನು ನಿಮಗೆ ವಾಪಸ್ ಕೊಡ್ತೀನಿ, ರಿಟರ್ನ್ ಗಿಫ್ಟ್. ನೀವು ಅದನ್ನ ಬಳಸ್ತೀರ, ಅಲ್ಲಿ ಮುಗೀತು. ಅದು ಇಲ್ಲಿ ಮುಗಿಯೋದಿಲ್ಲ, ಮತ್ತೆ ನೆಕ್ಸ್ಟ್ ಜನ್ಮ ಬರ್ತೀವಿ, ಅದು ನೆಕ್ಸ್ಟ್ ಜನ್ಮ. ಅವಾಗ ಬಂದಾಗ ಏನು ಅಂತ ಹೇಳಿದ್ರೆ, ಮತ್ತೆ ನೀವು ಈ ಗಿಫ್ಟ್ ರಿಟರ್ನ್ ಗಿಫ್ಟ್ ಇರಬೇಕು. ಇದು ಈ ಚೈನ್ ಲಿಂಕ್ ಇನ್ಫೈನೈಟ್ ಲೂಪ್ ತರ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಮುಗಿಯೋದೇ ಇಲ್ಲ. ಸೊ ಹಾಗಾಗಿ ಸೂಕ್ಷ್ಮ ಹೆಂಗಿದೆ ನೋಡಿ. ಹೌದು, ಅದು ಕರ್ಮ ಬಂಧನ ಅಂತಾನೆ ಅದಕ್ಕೆ ಹೇಳೋದು. ಈಗ ಒಬ್ಬ ವ್ಯಕ್ತಿಗೆ ಒಂದು ದುಃಖ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಮುಂದಿನ ಜನ್ಮದ ಆ ದುಃಖವನ್ನು ಅವನು ಇವನಿಗೆ ಕೊಡ್ತಾನೆ. ಹಂಗಾರೆ ರಿಸೆಪ್ಷನ್ ಅಲ್ಲಿ ಎಷ್ಟು ಪ್ರೆಸೆಂಟೇಷನ್ ಇಸ್ಕೊಂಡಿದ್ದೀವಿ. ಬನ್ನಿ, ನಮಸ್ಕಾರ, ಬನ್ನಿ ಬನ್ನಿ, ತಗೊಳ್ಳಿ ಗಿಫ್ಟ್, ತಗೊಳ್ಳಿ ಹಿಂದ್ಗಡೆ ಅವ್ರು ಕೊಟ್ಟು ಅವರು ಪಾಸ್ ಮಾಡಿ, ನಮಗೆ ಬಂದಿರೋ ಗಿಫ್ಟ್ ಇನ್ಯಾರೋ ಕದ್ದಿರ್ತಾರಲ್ಲ ಅವ್ರ ಕತೆ ಹೇಳು ಚೌಟ್ರಿಲಿ. ಏನ್ ಕತೆ ಇರುತ್ತೆ. ಓ, ಅದಕ್ಕೆ ಕೆಲವರು ಸ್ವಲ್ಪ ಬುದ್ಧಿರೋರು ನೋ ಗಿಫ್ಟ್ಸ್ ಪ್ಲೀಸ್ ಅಂತ, ನೋ ಗಿಫ್ಟ್ ಪ್ಲೀಸ್ ಅಂತ ಹೇಳಿ ಹಾಕಿರ್ತಾರೆ ಆ ಟೈಪಲ್ಲಿ. ಆಮೇಲೆ ಮತ್ತೆ ಸಾಧಕರು ಅಥವಾ ಜ್ಞಾನಿಗಳು, ಯೋಗಿಗಳು ಇದ್ದಾರಲ್ಲ, ಅವ್ರು ನೀವು ಏನೇ ಹೋಗಿ ಕೊಟ್ಟರು ಅವ್ರು ತಗೊಳ್ಳಲ್ಲ. ಅವ್ರಿಗೆ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ತಾರೆ, ಬಿಟ್ರೆ ಅದು ತಗೊಂಡು ಅವ್ರು ಹಂಚ್ತಾರೆ. ಇದರಲ್ಲೂ ಅದೇ ಆಗುತ್ತೆ. ಶ್ರೀಪಾದ ವಲ್ಲಭ ಚರಿತಾಮೃತದಲ್ಲಿ ಅಪ್ಪಲ ರಾಜ ಶರ್ಮಾ ಇರ್ತಾರಲ್ಲ, ಶ್ರೀಪಾದ ಅವ್ರ ತಂದೆ, ಅವ್ರಿಗೆ ನೀವು ಇಲ್ಲೇ ಉಳ್ಕೋಬೇಕು, ಗೋದಾನ ಮಾಡ್ತೀವಿ, ಭೂದಾನ ಮಾಡ್ತೀವಿ ಅಂದ್ರೆ ಅವ್ರು ತಗೊಳ್ಳೋದೇ ಇಲ್ಲ. ಹೌದು. ಕೊನೆಗೆ ಅವ್ರಿಗೆ ಆಮೇಲೆ ನನ್ನ ಹತ್ರ ಅಷ್ಟು ತಗೊಳ್ಳೋ ಆಸ್ತಿ ಇಲ್ಲ ಅಂತ, ಎಷ್ಟಿದೆ ನಿನ್ನ ಹತ್ರ? ₹1. ಸರಿ, ₹1 ಕೊಡು, ನಾನು ₹1 ನಾನು ತಗೊಂತೀನಿ ಅಂದ್ಬಿಟ್ಟು ಅಂತ ಟ್ರಾನ್ಸಾಕ್ಷನ್ ಆಗುತ್ತೆ. ಹೌದು ಹೌದು. ಹಾಗಾಗಿ ಇನ್ನೊಬ್ಬರ ಮುಂದೆ ಕೈ ಒಡ್ಡಬಾರ್ದು ಅಂತ ಹೇಳಿ ಅಂತ. ಅವಾಗ ಏನು ಅಂದ್ರೆ ಶುದ್ಧಿ ಇರುತ್ತೆ. ಮೋರ್ ದೆನ್ ದಟ್, ನನಗೆ ಅಲ್ಲಿ ಅನ್ನಿಸ್ತಾರ ಕ್ಲಾಸ್ ಏನು ಅಂತಂದ್ರೆ, ನಿನಗೆ ಯಾವಾಗ ಬರೀ ಜ್ಞಾನ ವೈರಾಗ್ಯ ಬೇಕು ಅಂತ ಅನ್ಸುತ್ತೆ, ನಿನ್ನಲ್ಲಿರೋ ಆಸೆಗಳೆಲ್ಲ ಕಡಿಮೆ ಆದಾಗ, ಒಬ್ಬ ಎಲ್ಲೋ ಹೋಗಿ ಏನೋ ಚಾಚ್ತಾನೆ ಕೈ ಅಂದ್ರೆ ಯಾಕೆ, ಒಂದು ಲೋನ್ ಯಾಕೆ ತಗೊಂತಾನೆ? ಫಸ್ಟ್ ಆಫ್ ಆಲ್ ಅದ್ರ ಮೇಲೆ ಆಸೆ ಇದೆ ಅಲ್ಲ, ಅದು ತೀರಕ್ಕೆ ನನ್ನ ಹತ್ರ ಆಕ್ಚುಲಿ ಇವಾಗ ದುಡ್ಡಿಲ್ಲ, ಅದಕ್ಕೆ ಐಮ್ ಟೇಕಿಂಗ್ ಲೋನ್ ಟು ಬೈ ದಟ್. ಅಂದ್ರೆ ಆಸೆಯೇ ನನ್ನ ಲೋನ್ಗೆ EMI ಗೆ ತಳ್ತಾ ಇದೆ, ಆಸೆಯೇ ದುಃಖಕ್ಕೆ ಮೂಲ ಅನ್ನೋದನ್ನ ಇಲ್ಲಿ ಅಪರಿಗ್ರಹ ಅನ್ನತಕ್ಕದ್ದು ಸೂಚಿಸ್ತಾ ಇದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಈ ಕೇಳ್ತೀವಿ ಅಂತ ಹೇಳಿದ್ಯಲ್ಲ, ಇಟ್ ಶೋಸ್ ದೈನ್ಯತೆ. ದೈನ್ಯತೆಯನ್ನು ಸೂಚಿಸುತ್ತೆ. ಸಾಧಕನಾದ ಒಂದು ದೈನ್ಯತೆಯಿಂದ ಇರಲ್ಲ. ಯಾಕೆಂದ್ರೆ ದೈನ್ಯತೆಗೂ ಸಾಧಕನಿಗೂ ತುಂಬಾ ಇದು ಇದೆ, ಸ್ಟ್ರಾಂಗ್ ಆಗಿರ್ತಾನೆ ಅವನು. ಯಾವತ್ತೂ ದೈನ್ಯತೆಯಿಂದ ಇರಲ್ಲ. ಅವನಿಗೆ ಏನೇ ಕಷ್ಟ ಬಂದ್ರು ದೇವ್ರು ಕೊಟ್ಟು ಪರೀಕ್ಷೆ ಏನ್ ಕೊಟ್ರು ಅದೇ ಅಪ್ಪ, ಇದು ಈಶ್ವರ ಇಚ್ಛೆ ಅಂತ ಹೇಳಿ ಅವನು ಎದುರಿಸ್ತಾನೆ. ಆಯ್ತಾ? ಹಾಗಾಗಿ ಅದು ಬೇರೆಯವರ ವಸ್ತುವನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ. ಇದಿಷ್ಟು ಏನು ಅಂತ ಹೇಳಿದ್ರೆ ಯಮಗಳು. ಅಪ್ಪ, ಇಷ್ಟು ಯಮ ಅರ್ಥ ಆಯ್ತಾ ನಿಮ್ಗೆಲ್ಲ? ಅಷ್ಟಾಂಗ ಯೋಗದಲ್ಲಿ ಒಂದನೇ ಮೆಟ್ಲಿಗೆ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ. ಈಗ ಆಲೋಚನೆ ಮಾಡಿ, ನಾನು ಅಲ್ಲಿ ಕೂತೆ, ಇಲ್ಲಿ ಕೂತೆ, ಮೆಡಿಟೇಷನ್ ಮಾಡಿದೆ, ಆ ಕ್ಲಾಸ್ಗೆ ಹೋದೆ, ನನಗೇನು ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಇನಿ, ಯಾಕೆ? ಇದಿನ್ನೂ ಯಮ. ಅದಾದ್ಮೇಲೆ ಅಣ್ಣ ನಿಯಮ ಹೇಳ್ತಾನೆ ಇನ್ನ, ಅದಾದ್ಮೇಲೆ ಬರುತ್ತೆ ಆಸನ, ಅದಾದ್ಮೇಲೆ ಪ್ರಾಣಾಯಾಮ. ಬಟ್ ನಾವು ಮಾಡೋದೇನು, ಫಸ್ಟ್ ಪ್ರಾಣಾಯಾಮ ಕ್ಲಾಸಿಗೆ ಸೇರ್ಕೊಂತೀವಿ ನಾವು, ರೈಟ್? ಹೌದೌದು. ಪ್ರಾಣಾಯಾಮ ಕ್ಲಾಸ್ ಸೇರ್ಕೊಳ್ಳೋದು, ಆಮೇಲೆ ಪ್ರಾಣಾಯಾಮ ಎಲ್ಲ ಆದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಹುಡುಗಿದೆ ಫೋನ್ ನಂಬರ್ ಒಂಚೂರು ಏನಮ್ಮ ಅನ್ನೋದು, ಮುಗಿದಾಯ್ತಲ್ಲ ಹಣೆ ಬರ. ಸೂಪರ್, ಬಹಳ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಮೆಟ್ಲು ಹೋಗೋಣ ಅಣ್ಣ. ನೆಕ್ಸ್ಟ್ ಮೆಟ್ಲು ನಿಯಮಗಳು. ನಿಯಮಗಳಲ್ಲಿ ಮತ್ತೆ 5 ತಿರ್ಗಾ ಅದ್ರಲ್ಲಿ 5 ಇದು 2ರಲ್ಲಿ ಮಾತ್ರ, ಯಮ ಮತ್ತು ನಿಯಮದಲ್ಲಿ ಮಾತ್ರ 5 ಅಂಶ. ಆಮೇಲೆ ಎಲ್ಲ ಒಂದೊಂದೇ ಅಂಶ. ಅದೆಲ್ಲ ಯಾವ್ದು? 6, 2, 8, 6ರಲ್ಲಿ ಒಂದೊಂದು, ಇದ್ರಲ್ಲಿ 2, 10, 10, 6, 16. ಓ, ಷೋಡಶ ಕಲಾ ಪರಿಪೂರ್ಣ ಇದೆ ಅನ್ಸುತ್ತೆ ಮೋಸ್ಟ್ಲಿ ಇವಾಗ. 16 ಪರ್ಫೆಕ್ಟ್ ಆಗೋದು. ಓಕೆ, ನೆಕ್ಸ್ಟ್. ಓಕೆ, ಇವಾಗ ಬಾಪ. ಸರಿ, ಈಗ ನಿಯಮದಲ್ಲಿ ನಿಯಮ ಏನೇನು ಅಂತ ಹೇಳಿದ್ರೆ, ಶೌಚಂ, ತುಷ್ಟಿ, ತಪಃ, ಸ್ವಾಧ್ಯಾಯ, ಹರಿಪೂಜನಂ ಅಂತ ಹೇಳಿ 5 ನಿಯಮಗಳು.
ಅಂದ್ರೆ ನಿಯಮ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ರೀತಿ ಪಾಲನೆ ಮಾಡ್ಲೇಬೇಕಾಗಿರುವಂತ ಮಾಡ್ಲೇಬೇಕು ನಿಯಮ ಇದು. ಮಾಡ್ಲೇಬೇಕು ಅಂತ ಹೇಳಿ ಯಮವನ್ನೂ ಪಾಲನೆ ಮಾಡಬೇಕು. ಮಾಡ್ಲೇಬೇಕಲ್ಲಿ ಆದ್ರೆ ಯಮಗಳಿಗೆ ಸಹಕಾರಿಯಾಗುವ ಹಾಗೆ ನಿಯಮಗಳು, ಇದೊಂದು ಎರಡನೇ ಸ್ಟೆಪ್, ಸಹಕಾರಿ ಅದಕ್ಕೆ ಸಹಕಾರಿ ಆಗೋಕೆ. ಸೊ ಯಮಗಳನ್ನ ಪಾಲನೆ ಮಾಡಿದಾಗ ಒಬ್ಬ ವ್ಯಕ್ತಿಯಿಂದ ಸಮಾಜಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಹೌದು ಪಾಪ, ಈ ತರ ಇರೋನು ಅವ್ನು ಯಾರು ಆಯ್ತಾ? ಅವ್ನು ಅವ್ನಿಗೆ ಇರುವೆನೋ ತೊಂದ್ರೆ ಕಚ್ಚಲ್ಲ ಅವ್ನಿಗೆ, ಏನು ತೊಂದರೆ ಆಗಲ್ಲ. ಅವ್ನು ಇರುವೆ ಕಚ್ಚಿದ್ರು ಓಕೆ ಇರುವೆ ಹೋಗಪ್ಪ, ಇರುವೆ ಹೋಗ್ಲಿ ಅಂತ ಹೇಳಿ ಅವ್ನು ಸೊಳ್ಳೆ ಕಚ್ಚಿದ್ರು ಸೊಳ್ಳೆಗೂ ಹೊಡೆಯಲ್ಲ ಅವನು, ಹೊಡೆಯಕ್ ಆಗದೇ ಇಲ್ಲ ಅವ್ನು. ಅಲ್ವಾ? ಸೊ ಹಾಗಾಗಿ ಆ ಯಮದಿಂದ ಸಮಾಜಕ್ಕೆ ಯಾವುದೋ ತೊಂದರೆ ಆಗೋದಿಲ್ಲ. ನಿಯಮಗಳೇನು ಅಂದ್ರೆ ಒಂದು ಶಿಸ್ತು, ಡಿಸಿಪ್ಲಿನ್ ಅಂತ ಹೇಳಿ ಹೇಳ್ತೀವಲ್ಲ ಅದು. ಸೊ ಅದ್ರಲ್ಲಿ ಫಸ್ಟ್ ಬರೋದು ಶೌಚ. ಶೌಚ, ಶೌಚ ಅಂದ್ರೆ ಕ್ಲೆನ್ಲಿನೆಸ್, ಸೂಪರ್. ಅಂದ್ರೆ ಕ್ಲೀನ್ ಆಗಿರುವಂಥದ್ದು ಅಂತ ಮೇಲ್ನೋಟಕ್ಕೆ. ಇದರಲ್ಲೂ ಮತ್ತೆ ತ್ರಿಕರಣ, ತ್ರಿಕರಣ ಅಪ್ಲೈಡ್ ಬಿಡಲ್ಲ, ಕಾಯ ವಾಚ ಮನಸ ಬರಲೇಬೇಕು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನ್ ಗೊತ್ತಾ, ಶರೀರ ಹೇಗೆ ಶುದ್ಧ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ, ಅನಂತರದಲ್ಲಿ ಸ್ನಾನ ಮಾಡುವಾಗ ಪವಿತ್ರ ಮೃತ್ತಿಕೆಗಳಿರ್ತಾವಲ್ಲ ಅದನ್ನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಶರೀರ ಶುದ್ಧ ಆಗುತ್ತೆ. ಈಗ ಅದೆಲ್ಲಿ ಸಿಗುತ್ತೆ ಮಾರಾಯ ಮೃತ್ತಿಗೆ? ಈಗ ಅದಲ್ಲಿ ಸಿಗುತ್ತೆ, ತುಳಸಿ ಗಿಡದ ಮೃತ್ತಿಗೆ ಎಲ್ಲರ ಮಲ್ಲೂ ಇರುತ್ತೆ. ನನ್ ಗುರುಚರಿತ್ರೆ ಕಾಲು ಕರ್ಕೊಂಡು ಹೋಗ್ತಿದೆ, ನನ್ನ ಮೃತ್ತಿಗೆ ಹೊಡ್ಕೊಂಡು ಹೋಗ್ಲಿ ನಾನು. ಬಟ್ ಏನಂದ್ರೆ ತುಳಸಿ ಗಿಡದ ಮೃತ್ತಿಗೆ ಆದ್ರೂ ಇರುತ್ತೆ, ಸರಿ, ಅದನ್ನೇ ಒಂದ್ ಸ್ವಲ್ಪ ಬಳಸ್ಬೋದು. ಸೂಪರ್, ಓಕೆ. ಆಯ್ತಾ? ಯದ್ಭಾವಂ ತದ್ಭವತಿ, ಅದನ್ನೇ ಭಾವದಲ್ಲಿ ಅದನ್ನೇ ಬಳಸ್ಕೊಳ್ಳೋದು. ನಾವು ತೀರ್ಥ ಕ್ಷೇತ್ರದಲ್ಲಿ ಇದ್ರೆ ತೀರ್ಥ ಸ್ನಾನ ಮಾಡಿದ್ರೆ ಅದು ಒಳ್ಳೇದು, ಇಲ್ಲ ಅಂತೇಳಿ ಮನೆಯಲ್ಲೇ ಸ್ನಾನ ಮಾಡಿದ್ರೆ ಆಗುತ್ತೆ, ತೊಂದರೆ ಇಲ್ಲ. ಆಯ್ತಾ? ಬಟ್ ಏನು ಅಂದ್ರೆ ಸ್ನಾನ ಮಾಡುದು ಪ್ರತಿನಿತ್ಯ, ಅದು ಶರೀರ ಅದರಿಂದ ಶುದ್ಧ ಆಗುತ್ತೆ. ಎರಡನೇದು ವಾಣಿ, ವಾಕ್, ಮಾತು ಯಾವಾಗ ಶುದ್ಧ ಆಗುತ್ತೆ ಗೊತ್ತಾ? ನಾವು ಯಾವಾಗ ಬೇರೆಯವ್ರ ಬಗ್ಗೆ ಕೆಟ್ಟದ ವಿಚಾರವನ್ನು ಮಾತಾಡೋದು ನಿಲ್ಲಿಸ್ತೀವಲ್ಲ, ಅವಾಗ ಒಂದು ಶುದ್ಧ ಆಗುತ್ತೆ. ಆಮೇಲೆ ಯಾವಾಗ ನಾವು ಭಗವಂತನ ನಾಮ ಜಪವನ್ನು ಅಥವಾ ದೇವ್ರ ಬಗ್ಗೆ ಹೇಳೋದನ್ನ ಕೇಳೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು ಮಾಡ್ತೀವಲ್ವಾ, ಅವಾಗ ಮಾತು ಶುದ್ಧ ಆಗತ್ತೆ. ಎಲ್ಲಿ ತನಕ ಪ್ರಪಂಚದ ವಿಚಾರದ ಬಗ್ಗೆನೇ ಮಾತಾಡ್ತಿರ್ತಾನೆ ಅಲ್ಲಿ ತನಕ ವಾಣಿ ಶುದ್ಧಿ ಆಗೋದಿಲ್ಲ. ಯಾವಾಗ ಪ್ರಪಂಚದ ವಿಚಾರವನ್ನ ಬಿಟ್ಟು ಬದಿಗಿಟ್ಟು ಭಗವಂತನ ಬಗ್ಗೆ ಮಾತಾಡೋದು ಅಥವಾ ಭಗವಂತನ ನಾಮ ಜಪ ಅಟ್ಲೀಸ್ಟ್ ಅದನ್ನ ಮಾಡಿದಾಗ ಅವನ ವಾಣಿ ಶುದ್ಧ ಆಗತ್ತೆ. ಆಯ್ತಾ? ಸೊ ಏನೇ ಇದ್ರು ವಿಡಿಯೋ ಸುಮ್ಮನೆ ಲೈಕ್ ಮಾಡು, ಕಮೆಂಟ್ಸ್ ಮಾಡಬೇಡ ಅಂತ ಹೇಳ್ತಾ ಇದೆಯಾ? ಹೌದೌದು. ಓಕೆ. ಈಗ ವಾಣಿ ಶುದ್ಧ ಆಯ್ತು, ಮನಸ್ಸು ಶುದ್ಧ ಆಗ್ಬೇಕಲ್ಲ. ಮನಸ್ಸಿನ ಶುದ್ಧತೆಗೆ ಯಾವ ಸೋಪು ಎಲ್ಲಿಯೂ ಸಿಗಲ್ಲ. ಮನಸ್ಸು ಶುದ್ಧ ಆಗ್ಬೇಕು ಅಂದ್ರೆ ಅದಕ್ಕೊಂದೇ ಸೋಪ್ ಇರೋದು ಭಗವಂತ ಅಷ್ಟೇ. ನೀವು ಭಗವಂತನನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನು ಬೇಕಾದ್ರೂ ಮನಸ್ಸಲ್ಲಿ ಯೋಚನೆ ಮಾಡಿ, ಮನಸ್ಸು ಕ್ಲೀನ್ ಆಗೋದಿಲ್ಲ. ಅದೇ ದೇವ್ರ ಬಗ್ಗೆ ನೀವು ಯೋಚನೆಯನ್ನು ಮಾಡಿದಾಗ ಅದು ಚಿಂತನೆ ಆಗತ್ತೆ, ಚಿಂತೆ ಆಗೋದಿಲ್ಲ. ಯಾಕೆಂದ್ರೆ ಚಿಂತೆ ಏನ್ ಮಾಡುತ್ತೆ ಅಂದ್ರೆ ಸುಡುತ್ತೆ ಮನುಷ್ಯನ, ಅವನು ಇದ್ದಾಗ್ಲಿಂದ ಕೊನೆ ತನಕ ಸುಡುತ್ತೆ. ಚಿಂತನೆ ಆ ಸುಡೋದನ್ನು ನಿಲ್ಲಿಸಿ ಒಂದು ಒಳ್ಳೆ ಮಾರ್ಗವನ್ನು ತೋರಿಸುತ್ತೆ. ಸೊ ಆದ್ರಿಂದ ದೇವರ ಚಿಂತನೆಯನ್ನು ಮಾಡಬೇಕು, ಅವಾಗ ಏನು ಅಂದ್ರೆ ಮನಸ್ಸು ಶುದ್ಧ ಆಗತ್ತೆ. ಈ ರೀತಿಯಾಗಿ 3 ವಿಧವಾಗಿ ಶುದ್ಧತೆಯನ್ನು ಪಾಲನೆ ಮಾಡ್ಕೊಳ್ಬೇಕು. ಶೌಚ ಆಯ್ತು. ಶೌಚಂ ಅನಂತರದಲ್ಲಿ ತುಷ್ಟಿ. ಅಂದ್ರೆ ತುಷ್ಟಿ ಅಂತ ಹೇಳಿದ್ರೆ ತೃಪ್ತಿ, ಸಂತೃಪ್ತಿ, ಇರೋದ್ರಲ್ಲಿ ತೃಪ್ತಿ. ಸಾಧಕನಾದಂಥವನು ಇರೋದ್ರಲ್ಲಿ ತೃಪ್ತನಾಗಿರ್ತಾನೆ. ಯಾಕೆಂದ್ರೆ ಒಂದು ವಿಚಾರ, ಅವನ ಸಾಧನೆಗೆ ಏನು ಬೇಕು ಅದನ್ನು ಭಗವಂತ ನನಗೆ ಕೊಡ್ತಾನೆ ಅಂತ ಹೇಳಿ ಅವನಿಗೆ ಪೂರ್ತಿ ನಂಬಿಕೆ ಇರುತ್ತೆ. ಆ ನಂಬಿಕೆ ಇದ್ದಾಗ ಅವನಲ್ಲಿ ತೃಪ್ತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅತೃಪ್ತಿ ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ ನನಗೆ ಬೇಕಾಗಿತ್ತು ಸಿಗ್ಲಿಲ್ಲ, ಅಥವಾ ನನಗೆ ಇನ್ನೂ ಬೇಕು ಅಂತ ಇನ್ಸೆಕ್ಯೂರಿಟಿ, ಭಯ, ಇನ್ನೂ ಬೇಕು ಅಂತ ಹೇಳಿ. ಆದರೆ ಯಾವಾಗ ದೇವ್ರ ಮೇಲೆ ಅವನಿಗೆ ನಂಬಿಕೆ ಬರುತ್ತಲ್ಲ, ನನಗೆ ಬೇಕಾಗಿದ್ದು ನನಗಿಂತ ಚೆನ್ನಾಗಿ ದೇವ್ರಿಗೆ ಗೊತ್ತು, ಅವನು ನನಗೆ ಕೊಡ್ತಾನೆ ಬೇಕಾಗಿದ್ದನ್ನು ಅಂತ ಹೇಳಿ ಯಾವಾಗ ಒಬ್ನಿಗೆ ನಂಬಿಕೆ ಬರುತ್ತಲ್ಲ, ಅವಾಗ ಒಂದು ತೃಪ್ತನಾಗ್ತಾನೆ. ಈಗ ಎಷ್ಟೋ ಜನರಿಗೆ ಏನು ಗೊತ್ತಾ, ರಾತ್ರಿ ಮಲಗ್ತಾರೆ, ಅವ್ರಿಗೆ ನೆಮ್ಮದಿಯಿಂದ ನಿದ್ರೆನೇ ಬರಲ್ಲ. ಅವ್ರು ಅದಕ್ಕೆ ಸ್ಲೀಪಿಂಗ್ ಪಿಲ್ಸ್ ತಗೊಳ್ಳೋದೇನು, ಬೇರೆ ಬೇರೆ ಔಷಧಿ ಮಾಡೋದೇನು, ಏನೇ ಮಾಡಿದ್ರು ನೆಮ್ಮದಿಯಿಂದ ನಿದ್ರೆ ಬರಲ್ಲ. ಯಾಕೆ ನೆಮ್ಮದಿಯಿಂದ ನಿದ್ರೆ ಬರಲ್ಲ ಅಂದ್ರೆ ತೃಪ್ತಿ ಇಲ್ಲ. ಏನು ಲೋನ್ ತಗೊಂಡಿರ್ತಾರೆ, ಅಥವಾ ಯಾವುದೋ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸ್ಕೊಂಡಿರ್ತಾರೆ, ಅದು ಆ ಥರ ಆಗಲಿಲ್ಲ, ಈ ಥರ ಆಗಬೇಕಾಗಿತ್ತು, ಹಾಗೆ ಹೀಗೆ ಅದೇ ಟೆನ್ಷನ್ ಅವ್ರ ತಲೆಯಲ್ಲಿ ಓಡ್ತಾ ಇರೋದ್ರಿಂದ ಅವ್ರಿಗೆ ನಿದ್ರೆ ಮಾಡಬೇಕು ಅಂತೇಳಿ ಮಲ್ಕೊಂಡ್ರು ನಿದ್ರೆ ಬರಲ್ಲ. ಇದಾಗತ್ತೆ. ಆದರೆ ಸಾಧಕನಿಗೇನು ಅಂದರೆ ಅವನಲ್ಲಿ ತೃಪ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೂತಾಗ ನಿಮ್ಮಲ್ಲಿ ಯಾವುದ್ರಲ್ಲಿ ಅತೃಪ್ತಿ ಇರುತ್ತೆ ಅದೇ ಕಾಡುತ್ತೆ. ಹೌದು, ಅದನ್ನೊಂದು ಮಾಡ್ಕೊಳ್ಬೇಕಿತ್ತು, ಹೌದು, ಅದನ್ನೊಂದು ಜೋಡಿಸ್ಕೊಳ್ಬೇಕಿತ್ತು ಅಂತ ಹೇಳಿ ಕಾಡುತ್ತೆ. ತೃಪ್ತನಾದಾಗ ಏನು ಅಂದರೆ ಅವನಿಗೆ ಅವಾಗ ಭಗವಂತನ ಬಗ್ಗೆ ಮಾತ್ರ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗತ್ತೆ. ಕರೆಕ್ಟ್. ಆಮೇಲೆ ಸಮಾಜಕ್ಕೂ ಸಾಧಕನಿಗೂ, ಸಾಮಾಜಿಕ ವ್ಯಕ್ತಿಗಳಿಗೂ ಸಾಧಕನಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಸಾಮಾಜಿಕ ವ್ಯಕ್ತಿಗಳು ಆಧ್ಯಾತ್ಮದಲ್ಲಿ ತೃಪ್ತಿ ಆಗಿರ್ತಾರೆ, ಭಗವಂತನ ವಿಚಾರದಲ್ಲಿ ತೃಪ್ತಿ, ಆಧ್ಯಾತ್ಮದಲ್ಲಿ ತೃಪ್ತಿ, ಲೌಕಿಕ ವಿಚಾರದಲ್ಲಿ ಅತೃಪ್ತರಾಗಿರ್ತಾರೆ. ಸಾಧಕ
ತನ್ನ ಸಾಧನೆಯ ವಿಚಾರದಲ್ಲಿ, ಭಗವಂತನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಅತೃಪ್ತಿ, ಹ್ಮ್ ಸಮಾಜದ ವಿಚಾರದಲ್ಲಿ ತೃಪ್ತನಾಗಿ. ತೃಪ್ತನಾಗಿರ್ತಾನೆ. ಹಾಗಿದ್ರಿಂದ ಟೆನ್ಷನ್ಲೆಸ್ ಲೈಫ್ ಅವನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತೃಪ್ತಿ ಯಾವಾಗ ಆಗುತ್ತೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ನಿಂತಾಗ ಆಗುತ್ತೆ. ನಿಂತಾಗತ್ತೆ. ಸಮಾಜದಲ್ಲಿ ತೃಪ್ತಿ, ತೃಪ್ತಿ ಭಗವಂತನಲ್ಲಿ ಅತೃಪ್ತಿ. ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲಿದೆ, ಇಲ್ಲಿದೆ. ಇನ್ನು ನನಗೆ ಇನ್ನೂ ಮಾಡ್ಬೇಕೇನೋ ಆಗ್ಬೇಕು, ಆಗ್ಬೇಕು ಅನ್ನೋದನ್ನೋದೇನೋ ಜ್ಞಾನ ವೈರಾಗ್ಯ, ಹೌದೌದು ಬೇರೆ ಅಲ್ಲ. ಹೌದು. ಜ್ಞಾನ ಆಗ್ಬೇಕು ನನಗಿನ್ನ ಪೂರ್ತಿ, ಅಥವಾ ನಿನ್ ದರ್ಶನ ಆಗ್ಬೇಕು ಅನ್ನೋದು ಒಂದು ಅತೃಪ್ತಿ. ಅದು ಒಂದು ಬಿಟ್ಟು ಬಿಟ್ಟು ಅದನ್ನ ಬೇಕು, ಈ ಕಡೆ ಅವನಿಗೆ ಏನೂ ಇರಲ್ಲ. ಏನೂ ಇರಲ್ಲ. ಈ ಕಡೆ ಇತ್ತು ಅಂತಂದ್ರೆ ಅವನು ಹೌದು. ಕತೆ. ಹಾಗಾಗಿ ಇದು ತೃಪ್ತಿ ಅಂತ ಹೇಳಿ ತುಷ್ಟಿ ಆಯ್ತು. ಇದು ಎರಡನೇದು ಅಂಶ. ಮೂರನೇದು ಏನು ಅಂತ ಹೇಳಿದ್ರೆ ತಪಸ್ಸು. ತಪಸ್ಸು. ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಮಾಡ್ತಾರಲ್ಲ ಋಷಿಗಳು, ಅದನ್ನ ಮಾತ್ರ ತಪಸ್ಸು ಅಂತ ಹೇಳಿ ಶಾಸ್ತ್ರದಲ್ಲಿ ಎಲ್ಲೂ ಹೇಳಲ್ಲ. ಸೂಪರ್. ಒಂದು ಪುಣ್ಯ ಕಾರ್ಯವನ್ನ ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ತಪಸ್ಸು ಅಂತ ಹೇಳಿ ಶಾಸ್ತ್ರದಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೂಪರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಓದ್ತಿದ್ದಾನೆ, ಹ್ಮ್ ಅವ್ನು ಬಿಡಲ್ಲ, ಪ್ರತಿನಿತ್ಯ ಅವನದೊಂದು ಕಟ್ಟುಬದ್ಧತೆ ಇದ್ದಾಗ ಹ್ಮ್ ಮಾಡ್ತಾನೆ, ಅದನ್ನು ತಪಸ್ಸು ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಹ್ಮ್ ಅಥವಾ ಒಬ್ಬ ಕಾಡಿಗೆ ಹೋಗಿನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಟ್ಕೊಳ್ಳೋಣ, ಹ್ಮ್ ಹ್ಮ್ ಅದು ಪ್ರತಿನಿತ್ಯದಲ್ಲಿ ಕಂಟಿನ್ಯೂಟಿ ಇತ್ತು ಅಂದ್ರೆ ಅದನ್ನು ತಪಸ್ಸು ಅಂತ ಹೇಳಿ ಶಾಸ್ತ್ರದಲ್ಲಿ ಕನ್ಸಿಡರ್ ಮಾಡ್ತಾರೆ. ಹ್ಮ್ ಇಲ್ಲಿ ತಪಸ್ಸಿನಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ತಪಸ್ಸು ಮಾಡ್ತಾ ಇರೋಷ್ಟು ಹೊತ್ತು ಶರೀರ ದಂಡನೆ ಆಗ್ತಾ ಇರುತ್ತೆ. ಅದೊಂದು ಮೇನ್ ಪಾಯಿಂಟ್. ಹ್ಮ್ ಈಗ ಒಬ್ಬ ವಿಷ್ಣು ಸಹಸ್ರನಾಮ ಓದ್ತಾ ಇದ್ದಾನೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯ ತನಕನೂ ಅವನು ಓದೋದನ್ನ ನಿಲ್ಸೋದಿಲ್ಲ, ಬಾಯಿಂದ ಹೇಳೋದನ್ನ ನಿಲ್ಸೋದಿಲ್ಲ. ಕೂತಿರ್ತಾನೆ ಅಥವಾ ಓಡಾಡ್ತಾನೆ ಹೇಳ್ಬೋದು, ತೊಂದರೆ ಇಲ್ಲ. ವಿಷ್ಣು ಸಹಸ್ರನಾಮಕ್ಕೆ ಆ ರೀತಿ ನಿಯಮ ಇಲ್ಲ. ಬಟ್ ಏನು ಅಂತ ಹೇಳಿದ್ರೆ ಆ ದಂಡನೆ ಮಾಡ್ತಾನಲ್ಲ ಅವನು, ಅಷ್ಟೊತ್ತು ದೇವರಿಗೆ ಅಂತ ಹೇಳಿ ಕೊಡ್ತಾನಲ್ಲ, ಕಮಿಟ್ ಆಗ್ತಾನಲ್ಲ. ಹೌದು, ಆ ಕಮಿಟ್ಮೆಂಟ್ ಇರುತ್ತಲ್ಲ ಚೂರಾದ್ರೂ ಅದನ್ನ ತಪಸ್ಸು ಅಂತ ಹೇಳಿ ಹೇಳ್ತಾರೆ. ಅದಿರಬೇಕು ಸಾಧಕನಿಗೆ. ಅಂದ್ರೆ ಅವನು ದಿನದಲ್ಲಿ ಇಂತಿಷ್ಟು ಹೊತ್ತು ದೇವರಿಗೆ ಅಂತ ಹೇಳಿ ಆದ್ರೂ ಅವ್ನು ಮೀಸಲು ಇಡಬೇಕು. ಆ ಮೀಸಲಿಟ್ಟು ಏನೇನೋ ಕೆಲಸ ಮಾಡೋದಲ್ಲ, ದೇವರಿಗೆ ಸಂಬಂಧಪಟ್ಟಿರುವಂಥ ಕಾರ್ಯಗಳನ್ನೇ ಮಾಡ್ಬೇಕು ಆ ಟೈಮಲ್ಲಿ. ಅದು ಪ್ರತಿನಿತ್ಯ ಆದಾಗ ಅದನ್ನು ತಪಸ್ಸು ಅಂತ ಹೇಳಿ ಹೇಳ್ತಾರೆ. ಈ ತಪಸ್ಸು ನಮ್ಮಲ್ಲಿ ಇರಬೇಕು. ಸೊ ಇದು ಮೂರನೆಯ ನಿಯಮ. ನಿಯಮ ಮೂರನೇದು. ನಾಲ್ಕನೆಯ ನಿಯಮ ಏನು ಅಂದ್ರೆ ಸ್ವಾಧ್ಯಾಯ ಅಂತ ಹೇಳಿ. ಸ್ವಾಧ್ಯಾಯ ಅಂತ ಹೇಳಿ ಹೇಳಿದ್ರೆ ಭಗವಂತನ ಬಗ್ಗೆ ಅಧ್ಯಯನ ಮಾಡೋದು. ಸ್ವ ಅಧ್ಯಯನ. ಆಯ್ತಾ? ಅದಕ್ಕೇನು ಅಂದ್ರೆ ಗುರುಗಳ ಮುಖಾಂತರವಾಗಿನೂ ಮಾಡ್ಬೋದು, ಇಲ್ಲ ನಾನೇ ಓದಿ ನನಗೆ ಅರ್ಥ ಆಗತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿ ಇತ್ತು ಅಂದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿತ್ತು ಅಂದ್ರೆ ಸ್ವಂತವಾಗಿ ಇವನೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡಬಹುದು. ಬಟ್ ಒಂದೇನು ಅಂದ್ರೆ ಆ ಗ್ರಂಥ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟದ್ದಾಗಿರ್ಬೇಕು. ಅದನ್ನು ಅವನು ಪ್ರತಿನಿತ್ಯ ಓದ್ಬೇಕು. ಯಾಕೆಂದ್ರೆ ಶಾಸ್ತ್ರದಲ್ಲಿ ಮನಸ್ಸನ್ನ ಪರಿವರ್ತನೆ, ಈಗ ಕೆಲವರಿಗೆ ಏನು ಗೊತ್ತಾ, ಈ ಯೋಗ ಬಗ್ಗೆ ಧ್ಯಾನದ ಬಗ್ಗೆ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇರುತ್ತೆ. ಅವ್ರು ಕೇಳಿದಾಗ ಇಂಟ್ರೆಸ್ಟು ಬರುತ್ತೆ. ಆದರೆ ಹೊರಗಿನ ಪ್ರಪಂಚದಲ್ಲಿ ಒಂದು ವಸ್ತುನ ನೋಡಿದಾಗ ಪೂರ ಇಂಟ್ರೆಸ್ಟ್ ಅವ್ರದ್ದು ಹೊರಟೋಗ್ಬಿಡುತ್ತೆ. ಆಯ್ತಾ? ಸೊ ಅಂಥವ್ರನ್ನ ಸರಿ ಮಾಡ್ಲಿಕ್ಕೆ ಏನು ಮಾರ್ಗ ಅಂತ ಹೇಳಿದಾಗ ಶಾಸ್ತ್ರದಲ್ಲಿ 3 ಆಪ್ಷನ್ ಕೊಡ್ತಾರೆ. ಒಂದು ಏನು ಅಂದ್ರೆ ಪ್ರತಿನಿತ್ಯ ತೀರ್ಥಕ್ಷೇತ್ರದ ತೀರ್ಥ ಸ್ನಾನವನ್ನು ಮಾಡಬೇಕು, ಹರಿತಾ ಇರೋ ನದಿಯ ಸ್ನಾನ. ಅವಾಗ ಅದೇನು ನಿಧಾನಕ್ಕೆ ಶರೀರವನ್ನು ಪ್ಯೂರ್ ಮಾಡಿ ಆಮೇಲೆ ಇವನು ಸಾಧನೆಗೆ ಬರ್ಲಿಕ್ಕೆ ಸಹಕಾರವನ್ನು ಮಾಡುತ್ತೆ. ಫಸ್ಟ್ ಸ್ಟೆಪ್ ಅದಾಗ್ಲಿಲ್ಲ, ತೀರ್ಥ ಸ್ನಾನ ಮಾಡ್ಲಿಕ್ಕೆ ನೀರು ಸಿಗ್ಲಿಲ್ಲ, ಎರಡನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ಒಂದು ಗ್ರಂಥದ ಅಧ್ಯಯನವನ್ನು ಮಾಡೋದು. ಅವಾಗ ಏನಾಗುತ್ತೆ ಗೊತ್ತಾ, ಪ್ರತಿನಿತ್ಯ ಓದ್ತಾ ಹೋದಾಗ ಫಸ್ಟಿಗೆ ಅವನು ಇಲ್ಲ ಅಂತ ಹೇಳಿ ಅನ್ಸುತ್ತೆ, ಇದು ತಪ್ಪು ಅಂತ ಹೇಳಿ ಅನ್ಸುತ್ತೆ. ಅದೇ ಒಂದು ಉದಾಹರಣೆ, ಭಗವದ್ಗೀತೆಯನ್ನು ಒಬ್ಬ ಓದ್ತಾ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳೋಣ, ಅವನನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಧಾನಕ್ಕೆ ಅವ್ನ ಮೈಂಡ್ ಭಗವದ್ಗೀತೆ ಯಾವ ರೀತಿ ಹೇಳುತ್ತೆ ಅದೇ ರೀತಿ ಅವ್ನ ಮೈಂಡ್ ವರ್ಕ್ ಆಗಕ್ಕೆ ಮನೋಕ್ಲೇಶವೆಲ್ಲ ಲಯ ಆಗುತ್ತೆ. ಮತ್ತು ಮೈಂಡ್ ಅದೇ ರೀತಿಯಾಗಿ ಟ್ಯೂನ್ ಆಗಿಬಿಡತ್ತೆ, ಭಗವಂತನ ವಿಚಾರದಲ್ಲಿ ಟ್ಯೂನ್ ಆಗಿಬಿಡತ್ತೆ. ಅದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇದು ಇಲ್ಲ, ಸ್ವಾಧ್ಯಾಯವೂ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಸಮರ್ಥರಾಗಿರ್ತಕ್ಕಂತಹ ಗುರುಗಳ ಸಂಘವನ್ನು ಮಾಡಬೇಕು. ಯಾಕೆಂದ್ರೆ ಅವ್ರ ಬಳಿಯಲ್ಲಿ ಹೋದಾಗ ಅವರ ಒಂದು ಚರ್ಯ ಆಗಿರ್ಬೋದು ಅಥವಾ ಅವರ ಒಂದು ಮಾತುಕತೆ ಆಗಿರ್ಬೋದು, ಇದೆಲ್ಲವನ್ನು ನಾವು ನೋಡ್ತಾ ಹೋದಾಗ ನಿಧಾನಕ್ಕೆ ನಮ್ಮ ಮನಸ್ಸು ಭಗವತ್ಪರವಾಗಿ ಹೋಗ್ತಾ ಬರುತ್ತೆ. ಒಳ್ಳೆಯ ಗುರು ಆಗಿದ್ದಾಗ, ಒಳ್ಳೆಯ ಗುರುವನ್ನು ಒಬ್ಬ ಒಳ್ಳೆಯ ಶಿಷ್ಯ ಹೋಗಿ ಅವರ ಬಳಿಯಲ್ಲಿದ್ದಾಗ ಇದೆಲ್ಲವೂ ಚೇಂಜಸ್ ಆಗುತ್ತೆ. ಸೊ ಈ ರೀತಿ ಆದಾಗ ಏನು ಅಂತ ಹೇಳಿದ್ರೆ ಅವನ ಒಂದು ಮೈಂಡು ಸ್ವಾಧ್ಯಾಯದಿಂದ ಏನು ಫಲವನ್ನು ಹೇಳಿದರೆ ಅದೇ ಫಲವನ್ನು ಗುರುವಿನಿಂದಲೂ ಸಹ ಪಡಿತಾನೆ. ಸೊ ಯಾಕೆ ಇದು ಸ್ವಾಧ್ಯಾಯ ಬೇಕು ಅಂತ ಹೇಳಿದ್ರೆ ಅವನಿಗೆ ಕ್ಲಾರಿಟಿ ಬೇಕು. ಸಾಧನೆ ಮಾಡೋನಿಗೆ ಸಾಧನೆ ಬಗ್ಗೆ ಕ್ಲಾರಿಟಿ ಬೇಕಲ್ಲ. ಹೌದು, ಇದು ಏನು ಮಾಡ್ತಾ ಇದ್ದೀನಿ, ಈಗ ಮಧ್ಯದಲ್ಲಿ ಏನೋ ಒಂದು ಸಣ್ಣ ತಪ್ಪು ಬಂತು, ಸಮಸ್ಯೆ ಬಂತು, ಅವನಿಗೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಹಿಂದಿನ ಕಾಲದಲ್ಲಿ ಒಬ್ಬ ಸಾಧನೆ ಮಾಡಿದಾಗ ಅವನಲ್ಲಿ ಹಿಂಗೆ ಸಮಸ್ಯೆ ಬಂದಿತ್ತು, ಅವನು ಅದಕ್ಕೆ ಈ ರೀತಿ ಪರಿಹಾರ ಮಾಡ್ದ, ನಾನು ಅದಕ್ಕೆ ಇದೇ ರೀತಿ ಮಾಡಬೇಕು, ಆಮೇಲೆ ಇಲ್ಲಿ ಬಂದಿರೋ ಸಮಸ್ಯೆ ನಿಜವಾದ ಸಮಸ್ಯೆ ಅಲ್ಲ. ಇದೆಲ್ಲವೂ ಯಾವಾಗ ಗೊತ್ತಾಗುತ್ತೆ, ಯಾವಾಗ ಅವನಲ್ಲಿ ಸೆಲ್ಫ್ ಸ್ಟಡಿ ಇರುತ್ತೆ. ಅವಾಗ ಸಿಂಪಲ್ ಆಗಿ ಎಲ್ಲರಿಗೂ ಇನ್ನೂ ಅರ್ಥ ಆಗೋ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಯಾವುದೋ ಒಂದು ಕೇಸ್ಗೆ ಯಾವುದೋ ಬುಕ್ಕು ಯಾವುದೋ IPC ಸೆಕ್ಷನ್
ಇನ್ ದ ಕೇಸ್ ದಿಸ್ ವಾಸ್ ಸ್ಟೇಟ್ ವರ್ಸಸ್ ದಿಸ್, ಹೌದು ಅಲ್ಲಿ ಆ ಸ್ಟೇಟ್ ಅಲ್ಲಿ ಅವತ್ತು ಈ ತೀರ್ಪು ಕೊಟ್ಟಿದ್ರಿ ಅವರ ಆನರ್ ನೋಡಿ ಈ ಕೇಸ್ ಕೊಡಿ ಅಂತ ಹೇಳೋರೊಬ್ರು ಬೇಕು. ಹೌದು. ಅದು ಸ್ವಾಧ್ಯಾಯ ಮಾಡಿದಾಗ ನಿರಂತರ ಅವನಿಗೊಂದು ಜ್ಞಾನ ಅವನಲ್ಲಿರುತ್ತೆ, ಏನು ಅಂತ ಹೇಳಿ ಒಂದು ಥೀಮ್ ಅವನಲ್ಲಿ ಬರುತ್ತೆ. ಕರೆಕ್ಟ್. ಇದಾಯ್ತಾ 4ನೇ ನಿಯಮ ಸ್ವಾಧ್ಯಾಯ. 5ನೇ ನಿಯಮ ಏನು ಅಂದರೆ ಹರಿಪೂಜನಂ. ಹರಿಪೂಜನಂ ಅಂತ ಹೇಳಿದ್ರೆ ದೇವರ ಪೂಜೆ. ಸೊ ದೇವರ ಪೂಜೆ ಮಾಡಲಿಕ್ಕೆ ಎಲ್ಲರ ಮನೆಯಲ್ಲೂ ಮೂರ್ತಿಯನ್ನು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಇತ್ತು ಅಂಗುಷ್ಟ ಪ್ರಮಾಣದ ಮೂರ್ತಿ, ಅಂದರೆ ಇಷ್ಟೆತ್ರ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಒಂದು ಮೂರ್ತಿ. ಆ ಮೂರ್ತಿಯನ್ನು ಏನಕ್ಕೆ ಕೊಡ್ತಾ ಇದ್ರು ಗೊತ್ತಾ? ಪ್ರೀತಿಯಿಂದ ಪೂಜೆ ಮಾಡ್ಲಿಕ್ಕೆ ಅಷ್ಟೇ. ಈಗ ಒಬ್ಬ ಧ್ಯಾನ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾನೆ ಅಂತ ಹೇಳಿ ಇಟ್ಕೊಳ್ಳಿ. ನಮಗೆ ಯಾವ್ದು ಧ್ಯಾನ ಆಗುತ್ತೆ ಗೊತ್ತಾ? ನಾವು ಕಣ್ಣು ಮುಚ್ಚಿದಾಗ ನಮಗೆ ಯಾವುದು ತಕ್ಷಣ ನಮಗೆ ನೆನಪಾಗತ್ತೆ ಅಂದರೆ ನಾವು ಯಾವುದನ್ನು ಹೆಚ್ಚಿಗೆ ಪ್ರೀತಿ ಮಾಡಿರ್ತೀವಲ್ಲ ಅದು ನೆನಪಾಗತ್ತೆ. ಈಗ ಲವ್ ಮಾಡಿರ್ತಾರಲ್ಲ ಅವ್ರಿಗೆ ಅವ್ರ ಲವರೇ ಎಲ್ಲ ಕಡೆ ಕಾಣ್ತಿರ್ತಾರೆ. ಖಂಡಿತ. ಆಮೇಲೆ ಅವ್ರು ಲವರ್ ನೆನ್ಪು ಮಾಡ್ಕೊಳ್ಳಿ ತಕ್ಷಣ ನೆನಪಾಗತ್ತೆ. ಅದೇ ಬೇರೆ ಯಾವ್ದನ್ನಾದ್ರೂ ಅಮ್ಮನ ನೆನ್ಪು ಮಾಡ್ಕೊಳ್ಳಿ ಅಂದ್ರೆ ಅವ್ರಿಗೆ ನೆನಪಾಗಲ್ಲ ಅಮ್ಮ ಸರಿಯಾಗಿ. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಇದು ಸೈಕಾಲಜಿಕಲ್ ಮ್ಯಾಟ್ರ್. ಇದು ಶಾಸ್ತ್ರಕಾರರ ಒಂದು ಜ್ಞಾನವನ್ನು ನೋಡಿ ಅವರು ಹೇಗೆ ಹೇಳ್ತಾರೆ ಅಂದ್ರೆ, ನೀನು ದೇವರನ್ನ ಧ್ಯಾನ ಮಾಡಬೇಕು ಅಂದ್ರೆ, ದೇವರ ನೆನಪಾಗಬೇಕು ಅಂದ್ರೆ ದೇವರ ಮೂರ್ತಿಯನ್ನ ಪ್ರೀತಿ ಮಾಡು. ದೇವರ ಮೂರ್ತಿಯನ್ನ ಪ್ರೀತಿ ಹೇಗೆ ಮಾಡಬೇಕು? ಪೂಜೆಯಿಂದ ಮಾಡಬೇಕು. ಅದು ಪ್ರತಿನಿತ್ಯ ಪೂಜೆಯನ್ನು ಮಾಡುವಾಗ ಭಕ್ತಿಯಿಂದ ನೀನು ಆ ಮೂರ್ತಿಯನ್ನು ಪೂಜೆ ಮಾಡ್ತಾ ಹೋದಾಗ ನಿನಗೇನು ಅಂದ್ರೆ, ಕಣ್ಣು ಮುಚ್ಚಿದಾಗ ನೀನು ಅದನ್ನು ಪ್ರೀತಿ ಮಾಡಿದ್ದೆ ಆದರೆ ಆ ಮೂರ್ತಿನೇ ಕಾಣುತ್ತೆ. ಆ ಮೂರ್ತಿಯನ್ನು ನೀನು ಧ್ಯಾನಕ್ಕೆ ಬಳಸ್ಕೊಳ್ಬೋದು, ಮುಂದೆ ಅದರ ಮೇಲೆ ಮೆಡಿಟೇಷನ್ ಮಾಡ್ಬೋದು. ಸೊ ಹಾಗಾಗಿ ಈ ಪೂಜೆಯ ಒಂದು ಕನೆಕ್ಷನ್ ಕೇವಲ ಸುಮ್ಮನೆ ಹೊರಗಿನ ಪೂಜೆ ಏನೋ ಒಂದಷ್ಟು ಬಯಸ್ತಾನೆ ಅದಕ್ಕೋಸ್ಕರ ಪೂಜೆ, ಅದು ಒಂದಷ್ಟು ಜನಕ್ಕೆ. ಸಾಧಕನಿಗೆ ಯಾಕೆ ಪೂಜೆ ಅಂತ ಹೇಳಿದ್ರೆ ಅವನ ಸಾಧನೆಗೆ ಸಹಕಾರ, ಏಕಾಗ್ರತೆ ಬರಬೇಕು. ಆಮೇಲೆ ನಾನು ಅದೇ ಹೇಳಿದಾಗ ಯಾರು ಹೆಚ್ಚಿಗೆ ಪ್ರೀತಿ ಮಾಡಿರ್ತಾರೆ ತಕ್ಷಣದಲ್ಲಿ ಅವರಿಗೆ ಅದು ನೆನಪಾಗುತ್ತೆ. ಸೊ ಭಗವಂತನನ್ನ ಪ್ರೀತಿ ಮಾಡಬೇಕು ಅಂದ್ರೆ ಭಗವಂತನ ಮೂರ್ತಿಯನ್ನು ಫಸ್ಟಿಗೆ ಪ್ರೀತಿ ಮಾಡಬೇಕು. ಯಾಕೆಂದ್ರೆ ಪರಬ್ರಹ್ಮ ಸ್ವರೂಪನಾಗಿರೋ ಭಗವಂತ ಹೇಗೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ಗೊತ್ತಾಗಲ್ಲ. ಸಮುದ್ರದ ಗಾತ್ರದಷ್ಟಿರುವಂತಹ ಒಂದು ಭಗವಂತನನ್ನ ಇಷ್ಟು ಸಣ್ಣ ಮೈಂಡಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಪ್ರಾರಂಭದ ಹಂತದಲ್ಲಿ. ಸೊ ಅದಕ್ಕೆ ಅವನು ಏನ್ ಮಾಡ್ತಾನೆ, ಸಣ್ಣ ಮೂರ್ತಿಯಲ್ಲಿ ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವಂತ ಒಂದು ಚೈತನ್ಯ ಶಕ್ತಿ ಈ ಸಣ್ಣ ಮೂರ್ತಿಯಲ್ಲಿ ಇದೆ ಅಂತ ಹೇಳಿ ಅಂದ್ಕೊಂಡು ಅದನ್ನೇ ಪ್ರತಿನಿತ್ಯ ಪೂಜೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಹೋದಾಗ ಅವನಿಗೆ ಅದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಸಹಕಾರ ಆಗತ್ತೆ. ಸೊ ಇದು ನಿಯಮಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಒಂದು ಅಂಶ. ಈಗ ಇಷ್ಟಾಗಿ ನಾವು ಎರಡೇ ಮೆಟ್ಲು ಹತ್ತಿರೋದು. ಆದ್ರೆ ಇಲ್ಲೇನ್ ಗೊತ್ತಾ, ಯಾವಾಗ ಈ ಸಾಧಕ ಈ 2 ಮೆಟ್ಲನ್ನು ಹತ್ತನಲ್ಲ, ಇಲ್ಲಿ ಆ 2 ಮೆಟ್ಲನ್ನು ಹತ್ತಿದ ಮೇಲೆ ಅವನ ಪ್ರಾಣಶಕ್ತಿ ಊರ್ಧ್ವಮುಖವಾಗಿ ಬೆಳೆದ್ ಬಿಡುತ್ತೆ. ಸೂಪರ್. ಹೌದು. ಮತ್ತೆ ಇಷ್ಟು ಯಾಕೆಂದ್ರೆ ಮುಂಚೆ ಏನಾಗ್ತಿತ್ತು ಗೊತ್ತಾ, ಪ್ರಾಣಶಕ್ತಿ ಬೇಡದವ್ರ ವಿಚಾರ ಮಾತಾಡೋದು, ಅಲ್ಲೊಂದಷ್ಟು ಹೋಯ್ತು, ಥಾಟ್ಸ್ ಅಲ್ಲೊಂದಷ್ಟು ಹೋಯ್ತು, ಅಥವಾ ಯಾವುದೋ ಒಂದಷ್ಟು ದುಶ್ಚಟಗಳಿಗೆ ಸಿಗಾಕೊಳ್ಳೋದು. ಅಲ್ಲಿ ಪ್ರಾಣಶಕ್ತಿ ವೇಸ್ಟ್ ಆಗ್ತಾ ಇತ್ತು, ಯೂಸ್ ಅಲ್ಲ ವೇಸ್ಟ್ ಆಗ್ತಾ ಇತ್ತು. ಖಂಡಿತ. ಇನ್ನು ಕೆಲವೊಂದಷ್ಟು ಕಡೆ ಯೂಸ್ ಆಗ್ತಿತ್ತು, ಬಟ್ ಅದರಿಂದ ಇವನ ಒಂದು ಸಾಧನೆ ಏನು ಹೆಲ್ಪ್ ಆಗ್ತಿರ್ಲಿಲ್ಲ, ಉದ್ಧಾರಕ್ಕೆ ಏನಿಲ್ಲ, ಟೈಮ್ ಪಾಸ್ ಆಯ್ತಾ. ಸೊ ಹಾಗಾಗಿ ಯಾವಾಗ ಯಮ ನಿಯಮಗಳನ್ನ ಸರಿಯಾಗಿ ಆಚರಣೆ ಮಾಡ್ತಾ ಬರ್ತಾನೆ ಸಾಧಕ, ಪ್ರಾಣಶಕ್ತಿ ಊರ್ಧ್ವಮುಖವಾಗಿ ಬೆಳೆಯುತ್ತೆ. ಆಮೇಲೆ ಅದಕ್ಕೆ ವೇಸ್ಟ್ ಆಗ್ಲಿಕ್ಕೆ ಎಲ್ಲೂ ಜಾಗ ಸಿಗೋದಿಲ್ಲ. ಊರ್ಧ್ವಮುಖವಾಗಿ ಬೆಳೆದಾಗ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅವನಿಗೆ ಸಹಕಾರ ಆಗುತ್ತೆ. ಆಮೇಲೆ ಇನ್ನೊಂದು, ಈ 2 ಅಂಗಗಳನ್ನು ಸರಿಯಾಗಿ ಸಾಧನೆಯಲ್ಲಿ ಬಂದಾಗ ಒಂದೇನು ಅಂದ್ರೆ, ಸಾಮಾನ್ಯ ಜನರಿಗೆ ಸಮಸ್ಯೆ ಬಂದಾಗ ಯಾವ ರೀತಿ ಅವರ ಮನಸ್ಸು ಚಂಚಲತೆ ಒಳಗಾಗತ್ತೆ, ಅದು ಈ ಸಾಧಕನಲ್ಲಿ ಆಗಲ್ಲ. ಹೌದೌದು. ತುಂಬಾ ದೊಡ್ಡ ಸಮಸ್ಯೆ ಬಂದ್ರೆ ಆಗತ್ತೆ, ಬಿಟ್ರೆ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಸಾಮಾನ್ಯ ಜನರ ಮನಸ್ಸು ಹೇಗೆ ಒಂದು ಅಯ್ಯೋ ಹೀಗಾಯ್ತಲ್ಲಪ್ಪ ಅಂತ ಹೇಳಿ ಅನ್ಕೊಳ್ತಿರ್ತಾರೆ, ಅದು ಇವನಲ್ಲಿ ಆಗಲ್ಲ. ಅಂದ್ರೆ ಚೂರು ಇವನು ಎತ್ತರದಲ್ಲಿ ಏರಿರ್ತಾರೆ. ಸೊ ಆದ್ರಿಂದ ಇವನಿಗೆ ಅದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಮ್ಯಾಟ್ರ್ ಆಗಲ್ಲ. ಆಯ್ತಾ. ಈಗ 2 ಮೆಟ್ಲಾಯ್ತು. ಈಗ ನಮ್ಮ ಆಡಿಯನ್ಸ್ ಹತ್ರ ಒಂದ್ ಸ್ವಲ್ಪ ಮಾತಾಡೋಣ. ಅವ್ರು ನಾವು ಎಂಗೇಜ್ ಮಾಡ್ತಾ ಇರ್ಬೇಕಲ್ಲ, ಮಾತಾಡ್ಬೋದಲ್ಲ? ಈಗ ಈ ಎಪಿಸೋಡನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ಲ ನಾನು? ಸಾಕಪ್ಪ ಶುಭಕರ, 2 ಮೆಟ್ಲು ಫಸ್ಟ್ ಹತ್ತೋಣ ನಾವು, ಅದ್ರಲ್ಲಿ 5 ಮೆಟ್ಲುಗಳು ಬೇರೆ ಮಧ್ಯ ಇದೆ, ಇಷ್ಟೆಲ್ಲ ಸೀನ್ ಇಲ್ಲ ನಮಗೆ ಅಂತ ನೋಡಿದ್ರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಅದರೊಳಗೆ ಇಳಿಬೇಕು, ಧುಮುಕ್ಬೇಕು ಅಂತ ನಮ್ಗೆ ಆಸೆ ಬಂದಾಗ, ಸೊ ದಿಸ್ ಇಸ್ ದ ವೇ. ಒಂದೊಂದು ಹಂತ ಅಂತ ಕರೆಯೋದೇನಕ್ಕೆ ಇದಕ್ಕೇನೆ. 1 ಮೆಟ್ಲಲ್ಲಿ 5, ಈ 2ನೇ ಮೆಟ್ಲಲ್ಲಿ 5. ಈ 2ರಲ್ಲೂ ಕಂಪಲ್ಸರಿ ತ್ರಿಕರಣ ಶುದ್ಧಿ, ಕಾಯ ವಾಚ ಮನಸ, ಇದು ನೋಟ್ ಮಾಡ್ಕೊಂಬಿಡಿ. ಅದಕ್ಕೆ ನಾನಿಲ್ಲಿ ಬ್ರೇಕ್ ಆಗ್ತಾ ಇದ್ದೀನಿ, ಸುಮ್ಮನೆ ಬ್ರೇಕ್ ಆಗ್ತಾ ಇಲ್ಲ. ಯಾಕಂದರೆ ಇದಿಲ್ಲದೆ ನೆಕ್ಸ್ಟ್ ಬರೋದು ಆಸನ, ಅದಾದ ಮೇಲೆ ಪ್ರಾಣಾಯಾಮ, ಹೀಗೆಲ್ಲ ಹೋಗುತ್ತೆ ಕತೆ. ನಾವು ಡೈರೆಕ್ಟ್ 3ನೇ ಮೆಟ್ಲಿಗೆ ಹೋಗ್ತೀನಿ ಅಂದರೆ ಏನಾಗ್ತದೆ, ಜಾರಿ ಬೀಳ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಕೇಸು.
ಐ ಮೀನ್ ಎಲ್ಲರೂ ಅಂತಂದರೆ ನೀವು ಯಾರ್ಯಾರೋ ನೋಡ್ತಾ ಇದ್ದೀರಪ್ಪ, ಸಾಧಕರು ನೋಡ್ತಾ ಇರ್ಬೋದು, ನಿಮ್ಗೆ ಅನ್ವಯಿಸಲ್ಲ. ಯಾರ್ಯಾರು ಡೈರೆಕ್ಟ್ ಅಲ್ಲಿಗೆ ಹೋಗಿ ಬಿದ್ದಿದ್ದೀವೋ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ನನ್ನೂ ಸೇರಿಸಿ. ಹೌದು. ಓಕೆ ಅಣ್ಣ, ನಾವು ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡು. ಸರಿ. 2 ಮೆಟ್ಲಿಗೆ ಬೇಡ, ಇನ್ನು ಉಳಿದಿರೋ 6 ಹತ್ತು ಬಿಡೋಣ. ಸರಿ ಸರಿ. ಓಕೆ, ಸೊ ಈಗ ನೆಕ್ಸ್ಟ್ ಮೆಟ್ಲು ಹತ್ತಣ. ನೆಕ್ಸ್ಟ್ ಮೆಟ್ಲು. ನೆಕ್ಸ್ಟ್ ಯಾವ್ದಣ್ಣ ಈಗ? ನೆಕ್ಸ್ಟ್ ಮೆಟ್ಲು ಆಸನ. ಆಸನ. ಸೊ ಆಸನಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ದತ್ತಾತ್ರೇಯ ಕೆಲವೊಂದಷ್ಟು ವಿಚಾರ ಹೇಳ್ತಾನೆ. ಅಂದ್ರೆ ಯಮ ನಿಯಮಗಳನ್ನ ಪಾಲನೆ ಮಾಡಿದ್ದಾಯ್ತು, ಈಗ ಒಂದು ನೆಕ್ಸ್ಟ್ ಧ್ಯಾನವನ್ನು ಮಾಡಬೇಕು. ಸೊ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ಆದಾಗ ಶರೀರದ ಪೋಸ್ಚರ್ ಯಾವ ಥರ ಇರಬೇಕು, ಆ ಪೋಸ್ಚರ್ ಯಾವ ಸ್ಥಳದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನ ಹೇಳ್ಕೊಂಡು ಹೋಗ್ತಾನೆ. ಯಾವ ಸ್ಥಳದಲ್ಲಿ? ಯಾವ ಸ್ಥಳದಲ್ಲಿ? ಯಾಕೆಂದ್ರೆ ಎಲ್ಲ ಕಡೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಪ್ಲೇಸಸ್ ಅನ್ನು ಹೇಳ್ತೇನೆ ದತ್ತಾತ್ರೇಯ. ಅದು ಪ್ಲೇಸಸ್ ಯಾವ ಥರ ಅಂದ್ರೆ ಎಲ್ಲಿ ಡೈರೆಕ್ಟ್ ಸೂರ್ಯನ ಉಷ್ಣ ಶಾಖ ಬೀಳ್ತಾ ಇರಲ್ಲ, ಸೂರ್ಯನ ಕಿರಣ ನೇರ ಕಿರಣ ಮುಖಕ್ಕೆ ಹೊಡಿತಾ ಇರುತ್ತಲ್ಲ, ಆ ಜಾಗ ಆಗೋದಿಲ್ಲ. ಹೌದಾ? ಅನಂತರದಲ್ಲಿ ಅಂದ್ರೆ ಅದು ಅವರ ಸಾಧನೆ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅದು ಸೂರ್ಯ ಸಾಧನೆ ಅಂತ ಹೇಳಿ ಬೇರೆ ಒಂದು ಸಾಧನೆ ಉಂಟು, ಅದನ್ನು ಮಾಡೋರಿಗೆ ಬೇಕಾಗುತ್ತೆ, ಸೂರ್ಯಕಿರಣ ಡೈರೆಕ್ಟ್ ಬೇಕಾಗುತ್ತೆ. ಸೊ ಈ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಒಂದೇನು ಅಂದ್ರೆ ಸೂರ್ಯಕಿರಣ ನೇರವಾಗಿ ಶರೀರಕ್ಕೆ ತಾಕ್ತಾ ಇರಬಾರ್ದು. ಅನಂತರದಲ್ಲಿ ಅವನು ಇರುವಂತಹ ಒಂದು ಜಾಗ ಏನಿದೆ, ಎಲ್ಲಿ ಒಂದು ಧ್ಯಾನಕ್ಕೆ ಅಂತ ಹೇಳಿ ಹೋಗ್ತಾನೆ, ಆ ಜಾಗವೂ ಶುದ್ಧ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಯಾಕೆಂದ್ರೆ ನಾವು ಒಂದ್ ಕಡೆ ದೇವ್ರ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿ ಇಟ್ಕೊಳ್ಳಿ, ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಒಂದು ಪ್ರಾಣಿ ಸತ್ಬಿದ್ದಿದ್ರೆ ನಮಗೆ ದೇವ್ರ ಪೂಜೆ ಮಾಡ್ತಾ ಇದ್ರೆ ಪ್ರಾಣಿ ಸತ್ಬಿದ್ದಿದ್ದೇ ಕಾಣ್ತಿರತ್ತೆ, ಹೌದು, ಅದೇ ತಲೆಯಲ್ಲಿ ಓಡ್ತಿರತ್ತೆ, ತಿರ್ಗಾ ಅದೇ ಡೈವರ್ಷನ್, ಆಯ್ತಾ? ಸೊ ಹಾಗಾಗಿ ಜಾಗ ಕ್ಲೀನ್ ಆಗಿರ್ಬೇಕು, ಒಂದು ಪರಿಸರ ಶುದ್ಧ ಆಗಿರ್ಬೇಕು. ಆ ಪರಿಸರ ಶುದ್ಧ ಆಗಿರುವಂತ ಒಂದು ಪರಿಸರದಲ್ಲಿ ಆಮೇಲೆ ಅದು ಸಿಕ್ಕಾಪಟ್ಟೆ ಸೆಕೆ ಇರೋ ಜಾಗ ಅದಾಗಿರ್ಬಾರ್ದು. ಆಮೇಲೆ ಸಿಕ್ಕಾಪಟ್ಟೆ ಚಳಿ ಪ್ರಾರಂಭದ ಹಂತದಲ್ಲಿ ಚಳಿ ಇರುವಂತ ಜಾಗನೂ ಆಗಿರಬಾರ್ದು. ಆಮೇಲೆ ಏನು ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಕೂತಾಗ ಅವನಿಗೆ ಕಣ್ಮುಚ್ಚಿ ಕೂರ್ತಾ ಇದ್ದಾನೆ ಅಂತ ಹೇಳಿ ಇಟ್ಕೊಳ್ಳಿ, ಅವನೊಂದು ಸಂತೋಷದ ಮನಸ್ಸಿನಿಂದ ಒಳಮುಖವಾಗಿ ಹೋಗ್ಲಿಕ್ಕೆ ಅವನಿಗೆ ಸಹಕಾರ ಆಗುವಾಗಿರ್ಬೇಕು ಪರಿಸರ. ಓಕೆ. ಈಗ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ದೇವಸ್ಥಾನದಲ್ಲೂ ಧ್ಯಾನ ಮಾಡ್ಲಿಕ್ಕೆ ಅಂತ ಹೇಳಿ ಕೂರ್ತಾರೆ, ಅಲ್ಲೇನಾಗುತ್ತೆ ಪಕ್ಕದಲ್ಲಿ ಒಬ್ಬ ಬರ್ತಾನೆ, ಅವನ ದೇವ್ರ ಹತ್ರ ಜೋರಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇವನಿಗೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯವೇ ಇಲ್ಲ, ಆಯ್ತಾ? ಸೊ ಹಾಗಾಗಿ ಆದಷ್ಟು ಜನರಿಲ್ಲದೆ ಇರುವಂತ ಒಂದು ಪ್ರದೇಶ. ಇನ್ ಕೆಲವರು ಜನರಿಲ್ಲದೆ ಇರುವಂತ ಪ್ರದೇಶ ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿ ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ, ಅವ್ನ್ ಕಣ್ಮುಚ್ಚಿ ಕೂತಾಗ ಅವನಿಗೆ ಅಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ, ಹಾವು ಏನಾರು ಬರುತ್ತೇನಾ, ಕಾಡು ಪ್ರಾಣಿ ಬರುತ್ತೇನಾ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೇ ನಾವು ಅಂತ ಆಗಿರೋ. ಅದಕ್ಕೆ ದತ್ತಾತ್ರೇಯ ಏನ್ ಹೇಳ್ತಾನೆ ಅಂದ್ರೆ, ಒಂದು ಮೇನ್ ಪ್ರಮಾಣ ಏನು ಅಂತ ಹೇಳಿದ್ರೆ, ಎಲ್ಲಿ ನೀನ್ ಕೂತಾಗ ಅಥವಾ ಯಾವ ಜಾಗದಲ್ಲಿ ನೀನ್ ಕಣ್ಣು ಮುಚ್ಚಿ ಧೈರ್ಯವಾಗಿ ಒಳಗೆ ಹೋಗ್ಬೋದು, ಧೈರ್ಯವಾಗಿ ಕಣ್ಣು ಮುಚ್ಚಬಹುದು, ಅಂತಹ ಜಾಗವನ್ನು ಆರಿಸ್ಕೊಳ್ಬೇಕು ಅಂತ ಹೇಳಿ, ಒಂದು ಶುದ್ಧ ಆಗಿರ್ಬೇಕು, ಇದಿಷ್ಟು ಆಯ್ತಾ? ಇಂತಹ ಜಾಗದಲ್ಲಿ ಸಾಧಕ ಬರಬೇಕು. ಅಲ್ಲಿ ಅವನಿಗೆ ಏನು ಅಂತ ಹೇಳಿದ್ರೆ ಆಸನ. ಸೊ ಆಸನಕ್ಕಿಂತ ಮುಂಚೆ ಭೂಮಿ ಹೇಗಿರ್ಬೇಕು ಹೇಳ್ತಾನೆ. ಅಷ್ಟು ಡೀಟೇಲಿಂಗ್. ಹೌದೌದೌದೌದು. ಭೂಮಿ ಕುತ್ಕೊಳ್ತಾರಲ್ಲ, ಕುತ್ಕೊಳ್ಳುವಾಗ ಭೂಮಿ ಹೀಗೆ ಸಮಾನಾಂತರವಾಗಿರ್ಬೇಕು, ಈಗ ಸ್ಲ್ಯಾಂಟ್ ಆಗಿರ್ಬಾರ್ದು. ಯಾಕಂದ್ರೆ ಕೂತಾಗಿ ಇವನು ಬಿದ್ದೆ ಹೋಗ್ತಾನೆ, ಅವನಿಗೆ ಸರಿಯಾಗಿ ಕೂರ್ಲಿಕ್ಕೆ ಆಗಲ್ಲ. ಸೊ ಆದ್ರಿಂದ ಭೂಮಿ ಆ ರೀತಿಯಾಗಿ ಶುದ್ಧವಾಗಿಯೂ ಇರಬೇಕು. ಅಂತಹ ಒಂದು ಜಾಗದಲ್ಲಿ ಸಾಧಕ ಸಾಧನೆ ಕೂರ್ಬೇಕು. ಆಮೇಲೆ ಅದು ಏರುಪೇರು ಇರಬಾರ್ದು. ಕೆಲವರು ಕಲ್ಲು ಬಂಡೆ ಮೇಲೆ ಕೂರ್ಲಿಕ್ಕೆ ಅಂತ ಹೇಳಿ ಹೋಗ್ತಾರೆ, ಅದು ಹೀಗೆ ಏರುಪೇರು ಇರುತ್ತೆ, ಅದು ಸರಿ ಆಗೋದಿಲ್ಲ ಸಾಧನೆಗೆ. ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಅದು ಸರಿ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಜಾಗ ಸಮಾನಾಂತರ ಆಗಿರ್ಬೇಕು. ಅದರ ಮೇಲೆ ಇವನ ಒಂದು ಆಸನ. ಆಸನ ಅಂತ ಹೇಳಿದ್ರೆ ಬರೀ ನೆಲದ ಮೇಲೆ ಕೂತು ಧ್ಯಾನವನ್ನು ಮಾಡುವ ಹಾಗಿಲ್ಲ. ಧ್ಯಾನವನ್ನೇ ಆಗ್ಲಿ ಪ್ರಾಣಾಯಾಮವನ್ನೇ ಆಗ್ಲಿ ಬರೀ ನೆಲದ ಮೇಲೆ ಮಾಡೋ ಹಾಗಿಲ್ಲ. ಅದಕ್ಕೇನ್ ಮಾಡಬೇಕು ಅಂತ ಹೇಳಿದ್ರೆ, ನೆಲದ ಮೇಲೆ ದರ್ಭೆಯ ಒಂದು ಚಾಪೆಯನ್ನು ಹಾಸಿ ಅದರ ಮೇಲೆ ಸಾಧ್ಯ ಆದರೆ ಕೃಷ್ಣಾಜಿನವನ್ನ ಅಥವಾ ವ್ಯಾಘ್ರಾಜಿನವನ್ನ ಹಾಕಿ ಧ್ಯಾನವನ್ನು ಮಾಡು ಅಂತ ಹೇಳಿ ಹೇಳ್ತಾನೆ. ಸೊ ಇಲ್ಲಿ ಒಂದು ಪ್ರಾಚೀನರ ದೃಷ್ಟಿಕೋನ ಏನು ಅಂದ್ರೆ, ಒಬ್ಬ ಅವ್ರು ಹೇಳ್ತಾರೆ, ನೀನು ಸಂಸಾರದಲ್ಲಿ ಇರೋನಾಗಿದ್ರೆ ಕೃಷ್ಣಾಜಿನದ ಮೇಲೆ ಧ್ಯಾನವನ್ನು ಮಾಡು. ಕೃಷ್ಣಾಜಿನ ಅಂತ ಹೇಳಿದ್ರೆ ಕೃಷ್ಣ ಮೃಗದ ಚರ್ಮ, ಅದರ ಮೇಲೆ ಹೌದು ಜಿಂಕೆ ಚರ್ಮ, ಅದರ ಮೇಲೆ ಕೂತು ಧ್ಯಾನವನ್ನು ಮಾಡು. ಯಾಕೆ ಅಂದ್ರೆ ಅದು ಸಂಸಾರದ ಪರವಾಗಿರುತ್ತೆ. ನೀನ್ ಧ್ಯಾನ ಮಾಡ್ತಾ ಹೋದಾಗ ವೈರಾಗ್ಯ ಬರಲ್ಲ ಅದ್ರಿಂದ. ಅದೇ ನೀನೇನಾದ್ರು ವಿರಕ್ತನಾಗಿದ್ರೆ ಸನ್ಯಾಸಿ ಆಗಿದ್ರೆ ಆವಾಗ ನೀನು ವ್ಯಾಘ್ರಾಜಿನದ ಮೇಲೆ ಧ್ಯಾನವನ್ನು ಮಾಡು ಅಂತ ಹೇಳಿ ಹೇಳ್ತಾರೆ. ಆ ಒಂದು ಪ್ರಭಾವವೂ ಸಹ ಅವರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಪ್ರಾಚೀನರು. ಸೊ ಅದಕ್ಕೆ ನೀವು ಚಂದ್ರಶೇಖರ ಭಾರತಿಗಳ ಇವತ್ತಿನ ಒಂದು ಚಿತ್ರದಲ್ಲಿಯೂ ಸಹ ಅವರು ವ್ಯಾಘ್ರಾಜಿನದ ಮೇಲೆ, ಹುಲಿಯ ಚರ್ಮದ ಮೇಲೆ ಕೂತಿರುವಂಥದ್ದು ಇದು. ಸೊ ವಿರಕ್ತರಿಗೆ ಅದು. ಆದ್ದರಿಂದ ಆ ಆಸನದ ಮೇಲೆ ಕುಳಿತುಕೊಳ್ಬೇಕು. ಆಮೇಲೆ ಒಂದೇನು ಗೊತ್ತಾ, ಆಸನ ಕುಳಿತಾಗ ಅದು ಮೇಲೆ ಕೆಳಗೆ ಹೋಗ್ಬಾರ್ದು. ಸ್ಥಿರ ಸುಖಂ ಆಸನಂ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅದು ಸ್ಥಿರವಾಗಿರ್ಬೇಕು, ಅದು ಓಡಾಡ್ತಾ ಇರಬಾರ್ದು, ಆಸನ ಓಡಾಡ್ತಾ ಇರಬಾರ್ದು. ನೀವೊಂದು ಮಣೆ ಮೇಲೆ ಕೂತ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಇಟ್ಕೊಳ್ಳಿ, ಮಣೆನೇ ಮೇಲೆ ಕೆಳಗೆ ಆಗ್ತಾ ಇರಬಾರ್ದು.
ಅದು ಕರೆಕ್ಟಾಗಿರಬೇಕು. ಅನಂತರದಲ್ಲಿ ಕೂತಾಗ ಸುಖವಾಗಿರಬೇಕು ಅಂತೇಳಿ. ಇದು ನಾವು ಕೂತ್ಕೊಳ್ತಕ್ಕಂತಹ ಜಾಗದಲ್ಲಿ ನೆಲದ ಮೇಲೆ ಏನನ್ನು ಹಾಸ್ಕೊಳ್ಬೇಕು ಅಂತ ಹೇಳಿ ಅದು. ಅನಂತರದಲ್ಲಿ ನಮ್ಮ ಪೋಸ್ಚರ್ ಯಾವ ಥರ ಇರಬೇಕು, ಅದು ಆಸನ ಮೇಯ್ನ್ ಆಗಿ. ಅದಕ್ಕೆ ಪೂರಕವಾಗಿ ಮುಂಚೆ ಹೇಳಿರೋ ವಿಚಾರಗಳು. ಸೊ ನಾವು ಕೂತ್ಕೊಂಡಾಗ ಕಾಲನ್ನು ಮಡಚಿ ಧ್ಯಾನವನ್ನು ಮಾಡಬೇಕು. ಈಗ ಏನಾಗುತ್ತೆ ಅಂದರೆ, ಒಂದು ಪಾತ್ರೆಯಲ್ಲಿ ನೀರಿದೆ, ನಾವು ಆ ಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಹೇಳಿದಾಗ ನೀರಿನಲ್ಲಿ ವೈಬ್ರೇಷನ್ ಕಾಣಿಸುತ್ತೆ. ಸೊ ಈ ಪಾತ್ರೆ ಅಂತ ಹೇಳಿ ಹೇಳಿದ್ರೆ ಶರೀರ, ನೀರು ಅಂತ ಹೇಳಿ ಹೇಳಿದ್ರೆ ಮನಸ್ಸು. ನೀವು ಓಡಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ ಮನಸ್ಸು ಓಡಾಡ್ತಾ ಇರುತ್ತೆ. ಸೊ ಆಗಿದ್ರಿಂದ ಓಡಾಡ್ತಾ ಇದ್ದಾಗ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡಬೇಕು, ಒಂದು ಕಡೆ ಇಡಬೇಕು. ಅವಾಗ ಏನಾಗುತ್ತೆ, ನಿಧಾನಕ್ಕೆ ನೀರು ವೈಬ್ರೇಷನ್ ಆಗೋದು ಕಡಿಮೆ ಆಗುತ್ತೆ, ಕಾಣಿಸುತ್ತೆ ನಮಗೆ. ಅದೇ ರೀತಿಯಾಗಿ ನಮ್ಮ ಮನಸ್ಸು ಶಾಂತ ಆಗಬೇಕು ಅಂದ್ರೆ ಒಂದು ಕಡೆ ನಿಲ್ಬೇಕು, ಒಂದು ಕಡೆ ಇರಬೇಕು ನಾವು, ನಮ್ಮ ಶರೀರದ ಸ್ಥಿತಿ. ಅದು ನಿಂತ್ಕಂಡು ಮಾಡಿದ್ರೆ ಏನಾಗುತ್ತೆ, ಧ್ಯಾನವನ್ನ ಅಂತ ಹೇಳಿದ್ರೆ ಪ್ರಾರಂಭದ ಹಂತದಲ್ಲಿ ಸಾಧಕನ ನಿಂತ್ಕಂಡು ಮಾಡ್ಲಿಕ್ಕಾಗಲ್ಲ, 4 ಗಂಟೆ ನೋವು ಬರುತ್ತೆ. ಮಲ್ಕಂಡು ಮಾಡ್ತಾನೆ ಅಂತ ಹೇಳಿದ್ರೆ ಮಲ್ಕಂಡು ನಿದ್ರೆ ಬರುತ್ತೆ, ಧ್ಯಾನ ಬರಲ್ಲ. ಸೊ ಹಾಗಾಗಿ ಕುತ್ಕೊಂಡು ಮಾಡಬೇಕು. ಕುತ್ಕೊಂಡು ಅಂತ ಹೇಳಿದ್ರೆ ಕಾಲು ಮಡಚಿ ಮಾಡಬೇಕು. ಸೊ ಅದರಲ್ಲಿ ಪದ್ಮಾಸನ ಹೇಳ್ತಾರೆ, ಅನಂತರದಲ್ಲಿ ಸ್ವಸ್ತಿಕಾಸನ, ವಜ್ರಾಸನ, ವೀರಾಸನ, ಹೀಗೆ ಮುಖ್ಯವಾಗಿ 4 ಆಸನವನ್ನು ಹೇಳ್ತಾರೆ. ಈ ಆಸನವನ್ನು ಹಾಕೊಂಡು ಸಾಧಕ ಸಾಧನೆಯನ್ನು ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಕಾಲು ಮಡಚಿ ಅವನು ಕೂರ್ಲಿಕ್ಕೆ ಅವನಿಗೆ ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ಎಷ್ಟೋ ಜನರಿಗೆ ಸಮಸ್ಯೆ ಏನು ಗೊತ್ತಾ, ಕಾಲು ಮಡಚಿ ಕೂರ್ಲಿಕ್ಕೆ ಆಗಲ್ಲ. ಹೌದು, ಧ್ಯಾನಕ್ಕೆ ಕಾಲು ಮಡಚಬೇಕು. ಸೊ ಅದಕ್ಕೆ ಅವ್ರು ಏನು ಮಾಡೋದು, ನಾನೊಂದು ರೆಮಿಡಿ ಕೊಡ್ತೀನಿ. ಏನು ಗೊತ್ತಾ, 3 ವಾರ ಕಂಟಿನ್ಯೂಸ್ ಆಗಿ ನಾವು ಊಟ ತಿಂಡಿ ಮಾಡ್ತಾ ಇರೋಷ್ಟು ಹೊತ್ತು ಕಾಲನ್ನು ಮಡಚಿ ಊಟ ತಿಂಡಿ ಮಾಡಿ. ಬೇರೆ ಏನೋ ಮಾಡೋದು ಬೇಡ, ಬೇರೆ ಏನು ಮಾಡೋದು, ಜಸ್ಟ್ ಇಷ್ಟೇ ಸಾಕು. ಊಟ ತಿಂಡಿ ಏನೇ ಬೇಕಾದ್ರೂ ನೀವು ತಿಂದು ಕಾಲನ್ನು ಮಡಚಿ ಊಟ ತಿಂಡಿ ಮಾಡಿ. ಆಮೇಲೆ ನೀವು ಕಾಲನ್ನು ಮಡಚಿ ಕೂರ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಕಾಲು ನೀಡಿ ಊಟ ಮಾಡ್ತಾ ಹೋದ್ರೆ ಕಾಲು ಮಡಿಸಿದಾಗ 4 ಗಂಟೆ ನೋವು ಬರುತ್ತೆ. ಸೊ ಆದ್ದರಿಂದ ಆ ಸಾಧಕನಾದಂಥವನು ಕೂತ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾವಾಗ ಅವನು ಕೂತ್ಕೊಳ್ತಾನೆ, ಅದು ಏನು ಅಂತ ಹೇಳಿದ್ರೆ ತಕ್ಷಣ ಕೂತ್ಕೊಂಡ ತಕ್ಷಣದಲ್ಲಿ ಆಗತ್ತೆ ಅಂತ ಹೇಳಿ, ಫಸ್ಟೇ 4 ಗಂಟೆ ನೋವು ಬರುತ್ತೆ. ಆಮೇಲೆ ನಿಧಾನಕ್ಕೆ ಅಭ್ಯಾಸ ಮಾಡಿಸ್ತಾ 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 ನಿಧಾನಕ್ಕೆ ಅವನಿಗೆ ಏನಾಗುತ್ತೆ, ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ರು ಅವನಿಗೆ ಕಾಲಿಗೆ ನೋವು ಆಗೋದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೇಯ್ನ್ ಒಬ್ಬ ಸಾಧಕ ಮೈಂಡ್ ಅನ್ನು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಒಳ ಪ್ರಪಂಚಕ್ಕೆ ಅವನು ಎಂಟ್ರಿ ಆಗ್ಬೇಕು. ಒಳ ಪ್ರಪಂಚಕ್ಕೆ ಎಂಟ್ರಿ ಆಗ್ಬೇಕು ಅಂದ್ರೆ ಶರೀರವನ್ನು ಮರಿಬೇಕು. ಶರೀರವನ್ನು ಮರಿಬೇಕು ಅಂತ ಹೇಳಿದಾಗ ಅವನ ಆಸನ ಸರಿಯಾಗಿರ್ಬೇಕು. ಆಸನ ಹಾಕೋದೇ ದೊಡ್ಡ ಕೆಲಸ ಅಲ್ಲ. ಹೌದು, ಎಲ್ಲ ಇಂಟರ್ ಕನೆಕ್ಟೆಡ್. ಬಟ್ ಇದೇನು ಅಂತ ಹೇಳಿದ್ರೆ ಮುಂದಿನ ಸಾಧನೆಗೆ ಪೂರಕ. ಹೀಗೆ ಆಸನ ಹಾಕೊಂಡು ಒಬ್ಬ ಕುಳಿತುಕೊಳ್ತಾನೆ, ನಿಧಾನಕ್ಕೆ ಅವನು ಅಭ್ಯಾಸ ಮಾಡಿಸ್ತಾ ಹೋಗ್ತಾನೆ, ಅಲ್ಲಿ ಆಸನ ಸರಿಯಾಗತ್ತೆ. ಬಟ್ ಏನು ಅಂದ್ರೆ, ಈ ಆಸನದಲ್ಲಿ ಬೆನ್ನು ಸ್ಟ್ರೈಟ್ ಇರಬೇಕು. ಅಲ್ಲಿ ನಾ ಹೇಳಿರೋ ಮುಂಚೆ 4 ಆಸನ ಹೇಳಿದೆ, ಯಾವುದು ಪದ್ಮಾಸನ, ಸ್ವಸ್ತಿಕಾಸನ, ವಜ್ರಾಸನ. ಅದರಲ್ಲೆಲ್ಲ ಬೆನ್ನು ಸ್ಟ್ರೈಟ್ ಇರುತ್ತೆ. ಬೆನ್ನು ಸ್ಟ್ರೈಟ್ ಇಟ್ಕೊಳ್ಬೇಕು. ಈ ಕೆಲವರು ಜಪ ಮಾಡ್ತಿರ್ತಾರೆ, ಬೆನ್ನು ಹೀಗೆ 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 ಮಾಡ್ತಿರ್ತಾರೆ, ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಬೆನ್ನು ಸ್ಟ್ರೈಟ್ ಇರಬೇಕು. ಈ ರೀತಿಯಾಗಿ ಒಬ್ಬ ಸಾಧಕ ಬಂದು ಕೂರ್ತಾನೆ ಆಸನದಲ್ಲಿ. ಸೊ ಆಸನದಲ್ಲಿ ಬಂದು ಕೂತ ನಂತರದಲ್ಲಿ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದಾಗ ಪ್ರಾಣಾಯಾಮ. ಈಗ ಬರೋದು ಪ್ರಾಣಾಯಾಮ. ಪ್ರಾಣಾಯಾಮ ಅಂತ ಹೇಳಿದ್ರೆ ಏನು, ದತ್ತಾತ್ರೇಯ ಹೇಳ್ತಾನೆ, ಪ್ರಾಣಾಯಾಮ ಈ ದಹೇತ್ ದೋಷಾನ್ ಅಂತ ಹೇಳ್ತಾನೆ. ಅಂದ್ರೆ ಬರೀ ಮೂಗಿಟ್ಕೊಂಡು ಉಸಿರಾಟ ಮಾಡೋದು ಪ್ರಾಣಾಯಾಮ ಅಲ್ಲ, ಶಾಸ್ತ್ರದ ದೃಷ್ಟಿಯಿಂದ. ಹೌದು, ಆಯ್ತಾ. ಸೊ ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಿನ ಒಂದು ನಿಯಂತ್ರಣ. ಮನುಷ್ಯನ ಜೀವನದಲ್ಲಿ ಅವನು ಗಮನಿಸದೇ ನಡೀತಾ ಇರುವಂತ ಒಂದು ಕ್ರಿಯೆ ಯಾವುದು ಅಂದ್ರೆ ಉಸಿರಾಟ. ಅದೊಂದು ಜೀವನದ ಕೊನೆ ತನಕನೂ ಇರುತ್ತೆ. ಸೊ ಅದರ ಒಂದು ನಿಯಂತ್ರಣ. ಯಾಕೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದಾಗ ಮುಂಚೆ ಎಕ್ಸಾಂಪಲ್ಲೇ ಕೊಡ್ತೇನೆ. ನೀವೊಂದು ಪಾತ್ರೆ ತಂದ್ರಿ, ಅದ್ರಲ್ಲಿ ನೀರು ಹಾಕಿದ್ರಿ, ಅದನ್ನ ಒಂದು ಜಾಗದಲ್ಲಿ ಇಟ್ರಿ, ವೈಬ್ರೇಷನ್ ಕಡಿಮೆ ಆಯ್ತು. ಫ್ಯಾನ್ ಆನ್ ಮಾಡಿದ್ರಿ, ಅವಾಗ ಏನಾಯ್ತು, ಪಾತ್ರೆ ಅಲ್ಗಾಡದೆ ಇದ್ರು ನೀರು ವೈಬ್ರೇಷನ್ ಆಗುತ್ತೆ. ಯಾಕೆ? ಗಾಳಿಯ ಪ್ರಭಾವದಿಂದಾಗಿ, ವಾಯುವಿನ ಪ್ರಭಾವದಿಂದಾಗಿ. ಅದೇ ತರ ನಮ್ಮ ಶರೀರದಲ್ಲಿ ವಾಯುವಿನ ಒಂದು ಪ್ರಭಾವದಿಂದಾಗಿ ಮನಸ್ಸು ಚಂಚಲ ಆಗುತ್ತೆ. ಇದರಲ್ಲಿ ಏನು ಅಂದ್ರೆ ನಮಗೆ ಗೊತ್ತಾಗುತ್ತೆ, ಈಗ ನಾವು ಯಾವ್ದಾದ್ರು ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದೀವಿ, ನನಗೆ ತುಂಬಾ ಸಿಟ್ಟು ಬಂದಿದೆ, ತುಂಬಾ ಭಯ ಆಗಿದೆ, ಆ ಸ್ಟೇಜಲ್ಲಿ ನಮ್ಮ ಉಸಿರಾಟ ತುಂಬಾ ಸ್ಪೀಡಾಗಿ ವರ್ಕ್ ಆಗ್ತಾ ಇರತ್ತೆ. ಅದೇ ನಮಗೆ ಮೈಂಡ್ ಕಾಮ್ ಆಗಿದೆ, ಉಸಿರಾಟ ನಿಧಾನಕ್ಕೆ ಸ್ಲೋ ಆಗಿ. ಆಯ್ತಾ. ಆದ್ರಿಂದ ಮನಸ್ಸಿಗೂ ಉಸಿರಿಗೂ ಒಂದು ಕನೆಕ್ಷನ್ ಇದೆ ಅಂತ ಹೇಳಿ ಆಯ್ತಾ. ಸೊ ಇವಾಗ ಏನು ಮಾಡಬೇಕು, ಈ ಉಸಿರಾಟವನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಉಸಿರಾಟ ತನ್ನಿಂತಾನಾಗೆ ಆಗ್ತಾ ಇದೆ. ಆದ್ರೆ ಸಾಧಕ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಉಸಿರಾಟವನ್ನು ಅವನ ಕಂಟ್ರೋಲಲ್ಲಿ, ಅವನ ಹತೋಟಿಗೆ ತರಬೇಕು. ಯಾಕೆ ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ಮನಸ್ಸನ್ನ ಇದು ಅಲ್ಗಾಡಿಸ್ತಾ ಇದೆ.
ಹೌದು ಉಸಿರಾಟ ನಡೀತಾ ಹೋಗ್ತಾ ಹೋದಾಗೂ ಮನಸ್ಸು ಅಲುಗಾಡ್ತಾ ಇದೆ. ಹೌದು. ಆದ್ರಿಂದ ಉಸಿರನ್ನ ನಿಯಂತ್ರಣ ಮಾಡಬೇಕು. ಹ್ಮ್. ಆ ಉಸಿರನ್ನ ನಿಯಂತ್ರಣ ಮಾಡುವ ಕಾರ್ಯ ಏನಂದ್ರೆ ಪ್ರಾಣಾಯಾಮ ಅಂತ. ಪ್ರಾಣಾಯಾಮ. ಇದನ್ನ ದತ್ತಾತ್ರೇಯ ಇನ್ನೂ ಚೆನ್ನಾಗಿ ಹೇಳ್ತಾನೆ. ಈ ಉಸಿರಾಟದ ನಿಯಂತ್ರಣ ಇದೆಯಲ್ಲ, ಇದೊಂದು ರೀತಿ ಸಿಂಹವನ್ನು ಪಳಗಿಸಿದಾಗೆ ಅಂತ ಹೇಳಿ ಹೇಳ್ತಾನೆ. ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್. ಸಿಂಹವನ್ನ ನೀವು ಹೊಡೆದು ಬಡ್ದು ಮಾಡಿ ನಾನು ಹೇಳ್ದಾಗ ಕೇಳಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ದಾರಿಗೆ ಬರೋದಿಲ್ಲ. ಯಾವುದೇ ಕಾಡು ಪ್ರಾಣಿ ಇರ್ಬೋದು, ಸಿಂಹ ಆಗಿರ್ಬೋದು, ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಅದನ್ನು ನೀವು ಪ್ರೀತಿಯಿಂದ ಪಳಗಿಸಿದಾಗ ನೀವು ಹೇಳಿದಾಗ ಮಾಡುತ್ತೆ. ಅದೇ ರೀತಿ ಪ್ರಾಣಾಯಾಮವನ್ನು ಸರಿಯಾಗಿ ಅನುಷ್ಠಾನವನ್ನು ಮಾಡಿದಾಗ, ಪ್ರೀತಿಯಿಂದ ಮಾಡಿದಾಗ, ಕರೆಕ್ಟಾಗಿ ಮಾಡಿದಾಗ ಪ್ರಾಣಗಳು ಇವನು ಹೇಳಿದಾಗ ಕೇಳ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಣಗಳು ದುಷ್ಪರಿಣಾಮವನ್ನು ತೋರಿಸ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ದತ್ತಾತ್ರೇಯರು 2-3 ಸಲ ಹೇಳ್ತಾರೆ. ಶಾಸ್ತ್ರದಲ್ಲಿ ಒಂದು ವಿಚಾರವನ್ನು ಒಂದೇ ಸಲ ಹೇಳೋದು. ಅವ್ರು 2-3 ಬಾರಿ ಯಾವ್ದಾದ್ರು ಒಂದು ವಿಚಾರ ಹೇಳ್ತಾರೆ, ತುಂಬಾ ಗಮನ ಇಟ್ಟು ಕೇಳಬೇಕು ಅಂತ ಹೇಳಿ ಅರ್ಥ. ದತ್ತಾತ್ರೇಯ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೀನು ಈ ಯೋಗ ಮಾರ್ಗದಲ್ಲಿ ಇಳಿತಾ ಇದ್ಯಾ ಅಂತ ಹೇಳಿದ್ರೆ ಆಸನ ಮತ್ತೆ ಪ್ರಾಣಾಯಾಮ ಈ 2 ಅಂಗವನ್ನ ಸ್ವತಂತ್ರವಾಗಿ ಮಾಡಕೂಡುದು ಅಂತ ಹೇಳ್ತಾರೆ. ಅಂದ್ರೆ ಸ್ವತಂತ್ರವಾಗಿ ಮಾಡಕೂಡುದು ಅಂತ ಹೇಳಿದ್ರೆ, ನೀನೇ ಎಲ್ಲೋ ಒಂದ್ ಕಡೆ ಕೇಳ್ದೆ ಅಥವಾ ನೀನೇ ಏನೋ ಓದ್ದಿ, ನಿನಗೇನೋ ಕಂಡ ಹಾಗೆ ಮಾಡ್ಲಿಕ್ಕೆ ಹೋಗೋ ಹಾಗಿಲ್ಲ. ಅಂದ್ರೆ ಇದಕ್ಕೆ ಗುರುಗಳ ಒಂದು ಅನುಮತಿ ಇಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಆಸನ ನೀವು ಕೂತ್ಕೊಳ್ತಾ ಇದ್ದೀರಾ, ನೀವು ಒಂದು ಅರ್ಧ ಗಂಟೆ 1 ಗಂಟೆ ದಿನದಲ್ಲಿ ಕೂತ್ರೆ ಏನೋ ಸಮಸ್ಯೆ ಆಗಲ್ಲ ನಿಮ್ಮ ಜೀವನದಲ್ಲಿ. ಅದೇ ನೀವೇನಾದ್ರೂ ಅದೇ ಆಸನದಲ್ಲಿ 3 ಗಂಟೆ 4 ಗಂಟೆ 5 ಗಂಟೆ ಕಂಟಿನ್ಯೂಸ್ ಆಗಿ ಕೂರ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸರಿಯಾಗಿ ಕೂತ್ರೆ ತೊಂದರೆ ಇಲ್ಲ. ಅದೇ ನೀವು ತಪ್ಪು ಕೂತ್ರೆ ನಿಮ್ಮ ಬಾಡಿ ಪೋಸ್ಚರ್ ಮೇಲೆ ನೇರ ಅದರ ಪ್ರಭಾವ ಬರುತ್ತೆ. ಅದರಿಂದ ಶರೀರದ ಅಂಗಗಳ ವಿಕಾರತೆ ಉಂಟಾಗುತ್ತೆ. ಆದ್ರಿಂದ ಒಬ್ಬ ಸಾಧಕ ಆಸನವನ್ನ ಕುತ್ಕೊಳ್ತಾ ಇದ್ದಾನೆ ಸರಿಯಾಗಿ ಅಂತ ಹೇಳಿದಾಗ ಗುರುಗಳ ಒಂದು ಅಪ್ಪಣೆ ಬೇಕು ಅವನಿಗೆ. ನಾನು ಕೂರ್ತಾ ಇದ್ದೀನಿ, ಸರಿ ಇದೆಯಾ ಇಲ್ವಾ ನೋಡಿ ಹೇಳಿ ಅಂತ ಹೇಳಿ ಅವ್ರು ಸರಿ ಇದೆ ಮುಂದೋಗು ಅಂತ ಹೇಳಿದಾಗ ಇವನು ಹೋಗ್ಬೇಕು. ಇವನಿಗೆ ಕೂತಿದ್ದೀನಿ ನನಗೇನೋ ತೊಂದರೆ ಆಗ್ಲಿಲ್ಲ ಅಂತ ಹೇಳಿ ಮುಂದೋಗೋದಲ್ಲ, ಗುರುಗಳ ಅಪ್ಪಣೆ ಬೇಕು. ಇದು ಪ್ರಾಣಾಯಾಮವೂ ಹಾಗೇನೆ. ಯಾಕೆಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಅಷ್ಟೂ ರೋಗಗಳನ್ನ ಪ್ರಾಣಾಯಾಮದಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಅದೇ ಇವನು ತಪ್ಪಾಗಿ ಪ್ರಾಣಾಯಾಮ ಮಾಡ್ದ ಅಂದ್ರೆ ಅಷ್ಟೂ ರೋಗಗಳು ಇವನಲ್ಲಿ ಬರುತ್ತೆ. ನೋಡಿ ಯಾವ ತರ ಡೇಂಜರ್, ಬ್ಯಾಕ್ ಫೈರ್ ಆಗುತ್ತೆ. ಸೊ ಹಾಗಾಗಿ ಈ 2 ಅಂಗಗಳು ಮಾತ್ರ ಗುರುಗಳ ಒಂದು ಅನುಗ್ರಹ ಬೇಕು ಅಂತ ಹೇಳಿ ಹೇಳುವಂಥದ್ದು. ಗುರುಗಳು ಪ್ರತ್ಯಕ್ಷವಾಗಿ ಅವ್ರ ಎದುರಿಗಿದ್ದು ಹೀಗ್ ಮಾಡು, ಹೀಗ್ ಮಾಡ್ಬೇಡ, ಹೀಗ್ ಮಾಡು, ಹೀಗ್ ಮಾಡ್ಬೇಡ ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ಸ್ಟ್ರಕ್ಷನ್ಸ್ ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಡೀತಾ ಹೋದ ಅಂದ್ರೆ ಮುಂದಿನ ಹಂತಗಳಲ್ಲಿ ಇವನಿಗೆ ಗುರುಗಳ ಒಂದು ಅಷ್ಟು ಅವಶ್ಯಕತೆ ಬೇಕಾಗೋದಿಲ್ಲ. ಬಟ್ ಇದಕ್ಕೆ ಮಾತ್ರ ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇದರ 2 ವಿಚಾರದಲ್ಲಿ ಎಚ್ಚರಿಕೆಯನ್ನು ಅನ್ವಯಿಸ್ಕೊಳ್ಬೇಕು. ಸೊ ಹಾಗಾಗಿ ಅದಕ್ಕೆ ಸಿಂಹ ಅಂತ ಹೇಳಿದ್ದು ಪ್ರಾಣಾಯಾಮವನ್ನ. ಸಿಂಹ ನೀವೇನಾದ್ರು ಸರಿಯಾಗಿ ಪಳಗಿಸ್ಲಿಕ್ಕೆ ನಿಮ್ಗೆ ಬರ್ಲಿಲ್ಲ ಅಂದ್ರೆ ನಿಮ್ಮನೆ ತಿಂದಾಕ್ಬಿಡು. ಆದ್ರಿಂದ ಈ ಪ್ರಾಣಾಯಾಮವನ್ನ ಮತ್ತೆ ಇನ್ನೊಂದು ಏನ್ ಗೊತ್ತಾ, ನೀವು ಸಿಂಹವನ್ನು ಸರಿಯಾಗಿ ಪಳಗಿಸಿದ್ರೆ ನೀವು ಹೇಳ್ದಾಗ ಮಾಡುತ್ತೆ. ಅಲ್ಲುವಾಗ ಆ ವನ್ಯ ಮೃಗಗಳನ್ನ ಕೊಂದು ಬಾ ಅಂದ್ರೆ ಅದೇ ತರ ಕೊಂದು ಬರುತ್ತೆ. ಅದೇ ರೀತಿ ಈ ಪ್ರಾಣಾಯಾಮವನ್ನು ಸರಿಯಾಗಿ ಅನುಷ್ಠಾನ ಮಾಡ್ದ ಅಂತ ಹೇಳಿದಾಗ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಾಧನೆಗೆ ಯಾವುದೆಲ್ಲ ದೋಷಗಳಿದೆ, ಯಾವುದೆಲ್ಲ ಬಾಧೆಗಳು, ಬ್ರೇಕಿಂಗ್ ಪಾಯಿಂಟ್ಸ್ ಅನ್ನು ನಾವು ಹೇಳ್ತೇವೆ ಸಾಧನೆಗೆ, ಅದನ್ನೆಲ್ಲವನ್ನು ನಿವಾರಣೆ ಮಾಡುತ್ತೆ. ಅನಾರೋಗ್ಯ ಆಗಿರುವಂತದ್ದಾಗಿರ್ಬೋದು ಅಥವಾ ಮನಸ್ಸಿನ ಚಂಚಲತೆ ಆಗಿರುವಂತದ್ದಾಗಿರ್ಬೋದು, ಇದೆಲ್ಲವೂ ಸಾಧನೆಗೆ ಬಾಧಕ ಕೊಡ್ತಕ್ಕ ಅದನ್ನ ಪ್ರಾಣಾಯಾಮ ನಿವಾರಣೆ ಮಾಡುತ್ತೆ. ಅದನ್ನೇ ಸಾಧಕ ಬಾಧಕ. ಸೊ ಹಾಗಾಗಿ ಈ ಪ್ರಾಣಾಯಾಮವನ್ನು ಗುರುಗಳ ಮುಖಾಂತರವಾಗಿ ಸಾಧಕ ಮಾಡ್ತಾ ಹೋಗ್ತಾನೆ. ಸೊ ಇದರಿಂದ ಅವನಿಗೆ ಉಪಯೋಗ ಏನಾಗತ್ತೆ, ಸರಿಯಾಗಿ ಕರೆಕ್ಟಾಗಿ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವನಲ್ಲೇ ಆಗ್ತಕ್ಕಂತಹ ಬದಲಾವಣೆ ಏನು ಅಂತ ಹೇಳಿದ್ರೆ ಪಂಚಪ್ರಾಣಗಳು ಅವನು ಹೇಳಿದಾಗ ಕೇಳಲಿಕ್ಕೆ ಪ್ರಾರಂಭ ಆಗತ್ತೆ. ಅಂದ್ರೆ ಅವಾಗ ಏನು ಅಂದ್ರೆ ಫಸ್ಟಿಗೆ ಒಂದು ಉಸಿರಾಟ ಇತ್ತಲ್ಲ, ಅದು ಇವನ್ ಕಂಟ್ರೋಲಲ್ಲಿ ಇರ್ಲಿಲ್ಲ, ಅದು ಹೇಗೋ ಹೋಗ್ತಾ ಇತ್ತು, ಯಾವ್ದೋ ರೀತಿಯಲ್ಲಿ ನಡೀತಾ ಇತ್ತು. ಪ್ರಾಣಾಯಾಮ ಮಾಡ್ತಾ ಹೋದ ಹಾಗೆ ಉಸಿರಾಟ ಇವನ್ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಸೊ ಉಸಿರಾಟ ಒಂದು ಇವನ್ ಕಂಟ್ರಿಗೆ ಬಂತು ಅಂತ ಹೇಳಿದ್ರೆ ಉಸಿರಾಟ ನಿಧಾನಕ್ಕೆ ಎಷ್ಟು ಉಸಿರಾಟ ಮಾಡ್ಬೋದು ಅದನ್ನ ಮಾಡ್ತಾನೆ. ಅದರಿಂದ ಏನು ಅಂದ್ರೆ ಆರೋಗ್ಯವೂ ಇವನಿಗೆ ಸಿಗತ್ತೆ, ದೀರ್ಘ ಆಯುಷ್ಯವೂ ಇವನಿಗೆ ಸಿಗತ್ತೆ. ಆಯುಷ್ಯ ಆರೋಗ್ಯ 2 ಇವನ್ ಕೈಗೆ ಸಿಗತ್ತೆ. ಅದೇ ಹೇಳ್ತಾರಲ್ಲ, ಸ್ಲೋ ಆಗಿ ಉಸಿರಾಡೋದು ಬದುಕತ್ತೆ, ಫಾಸ್ಟ್ ಆಗಿ ಉಸಿರಾಡೋದು ಬೇಗ ಮರಣವನ್ನು ಹೊಂದುತ್ತೆ. ಸೊ ಹಾಗಾಗಿ ಆ ಪ್ರಾಣಾಯಾಮದ ಯೋಗದಿಂದಾಗಿ ಅವನಿಗೆ ಉಸಿರಿನ ಮೇಲೆ ಒಂದು ಹಿಡಿತ ಸಿಗುತ್ತೆ. ಅನಂತರದಲ್ಲಿ ಏನು ಅಂತ ಹೇಳಿ ಉಸಿರಿನ ಮೇಲೆ ಅಷ್ಟೇ ಅಲ್ಲ, ಪಂಚಪ್ರಾಣಗಳು ಅಂತ ಹೇಳಿದೆ. ಅದ್ರಲ್ಲಿ ಏನು ಅಂದ್ರೆ ಅಪಾನ ವಾಯುವಿನ ಕೆಲಸ. ಪಂಚಪ್ರಾಣ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ವಾಯುಗಳಿಗೆ ಬೇರೆ ಬೇರೆ ಕೆಲಸ ಇದೆ. ಅದ್ರಲ್ಲಿ ಪ್ರಾಣನ ಕೆಲಸ ಏನಂದ್ರೆ ಶರೀರಕ್ಕೆ ಶಕ್ತಿ ಕೊಡೋದು. ನಾವ್ ಈ ಕೈ ಮುಷ್ಟಿ ಮಾಡ್ತಾ ಇದೀವಿ, ನಮ್ಮಲ್ಲಿ ಪ್ರಾಣ ಶಕ್ತಿ ಇರಬೇಕು, ಅದನ್ನ ಕೊಡೋದು ಪ್ರಾಣ. ಆಮೇಲೆ ಉಸಿರಾಟ ನಡೀತಾ ಇರೋದು, ಇದೆಲ್ಲೂ ಪ್ರಾಣನ ಕೆಲಸ. ಅಪಾನನ ಕೆಲಸ ಏನು ಅಂದ್ರೆ
ನಾವು ಊಟ ಮಾಡಿದ ನಂತರದಲ್ಲಿ ಯಾವುದು ನಮ್ಮ ಶರೀರಕ್ಕೆ ಬೇಡ ಹ್ಮ್ ಅದನ್ನ ಹೊರ ಹಾಕ್ಲಿಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋದು ಅಪಾನನ ಕೆಲಸ. ಗ್ಯಾಸ್ ರಿಲೀಸ್ ಆಗೋದು. ಅದು ಅಪಾನನ ಕೆಲಸ. ಹ್ಮ್ ಗ್ಯಾಸ್ ಮಾತ್ರ ಅಂತಲ್ಲ, ಮಲಮೂತ್ರ ರಿಲೀಸ್ ಆಗುವಂಥದ್ದು ಅಪಾನನ ಕೆಲಸದಿಂದಲೇ. ಓ ಹೌದಾ? ಅದನ್ನು ಯಾಕಂದ್ರೆ ಅವ್ನು ಪ್ರೆಷರ್ ಮಾಡಿದ್ರಿಂದ ಅವೆಲ್ಲವೂ ಹೊರಗೆ ಹೋಗುತ್ತೆ. ಬೆವರು, ಸ್ವೆಟ್ ಹೋಗುವಂಥದ್ದು ಇದೆಲ್ಲವೂ ಸಹ ಅಪಾನನ ಕೆಲಸ. ಸೊ ಯಾವಾಗ ಈ ಪ್ರಾಣಾಯಾಮದ ಸಾಧಕ ಕರೆಕ್ಟಾಗಿ ಮಾಡ್ತಾ ಹೋಗ್ತಾನೆ, ಇದ್ರ ಮೇಲೆ ಅವನಿಗೆ ಹತೋಟಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಅವನು 2-3 ದಿನಗಳ ತನಕ ಮಲಮೂತ್ರ ವಿಸರ್ಜನೆ ಮಾಡದೇನೆ ಇರ್ಬೋದು. ಅದರಿಂದ ಅವನಿಗೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಮತ್ತೆ ಅವನು ಶರೀರ ಹೋಗಿ ಮಾಡಬೇಕು ಅಂತಾನು ಅವನಿಗೆ ಹೇಳೋದಿಲ್ಲ. ಅವನಿಗೆ ಅದ್ರ ಮೇಲೆ ಕಂಟ್ರೋಲ್ ಸಿಗತ್ತೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಉಪಯೋಗ ಸಾಧಕನಿಗೆ ಪ್ರಾಣಾಯಾಮದಿಂದ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದು ಎಷ್ಟು ಅಡ್ವಾಂಟೇಜಸ್ ಈ ಪ್ರಾಣಾಯಾಮದಲ್ಲಿದೆ, ಸರಿಯಾಗಿ ಮಾಡಿದಾಗ ಅಷ್ಟು ಸಿಗತ್ತೆ. ಆಮೇಲೆ ಉಸಿರಿಗೆ ಸಂಬಂಧಪಟ್ಟಿರೋ ಅಷ್ಟೂ ರೋಗಗಳನ್ನು ಇದು ನಿವಾರಣೆ ಮಾಡುತ್ತೆ. ಆಯ್ತಾ? ಅದೇ ತಪ್ಪು ಮಾಡಿದಾಗ ಅದೇ ಹೊಡೆತ ಕೊಡುತ್ತೆ. ಸೊ ಹಾಗಾಗಿ ಪ್ರಾಣಾಯಾಮವನ್ನ ಮಾಡಿದಾಗ ಸಾಧಕ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅವನಿಗೆ ಸಹಕಾರ ಆಗತ್ತೆ. ಇವಾಗ ಏನು ಅಂದ್ರೆ ಹೊರಗಿನ ಪ್ರಪಂಚದಿಂದ ಒಳ ಪ್ರಪಂಚಕ್ಕೆ ಬರುವಂತಹ ಮಾರ್ಗಗಳು. ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ 4ನೇ ಸ್ಟೆಪ್, ಇನ್ನು 4 ಮುಂದಿರೋ 4 ಆಯ್ತೀಗ, ಇನ್ನು 4 ಸ್ಟೆಪ್ ಅದೆಲ್ಲವೂ ಒಳ ಪ್ರಪಂಚದ ಸಾಧನೆ. ಸೊ ಆ ಸಾಧನೆಗೆ ಪ್ರತ್ಯಕ್ಷವಾಗಿ ಗುರುಗಳಿದ್ದು ತೋರಿಸ್ಬೇಕು ಅಂತ ಹೇಳಿಲ್ಲ. ಅವರ ಅವಶ್ಯಕತೆ ಇರಬೇಕು. ಗುರುಗಳ ಅವಶ್ಯಕತೆ ಪ್ರಾರಂಭದಿಂದ ಹಿಡಿದು ಕೊನೆ ತನಕ ಎಲ್ಲರಿಗೂ ಇದ್ದೇ ಇದೆ. ಬಟ್ ಒಂದೇನು ಅಂತ ಹೇಳಿದ್ರೆ ಸಾಧಕ ತನ್ನ ಕಾಲ ಮೇಲೆ ನಿಂತು ಮುಂದೆ ಹೋಗ್ಬೋದು ಮುಂದಿನ ಹಂತದಿಂದ. ಬಟ್ ಅಲ್ಲಿ ತನಕ ಈ ಆಸನ ಪ್ರಾಣಾಯಾಮದ ತನಕ ಅಂತೂ ಗುರುಗಳ ಅವಶ್ಯಕತೆ ಇದ್ದೇ ಇದೆ, ಎಲ್ಲರಿಗೂ ಇದೆ. ಅವನು ಗೊತ್ತಿದ್ದವನೇ ಆಗಿರ್ಬೋದು, ಗೊತ್ತಿಲ್ಲದವನೇ ಆಗಿರ್ಬೋದು, ಇದೆ. ಇವಾಗ ಪ್ರತ್ಯಾಹಾರ ಅಂತ ಹೇಳಿ ಮುಂದಿನ ಅಂಗ ಒಂದು. ಇವಾಗ ಫಸ್ಟ್ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಸೊ ಪ್ರತ್ಯಾಹಾರದ ಹಂತಕ್ಕೆ ಬರ್ತಾನೆ. ಸೊ ಪ್ರತ್ಯಾಹಾರ ಅಂತ ಹೇಳಿದ್ರೆ ಏನ್ ಗೊತ್ತಾ, ಒಳಮುಖವಾಗ್ತಕ್ಕಂಥದ್ದು. ಓಕೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಣಾಯಾಮವನ್ನ ಸರಿಯಾಗಿ ಕೂತ್ಕೊಳ್ತಾನೆ, ಕೂತ್ಕೊಂಡ ನಂತರದಲ್ಲಿ ಪ್ರಾಣಾಯಾಮವನ್ನು ಮಾಡ್ತಾನೆ. ಅದರಿಂದ ಏನು ಅಂತ ಹೇಳಿ ಉಸಿರಿಂದಾಗಿ ಮನಸ್ಸಿನ ಸಂಚಾರ ಹತೋಟಿಗೆ ಬರುತ್ತೆ. ಇವಾಗ ಏನು ಅಂದ್ರೆ ಇನ್ವರ್ಡ್ಸ್ ಅವನು ಹೋಗ್ಬೇಕು, ಒಳಮುಖವಾಗ್ಬೇಕು. ಸೊ ಅವಾಗ ಏನು ಅಂದ್ರೆ ಒಳ ಪ್ರಪಂಚಕ್ಕೆ ಅವ್ನು ಕಾಲಿಡುತ್ತಾನೆ. ಅವಾಗ ಏನಾಗತ್ತೆ ಗೊತ್ತಾ, ಒಳ ಪ್ರಪಂಚಕ್ಕೆ ಕಾಲಿಟ್ಟಾಗ ನಾನು ಹೇಳಿದ್ನಲ್ಲ, ಹಿಂದಿನ ಪಾಸ್ಟ್ ಮೆಮೊರೀಸ್ ಎಲ್ಲವೂ ನೆನಪಾಗ್ಲಿಕ್ಕೆ ಬರುತ್ತೆ. ಅಲ್ಲಿ ಗಿಲ್ಟ್ ಸ್ಟಾರ್ಟ್ ಆಗತ್ತೆ. 10 ವರ್ಷದಿಂದ ಇವನಿ ಯಾರೋ ಮೋಸ ಮಾಡಿರುತ್ತಲ್ಲ ಅದು ನೆನಪಾಗತ್ತೆ. ಎಲ್ಲವೂ ಸಹ ಇವನಿಗೆ ಅವಾಗ ನೆನಪಾಗ್ತಾ ಬರುತ್ತೆ. ಸೊ ಆ ಪ್ರತ್ಯಾಹಾರದ ಸ್ಥಿತಿಯಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಾಧಕನಾಗಿದ್ದು ಅದನ್ನೆಲ್ಲವನ್ನು ತೊಡೆದು ಹಾಕ್ತಾ ಬರ್ಬೇಕು. ಅಂದ್ರೆ ಒಂದು ರೀತಿ ಕ್ಲೀನಿಂಗ್ ಪ್ರೊಸೆಸ್ ಇದ್ದ ಹಾಗೆ ಕ್ಲೀನ್ ಮಾಡ್ತಾ ಬರಬೇಕು ಪ್ರತ್ಯಾಹಾರದ ಸ್ಟೇಜಲ್ಲಿ. ಆಮೇಲೆ ಇನ್ನೇನು ಗೊತ್ತಾ, ಈ ಯಾವತ್ತೋ ಹಿಂದೆ ಕೇಳಿರುವಂತ ಸುಖದ ವಿಚಾರಗಳು, ಯಾವತ್ತೋ ಚೆನ್ನಾಗಿದ್ದು ಹಾಡು ಕೇಳಿರ್ತಾನೆ, ಚೆನ್ನಾಗಿದ್ದು ರೂಪವನ್ನು ಕಣ್ಣನ್ನು ನೋಡಿರ್ತಾನೆ, ಅದೇನು ಧ್ಯಾನಕ್ಕೆ ಕೂತಾಗ ಇವನ್ ಕಾಡುತ್ತೆ. ಸೊ ಪ್ರತ್ಯಾಹಾರದ ಸ್ಟೇಜ್ನಲ್ಲಿ ಏನು ಅಂತ ಹೇಳಿದ್ರೆ ಸಾಧಕ ಅದರಿಂದ ಮೇಲಕ್ಕೆ ಬರಬೇಕು. ಮನಸ್ಸನ್ನು ಅವನು ಟ್ರೈನ್ ಮಾಡಿ ಮಾಡಿ ಮಾಡಿ, ಮನಸ್ಸಿನದೊಂದು ಸ್ಪೆಷಲ್ ವಿಷಯ ಏನು ಗೊತ್ತಾ, ನೀವು ಮನಸ್ಸನ್ನು ಹೇಗೆ ಟ್ರೈನ್ ಮಾಡ್ತೀರೋ ಅದು ಅದೇ ತರ ಬೆಳೆಯುತ್ತೆ. ಅಲ್ಲಿ ಬರುತ್ತೆ ಜಪ, ಇಲ್ಲಿ ಏನಾದ್ರು ಹೆಲ್ಪ್ ಆಗುತ್ತೆ ಹೇಳುತ್ತೆ, ಇಲ್ಲಿ ಜಪ ಬರುತ್ತೆ ಹೇಳುತ್ತೆ. ಸೊ ನೀವು ಮನಸ್ಸನ್ನು ಯಾವ ತರ ಟ್ರೈನ್ ಮಾಡ್ತಿರಲ್ಲ ಅದು ಅದೇ ತರ ಬೆಳೀತಾ ಹೋಗುತ್ತೆ. ನಿಮ್ಮ ಟ್ರೈನಿಂಗ್ ಮೇಲೆ ನಿಮ್ಮ ಮನಸ್ಸಿರೋದು. ಈ ಕೆಲವರು ದುಶ್ಚಟಗಳಿಗೆ ಅಡಿಕ್ಟ್ ಆಗಿರ್ತಾರಲ್ಲ, ಯಾಕೆ ಅಂದ್ರೆ ಅವ್ರ ಮನಸ್ಸನ್ನು ಅದಕ್ಕೆ ಅನುಕೂಲವಾಗಿ ಟ್ರೈನ್ ಮಾಡಿರ್ತಾರೆ. ಸೊ ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಅದಕ್ಕಿಂತಲೂ ಚೆನ್ನಾಗಿರೋದು ಒಳ್ಳೆಯ ಚಟಗಳಿಗೆ ಅವ್ರು ಸಿಗಾಕೊಳ್ಬೇಕು. ಮನಸ್ಸನ್ನು ಏನು ಒಂದು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಸುಮ್ಮನೆ ಅರ್ಥ ಆಗಕ್ಕೆ ಇವಾಗ ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಥವಾ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳೋಣ. ಅದರಿಂದ ಸಮಾಜಕ್ಕೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಸೊ ಇವಾಗ ಅವನು ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಆದ್ರೆ ಅದಕ್ಕಿಂತಲೂ ಚೆನ್ನಾಗಿರೋ ಒಳ್ಳೆ ಚಟ ಅಂತ ಹೇಳಿದ್ರೆ ಸ್ಮೋಕಿಗೆ ಒಂದು ಆಪೋಸಿಟ್ ಆಗಿರುವಂತದ್ದು ಒಂದು ಉಸಿರೇ ಅಲ್ಲ. ಸ್ಮೋಕ್ ಮಾಡಿ ಉಸಿರೇ ಬಳಸುವಂತ, ಆ ಉಸಿರನ್ನ ಬಳಸ್ಕೊಂಡು ದೇವರಿಗೆ ಸಂಬಂಧಪಟ್ಟಂತಹ ಕಾರ್ಯವನ್ನು ಮಾಡೋದು. ಅಂದ್ರೆ ಪ್ರತಿನಿತ್ಯ ಧೂಪವನ್ನು ಮಾಡೋದು, ಅದರಿಂದ ಅವ್ನು ಮೇಲ್ ಬರ್ಬೇಕು, ಅದನ್ನ ಬಿಡ್ಬೇಕು ಪೂರ್ತಿ ಧೂಪವನ್ನು ಮಾಡುವಂಥದ್ದು ಈ ರೀತಿಯಾಗಿ. ಸೊ ಹೀಗೆ ಅದಕ್ಕಿಂತಲೂ ಚೆನ್ನಾಗಿರೋ ಒಳ್ಳೆ ಚಟಗಳಿಗೆ ಅಂಟ್ಕೊಂಡಾಗ ಕೆಟ್ಟ ಚಟಗಳು ತನ್ನಿಂದ ತಾನಾಗಿ ಬಿಟ್ಟು ಹೋಗುತ್ತೆ. ಸೊ ಅದು ಚಟವನ್ನ ಚಟದಿಂದಲೇ ಗೆಲ್ಬೇಕು, ಮುಳ್ಳನ್ನ ಮುಳ್ಳಿಂದ ತೆಗೆಯಬೇಕು, ಗೆಲ್ಬೇಕು. ಸೊ ಹಾಗಾಗಿ ಆ ಪ್ರತ್ಯಾಹಾರದ ಸ್ಥಿತಿಯಲ್ಲಿ ಸಾಧಕ ಇದನ್ನೆಲ್ಲವನ್ನ ಕಟ್ ಮಾಡ್ಕೊಳ್ತಾ ಬರ್ತಾನೆ. ಅಂದ್ರೆ ಯಾವುದು ಅವಾಗ ಏನಾಗುತ್ತೆ ಗೊತ್ತಾ, ಯಾವಾಗ ಒಬ್ಬ ಸಾಧಕ ಪ್ರತ್ಯಾಹಾರದ ಸ್ಥಿತಿಯಲ್ಲಿ ಪರ್ಫೆಕ್ಟ್ ಆಗಿ ನಿಂತಿದ್ದಾನೆ, ಅವನ ಅವಾಗ ಈ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಅಂತ ಹೇಳಿ ಕೂತಾಗ ಅವನ ಹೊರಗಡೆ ಅವನ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಅವನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅವನಿಗೆ ಹೊರಗೆ ಬಂದು ಬೈಬೇಕು ಅಂತ ಹೇಳಿ ಅನ್ಸಲ್ಲ. ಅವನಿಗೆ ಮಾತಾಡಿದ್ರು ಅವನಿಗೆ ಅದು ಕೇಳೋದು ಇಲ್ಲ, ಅದು ಇಂಪಾರ್ಟೆಂಟ್. ಅವನಿಗೆ ಕೇಳೋದು ಇಲ್ಲ.
ಈ ಕೇಳಿದ್ರೆ ಬೈಯೋದಿಲ್ಲ, ಯಾಕೆಂದ್ರೆ ಅವನಿಗೆ ಅದು ಆ ಯಮ ಮತ್ತು ನಿಯಮಗಳನ್ನು ಪಾಲಿಸಿದ್ರಿಂದ ಅವನಿಗೆ ಅದು ಬಂದಿರುತ್ತೆ. ಬಟ್ ಕೇಳೋದಿಲ್ಲ, ಅವನಿಗೆ ಒಳಗೆ ಹೋಗಿರ್ತಾನೆ. ಸೊ ಪ್ರತ್ಯಾಹಾರ ಸ್ಟೇಜ್ ಅಂತ ಹೇಳಿದ್ರೆ ಈ ಸ್ಥಿತಿ. ಈ ಪ್ರತ್ಯಾಹಾರದ ನಂತರದ ಸ್ಥಿತಿ ಏನು ಅಂದ್ರೆ ಧಾರಣೆ. ಸೊ ಯಾಕೆ ಅಂದ್ರೆ ಆಗ್ಲೇ ನಾನು ಹೇಳಿದಾಗ ಪ್ರತ್ಯಾಹಾರ ಅಂದ್ರೆ ಏನು, ಕ್ಲೀನ್ ಮಾಡೋದು ಅಂತ ಹೇಳಿ ಆಯ್ತು. ಸೊ ಕ್ಲೀನ್ ಮಾಡಬೇಕು ಅಂದ್ರೆ ಶುದ್ಧವಾಗಿದ್ದೊಂದು ಬೇಕಲ್ಲ. ಶುದ್ಧವಾಗಿದ್ದೇನು ಅಂದ್ರೆ ಭಗವಂತ ಮಾತ್ರ ಶುದ್ಧ ಆಗಿದ್ದವನು. ಸೊ ಧಾರಣೆ ಅಂತ ಹೇಳಿದ್ರೆ ಭಗವಂತನನ್ನ ಧರಿಸುವುದು ಅಂತ ಹೇಳಿ ಅರ್ಥ. ಸೊ ಭಗವಂತನನ್ನು ಹೇಗೆ ಧರಿಸ್ತಾನೆ? ಯಾವ ಮೂರ್ತಿಯನ್ನು ಅವನು ಪ್ರೀತಿಯಿಂದ ಪೂಜೆ ಮಾಡ್ತಾ ಇರ್ತಾನಲ್ಲ, ಆ ಮೂರ್ತಿಯನ್ನ ಮನಸ್ಸಿನಲ್ಲಿ ಕೆತ್ತೋದು ಧಾರಣೆ ಅಷ್ಟೇ. ಸೊ ಅದನ್ನ ಮನಸ್ಸಿನಲ್ಲಿ ಕೆತ್ತೋದು ಹೇಗೆ? ಇಡೀ ಮೂರ್ತಿ ಕಾಣೋದಿಲ್ಲ ಯಾರಿಗೂ, ಯಾಕಂದ್ರೆ ಪ್ರಾರಂಭದ ಹಂತದಲ್ಲಿ ಸಾಧಕನಿಗೆ ಆಗೋದಿಲ್ಲ. ಅದಕ್ಕೆ ದತ್ತಾತ್ರೇಯ ಹೇಳ್ತಾನೆ, ಖಂಡ ಖಂಡವಾಗಿ ಅಖಂಡವನ್ನ ಧ್ಯಾನ ಮಾಡು ಅಂತ ಹೇಳಿ. ಅಖಂಡವನ್ನ ಧ್ಯಾನ ಮಾಡುವುದು ಅಂದ್ರೆ ಏನ್ ಗೊತ್ತಾ? ಪೂರ್ತಿ ದೇವ್ರ ರೂಪವನ್ನು ಧ್ಯಾನ ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಅದು ಇಷ್ಟೇ ಸಣ್ಣದಾಗಿದ್ರು ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಗೊತ್ತು ಅದಕ್ಕೆ ಎಷ್ಟು ಕಷ್ಟ ಇದೆ ಅದನ್ನ ಮೆಡಿಟೇಟ್ ಮಾಡೋದು ಅಂತ ಹೇಳಿದ್ರೆ ಮೇಲೆ. ಮತ್ತೆ ಧ್ಯಾನ ಮಾಡೋರಿಗೆ ಆ ಸಮಸ್ಯೆ ಗೊತ್ತು. ಈಗ ನನಗೆ ಇಲ್ಲಿ ಏನ್ ಡೌಟ್ ಬರ್ತದೆ ಅಂದ್ರೆ, ಪ್ರೀವಿಯಸ್ ನಿಯಮದಲ್ಲೇನೋ ನಾವು ಹೇಳಿದ್ವಿ ಹರಿಪೂಜೆ ಅಂತ. ಹೌದೌದು, ಅವಾಗ ಪೂಜೆ ವಿಗ್ರಹ ಇಟ್ಕೊಳ್ಬೇಕು. ಹೌದು. ಈಗ ಅಲ್ಲಿಂದ ಈಗ ಇದು ಧಾರಣೆ. ಹೌದು. ಈಗ ಧಾರಣಾಗ್ ಬಂದ ಮೇಲೆ ಅಲ್ಲಿ ಹರಿಪೂಜೆ ಬಿಡ್ಬೋದಾ ಹಂಗಾರೆ? ಇಲ್ಲ, ಏನ್ ಹೇಳಿದ್ ನಾನು ಬಿಡ್ಬೇಕು ಅಂತಲ್ಲ. ಸರಿ. ಯಾಕಂದ್ರೆ ಅಲ್ಲೂ ವಿಗ್ರಹ ಬಂತು. ಈಗ ಆ ವಿಗ್ರಹ ನನ್ನ ಮನ್ಸಲ್ಲೇ ನೋಡೋ ಸ್ಟೇಜಿಗೆ ನಾನು ಬಂದಿದ್ದೀನಿ. ನೀವು ಆ ವಿಗ್ರಹವನ್ನು ನನಗಿನ್ನೂ ವಿಗ್ರಹ ಉಪಾಸನೆ ಬೇಕಾ ಅಂತ ನಾನು ಕೇಳ್ತಾ ಇರೋದು. ನೀವು ಆ ವಿಗ್ರಹನ ಮನಸ್ಸಿನಲ್ಲಿ ನೋಡ್ಲಿಕ್ಕೆ ಬಂದ್ರಿ ಅಂತ ಹೇಳಿ ಇಟ್ಕೊಳ್ಳಿ. ಹೌದು. ನೀವು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಟ್ಕೊಳ್ಳಿ. ನಿಮಗೆ ಮನಸ್ಸಿನಲ್ಲಿ ಧ್ಯಾನ ಮಾಡುವಂತಹ ವಿಗ್ರಹದ ಒಂದು ಸ್ಥಿತಿ ಯಾವ ತರ ಇದೆ ಅಂತ ಹೇಳಿ ಗೊತ್ತಾಗ್ಬೇಕು ಅಂದ್ರೂ ನೀವು ಅದನ್ನ ಪೂಜೆ ಮಾಡ್ತಾ ಇರ್ಬೇಕು. ಓಕೆ. ಅಂದ್ರೆ ಈಗ ನೋಡಿ, ನಾನು ಅದೇ ಹೇಳ್ತಾ ಇರೋದು, ಖಂಡವಾಗಿ ಅಖಂಡ ಅಂತ ಹೇಳಿದ್ರೆ ಫಸ್ಟಿಗೆ ಒಂದೊಂದೇ ಪಾರ್ಟ್ಸ್ ಅನ್ನು ಧ್ಯಾನ ಮಾಡ್ತಾ ಹೋಗೋದು. ಕೊನೆಯದಾಗಿ ಇಡೀ ಭಗವಂತನ ದೇಹವನ್ನು ಧ್ಯಾನ ಮಾಡೋದು. ಈಗ ನೀವು ಒಂದೊಂದೇ ಪಾರ್ಟ್ಸ್ ಅನ್ನ ಧ್ಯಾನ, ಫಸ್ಟಿಗೆ ಭಗವಂತನ ಕಾಲನ್ನು ಧ್ಯಾನ, ಪಾದವನ್ನು ಧ್ಯಾನ ಮಾಡ್ತೀರಿ. ಆ ಪಾದವನ್ನು ಧ್ಯಾನ ಮಾಡಬೇಕು ಅಂದ್ರೆ ಪಾದ ಹೇಗಿರುತ್ತೆ, ಅದು ನೀವು ಯಾವ ವಿಗ್ರಹವನ್ನು ಪೂಜೆ ಮಾಡ್ತೀರಾ ಆ ವಿಗ್ರಹದ ಪಾದ ಯಾವ ತರ ಇದೆ ಅದೇ ರೀತಿ ಇರುತ್ತೆ. ಕಣ್ಣು ಮುಚ್ಚಿದ್ರೆ ಅದು ಕಾಣ್ಬೇಕು, ಅದು ಕರೆಕ್ಟಾಗಿ ಕಾಣ್ಬೇಕು. ಸೊ ಆ ರೀತಿಯಾಗಿ ಸಾಧಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಯಾವುದನ್ನು ಪೂಜೆ ಮಾಡ್ತಾ ಇರ್ತಾನೆ ಆ ಪೂಜೆ ಮಾಡಿರುವಂತಹ ವಿಗ್ರಹವನ್ನೇ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಹೋಗ್ತಾನೆ. ಬಟ್ ಒಂದೇನು ಅಂದ್ರೆ ಇದು ಕಲ್ಪನೆ ಅಲ್ಲ. ಕಲ್ಪನೆಯಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಆಮೇಲೆ ಅದು ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಕಲ್ಪನೆ. ಬಟ್ ಇಲ್ಲೇನಂದ್ರೆ ಇವನು ಯೋಚನೆ ಇದೇ ಕಾಣಬೇಕು ಅಂತ ಹೇಳಿ ಒಂದೊಂದು ದೃಢ ನಿರ್ಧಾರ ಅದೇ ಕಾಣ್ತಾ ಇರತ್ತೆ. ಸೊ ಹಾಗಾಗಿ ಫಸ್ಟಿಗೆ ಪಾದವನ್ನ ಗಮನಿಸ್ತಾನೆ, ಪಾದ ಕಾಣಿಸುತ್ತೆ. ಕಣ್ಣು ಮುಚ್ಚಿದ್ರೆ ಅವನಿಗೆ ಭಗವಂತನ ಪಾದ ಕಾಣಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಪಾದದಿಂದ ಮೇಲ್ಭಾಗ ಕಾಲ್ ಮೇಲೆ ಯಾವ ದೇವರು ಅವನು ಧ್ಯಾನ ಮಾಡ್ತಾ ಇದ್ದಾನೆ ಆ ದೇವರು ಧರಿಸಿರ್ತಕ್ಕಂಥ ವಸ್ತ್ರ ಅದನ್ನು ಧ್ಯಾನ ಮಾಡ್ತಾನೆ. ಅನಂತರದಲ್ಲಿ ಹೊಕ್ಕಳು, ಅನಂತರದಲ್ಲಿ ಎದೆ, ಅನಂತರದಲ್ಲಿ ಕೈಗಳು. ಅದು ವಿಷ್ಣುವಿನದ್ದಾಗಿದ್ರೆ 4 ಕೈ. ಆಮೇಲೆ 4 ಕೈಯಲ್ಲಿ ಏನೇನು ಅವಯವಗಳಲ್ಲಿ ಏನೇನು ಇಟ್ಕೊಂಡಿದ್ದಾನೆ, ಶಂಖ, ಚಕ್ರ, ಪದ್ಮ, ಇದನ್ನೆಲ್ಲ ಅವನು ಧ್ಯಾನ ಮಾಡ್ತಾನೆ. ಅನಂತರದಲ್ಲಿ ಮುಖವನ್ನ ಧ್ಯಾನ ಮಾಡ್ತಾನೆ. ಸೊ ಹೀಗೆ ವಿಭಿನ್ನ ಅಂಗಗಳನ್ನ ಧ್ಯಾನ ಮಾಡ್ತಾ ಅವನಿಗೆ ಕೊನೆಯದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಭಗವಂತನ ಅಂದ್ರೆ ಕಾಲಿನಿಂದ ಹಿಡಿದು ಕಿರೀಟದ ತುದಿಯ ತನಕ ಅವನಿಗೆ ಧ್ಯಾನ ಮಾಡ್ಲಿಕ್ಕೆ ಸಾಮರ್ಥ್ಯ ಸಿಗತ್ತೆ. ಅಂದ್ರೆ ಒಂದೊಂದ್ಸಲ ಕಣ್ಣು ಮುಚ್ಚುತ್ತೆ ಅಂದ್ರೆ ಇಡೀ ಮೂರ್ತಿ ಅವನಿಗೆ ಕಾಣಿಸುತ್ತೆ. ಆಯ್ತಾ? ಧಾರಣಾ ಸ್ಥಿತಿಯಲ್ಲಿ ಈ ಇಡೀ ಮೂರ್ತಿ ಅವನಿಗೆ ಕಾಣಿಸುತ್ತೆ, ಯಾಕೆಂದ್ರೆ ಅವನದನ್ನು ಧರಿಸ್ತಾನೆ. ಈ ಧಾರಣಾ ಸ್ಥಿತಿಯಲ್ಲಿ ಅವನಿಗೆ ಆ ಮೇಲಿನಿಂದ ಕೆಳಗಿನ ತನಕ ಭಗವಂತನ ಅರಳಿದ ಕಣ್ಣು, ಅನಂತರದಲ್ಲಿ ನಗುಮುಖ, ಯಾವುದು ಭಕ್ತರನ್ನು ಅನುಗ್ರಹ ಮಾಡಿದೆ, ಇದೆಲ್ಲ ಅವನು ಕಲ್ಪನೆ ಮಾಡ್ಕೊಳ್ತಾನೆ ಅದು ಸಹಕಾರ ಆಗಿ. ಈ ರೀತಿಯಾಗಿ ಅವನ ಭಗವಂತನ ಮೂರ್ತಿಯನ್ನ ಧರಿಸ್ತಾನೆ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಧಾರಣ ಸ್ಥಿತಿ ಕಂಪ್ಲೀಟ್ ಆಗತ್ತೆ. ಅಂದ್ರೆ ಅವನು ಕಣ್ಣು ಮುಚ್ಚಿದ್ರೆ ಅವನಿಗೆ ಆ ಇಡೀ ಮೂರ್ತಿ ಮೇಲಿಂದ ಕಾಲಿನ ತನಕ ಕಾಣಿಸುತ್ತೆ. ಧಾರಣ ಸ್ಥಿತಿ ಕಂಪ್ಲೀಟ್ ಆಗತ್ತೆ. ಆದ್ರೆ ಒಂದೇನು ಅಂದ್ರೆ ಈ ಧಾರಣ ಸ್ಥಿತಿಗೆ ಹೋಗ್ಬೇಕು ಅಂತಿದ್ರು, ಈ ಅಂತರಂಗ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನಲ್ಲಿ ಜಪವನ್ನು ಮಾಡಬೇಕು. ಯಾಕೆ ಅಂದ್ರೆ ನೀವು ಯಾವ ದೇವತೆಯ ಅನುಗ್ರಹವನ್ನು ಪಡಿಬೇಕು ಅಥವಾ ಯಾವ ದೇವರ ಧ್ಯಾನವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಅನುಕೂಲವಾಗಿ ಜಪವನ್ನು ಹೇಳಿರ್ತಾರೆ. ಆ ಜಪವನ್ನ ಮಾಡ್ತಾ ಹೋದ ಹಾಗೇನೆ ಇವನಿಗೆ ಒಳಗೆ ಹೋಗ್ಲಿಕ್ಕೆ ಸಹಕಾರ ಮಾಡುತ್ತೆ ಅದು. ಸೊ ಜಪವನ್ನ ಯಾವ ತರ ಮಾಡಬೇಕು ಅಂತ ಹೇಳೋದು ಸುಮಾರು ಜನರಿಗೆ ಸಂಶಯ ಇದೆ. ಯಾಕೆಂದ್ರೆ ಎಷ್ಟೋ ಜನರು ಲಕ್ಷಗಟ್ಟಲೆ ಜಪ ಮಾಡಿದ್ರು ಅವ್ರಿಗೆ ಜೀವನದಲ್ಲಿ ಏನೋ ಅದರಿಂದ ಪ್ರಯೋಜನ ಕಾಣ್ಲಿಲ್ಲ. ಅಟ್ಲೀಸ್ಟ್ ಒಂದರ ಕಾಣ್ಬೇಕಲ್ಲ, ಅವರೇ ಕೇಳೋದು ನಾವೆಲ್ಲ ಮಾಡ್ತಾ ಇದೀವಿ ನಮ್ಗೇನಾಗಿ. ಯಾಕೆ ಗೊತ್ತಾ, ಜಪದಲ್ಲಿ 3 ಹಂತ ಇದೆ. ಒಂದೇನು, ಮೊದಲನೇ ಹಂತ ಏನು ಅಂದ್ರೆ ನಾವು ನಾಲಿಗೆಯನ್ನ ಬಳಸಿ ಮಾಡುವಂತ ಜಪ.
ರಾಮ ಅಂತ ನಾ ಹೇಳ್ತೇನೆ. ಹೌದು ಇದೇನು ಹೇಳೋದಿದೆಯಲ್ಲ ಇದು ಬರೀ ಉಚ್ಚಾರಣೆ ಮಾತ್ರ. ಹೌದು. ನಾಲಿಗೆಯಿಂದ ಹೇಳಿದ ತಕ್ಷಣ ಜಪ ಆಗೋದಿಲ್ಲ. ಹೇಳಿರುವಂತ ಶಬ್ದ ನಮಗ್ ಕೇಳಬೇಕು. ಅದು ಕೇಳಬೇಕು ಅಂದ್ರೆ ನಮ್ಮ ಕಿವಿ ಇದೆಯಲ್ಲ ಅದ್ರಲ್ಲಿ ನಮ್ದು ಅಟೆನ್ಷನ್ ಆಗಿರ್ಬೇಕು. ನಾವು ಅಟೆನ್ಷನ್ ಇದ್ದಾಗ ನಾವು ಹೇಳಿರೋ ಶಬ್ದ ನಮಗೆ ಕೇಳಿಸುತ್ತೆ. ನಾವೇ ಹೇಳ್ತಾ ಇದೀವಿ ಅಂತ ನಮಗೆ ಗೊತ್ತಾಗತ್ತೆ. ಸೊ ಅವಾಗ ಒಂದು ಸಲ ನಾವು ಹೇಳಿದ್ ನಮಗೆ ಕೇಳ್ತು ಅಂತ ಹೇಳಿದಾಗ ಒಂದು ಜಪ ಆಗತ್ತೆ. ಈಗ ನಮ್ಮಲ್ಲಿ ಏನಾಗ್ತಿದೆ ಗೊತ್ತಾ, ನಮ್ಮಲ್ಲಿ ಜಪ ಆಗ್ತಿಲ್ಲ, ಉಚ್ಚಾರಣೆ ನಡೀತಾ ಇದೆ. ನಾ ಇಷ್ಟು ಲಕ್ಷ ಮಾಡಿದೆ, ಇಷ್ಟು ಲಕ್ಷ, ಅದು ಉಚ್ಚಾರಣೆ. ಉಚ್ಚಾರಣೆ ಬೇರೆ, ಜಪ ಬೇರೆ. ಆಯ್ತಾ? ಯಾಕಂದ್ರೆ ಜಪಕ್ಕೆ ಮನಸ್ಸಿನ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಉಚ್ಚಾರಣೆಗೆ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲ. ಹೌದು ಹೌದು ಹೌದು. ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಯಾವ ಮಾತನ್ನ ಬೇಕಾದ್ರೆ ಹೇಳ್ಬೋದು, ಯಾವ ದೇವ್ರ ಹೆಸರು ಬೇಕಾದ್ರೆ ಹೇಳ್ಬೋದು. ಬಟ್ ಆ ಜಪದಲ್ಲಿ ಬಂದಾಗ ಇದು ಮೊದಲನೇ ಹಂತ. ಎರಡನೇ ಹಂತ ಏನು ಅಂತ ಹೇಳಿ ಉಪಾಂಶು ಅಂತ. ಅಂದ್ರೆ ತುಟಿ ಅಲ್ಗಾಡ್ತಾ ಇರತ್ತೆ, ಸೌಂಡ್ ಹೊರಗ್ ಬರಲ್ಲ. ಕರೆಕ್ಟ್. ಆಯ್ತಾ? ಸೌಂಡ್ ಹೊರಗ್ ಬರಲ್ಲ, ಇವನಿಗೆ ಸೌಂಡ್ ಕೇಳಿಸ್ತಾ ಇರತ್ತೆ. ಇವನಿಗೆ ಕೇಳಿಸ್ಬೇಕಲ್ಲಿ, ಕೇಳಿಸ್ಬೇಕು. ಅದೊಂದು ಮೇನ್ ವಿಚಾರ. ಕೆಲವರು ತುಟಿನ ಸುಮ್ಮನೆ ಹೀಗೆ ಮಾಡ್ತಿರ್ತಾರೆ, ಅವ್ರಿಗೂ ಕೇಳಿಸಲ್ಲ, ಜಸ್ಟ್ ತೋರಿಸ್ಕೊಳ್ಲಿಕ್ಕೆ ಮಾಡ್ತಿರ್ತಾರೆ. ಅದು ಸರಿಯಾಗಲ್ಲ, ಅದು ಸರಿಯಾಗಲ್ಲ. ಇವನು ಹೇಳಿದ ಮಂತ್ರ ಇವನಿಗೆ ಕೇಳಿಸ್ಬೇಕು, ಕೇಳಿಸೋ ತರ. ಅದು ಗಲಾಟೆ ಇರೋ ಪ್ರದೇಶದಲ್ಲಿ ಈ ರೀತಿ ಮಾಡ್ಲಿಕ್ಕೂ ಆಗೋದಿಲ್ಲ, ಮಾಂಶವಿನಲ್ಲಿ ಮಾಡ್ಲಿಕ್ಕೂ ಆಗಲ್ಲ. ಅಲ್ಲಿ ಜೋರಾಗಿ ಹೇಳ್ಬೇಕು. ಸೊ ಮೂರನೇದೊಂದು ಹಂತ ಇದೆ, ಅದೇನು ಅಂದ್ರೆ ಮಾನಸಿಕ ಜಪ ಅಂತ ಹೇಳಿ. ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಅವ್ರೇನು ಅಂದ್ರೆ ನಾವೀಗ ಒಂದು ಸಲ ರಾಮ ಅಂತ ಹೇಳಿದ್ರೆ ಅವ್ರಿಗೆ ಮನಸ್ಸಿನಲ್ಲಿ ಅದಕ್ಕಿಂತ 1000 ಪಟ್ಟು, ನಾವು ಕಿವಿಯಲ್ಲಿ ಕೇಳಿದಾಗ ಏನು ಸದ್ದು ಕೇಳಿಸುತ್ತಲ್ಲ ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ಶಬ್ದ ಅವ್ರಿಗೆ ಕಿವಿಯಲ್ಲಿ ಕೇಳಿಸುತ್ತೆ. ಅಂದ್ರೆ ಒಳಮುಖವಾಗಿ ಮನಸ್ಸಿನಲ್ಲಿ ಅವ್ರಿಗೆ ಕೇಳಿಸುತ್ತೆ. ಸೊ ಆ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಯಾಕೆಂದ್ರೆ ಅವರು ಅದು ಟ್ರೈನ್ ಮಾಡಿದ್ದಾರೆ ಮೈಂಡ್. ನಮ್ಮಲ್ಲೆಲ್ಲ ಏನಂದ್ರೆ ನಾವು ಮನಸ್ಸಿನ ನೆನಪು ಮಾಡ್ಕೊಂಡ್ರೆ ಕೇಳಿಸ್ತು, ಜಪ ಆಯ್ತು ಅಂತ ಹೇಳಿ ಅನ್ಕೊಳ್ತಾರೆ. ಅದು ಆತರ ಅಲ್ಲ. ಯೋಗಿಗಳನ್ನ ನಮ್ಮನ್ನ ಅದಕ್ಕೆ ನಾವು ಹೋಲಿಕೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಆಯ್ತಾ? ಸೊ ಹಾಗಾಗಿ ಈ ಜಪವನ್ನ ಮಾಡ್ತಾ ಹೋಗ್ಬೇಕು ಒಬ್ಬ ಸಾಧಕ. ಯಾಕೆಂದ್ರೆ ಜಪ ಮಾಡ್ತಾ ಹೋದಾಗ್ಲೇನೆ ಅವನಿಗೆ ಬರೋ ವಿಘ್ನಗಳು ನಿವಾರಣೆ ಆಗುತ್ತೆ, ದೇವತಾ ಅನುಗ್ರಹವು ಅವನಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನೇತ್ರ ದೃಷ್ಟಿಯು ಮುಖ್ಯ. ಜಪದಲ್ಲಿ ನೇತ್ರ ದೃಷ್ಟಿ ಮುಖ್ಯ. ಬಟ್ ಕಣ್ಣು ಮುಚ್ಚಿರ್ತೀವಲ್ಲ, ಕಣ್ಣು ಮುಚ್ಚಿದ್ರೆ ಏನಾಗುತ್ತೆ ಗೊತ್ತಾ, ಕಣ್ಣು ಮುಚ್ಚಿದ್ರೆ ನಿದ್ರೆ ಬರುತ್ತೆ, ಏಕಾಗ್ರತೆ ಬರಲ್ಲ. ಇದು ಸುಮಾರು ಜನರಿಗೆ ಇದು ಸಮಸ್ಯೆ ಉಂಟು. ಹೌದೌದು. ಎಲ್ಲ ಕಣ್ಣು ಮುಚ್ತಾರೆ, ಲಕ್ಷ ಜಪ ಮಾಡ್ತಾರೆ ಕಣ್ಣು ಮುಚ್ಚಿ, ಲಕ್ಷ ಜಪ ಮಾಡಿ ಕೊನೆ ಹಂತದ ಅವ್ರಿಗೆ ನಿದ್ರೆ ಬರ್ತಿರುತ್ತೆ, ಏಕಾಗ್ರತೆ ಬರಲ್ಲ. ಅದಕ್ಕೆ ಏನ್ ಗೊತ್ತಾ, ನೇತ್ರವನ್ನ ಒಂದು ಮೂಗಿನ ತುದಿಗೆ ನೋಡ್ಬೇಕು. ತ್ರಾಟಕ ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹುಬ್ಬಿನ ಮಧ್ಯ, ಈ 2 ಪ್ರದೇಶದಲ್ಲಿ ಅದನ್ನ ನೋಡ್ಲಿಕ್ಕೆ ಅವನು ಅಭ್ಯಾಸ ಮಾಡಿಸ್ತಾ ಹೋಗ್ಬೇಕು. ಅದರಿಂದ ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆಯಿಂದ ಹೀಗೆ ಮೂಗಿನ ತುದಿಗೆ ನೋಡ್ತಾ ಇದ್ದಾನೆ ಅಂತ ಹೇಳಿ ಇಟ್ಕೊಳ್ಳಿ. ಅವ್ನು ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದ್ರೆ ಅವ್ನು ಕಣ್ಣು ಮುಚ್ಚಿದಾಗ ಕಣ್ಣು ಮೂಗಿನ ತುದಿಗೆ ಹೋಗುತ್ತೆ. ಸೊ ಆ ಸ್ಟೇಜ್. ಆದ್ರೆ ಇದು ಏನ್ ಗೊತ್ತಾ, ಗುರುಮುಖದಲ್ಲಿ ಇದ್ ಮಾಡ್ಬೇಕಿದು. ಯಾಕಂದ್ರೆ ಹೀಗೆ ನೋಡಿ 2 ನಿಮಿಷ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ತಲೆನೋವು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹೌದು. ಮುಂದಿನ ಹಂತ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ನು ಗುರುಗಳ ಅನುಗ್ರಹವನ್ನು ಪಡೆದು ಮಾಡ್ಬೇಕು. ಯಾಕಂದ್ರೆ ಅವನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಇದು ಸಣ್ಣ ನೋವು ಸಾಕು ತಲೆನೋವು ಬರುತ್ತೆ. ಹೌದೌದು. ಆಯ್ತಾ? ಅಲ್ಲ, ಆಮೇಲೆ ನಿಂದ ದೊಡ್ಡ ಸಿಲೆಬಸ್ಗೆ ಹೋಗ್ತೀಯ ಅಂತಂದ್ರೆ ದೊಡ್ಡ ಮೇಸ್ಟ್ರು ಬೇಕೇ ಬೇಕು. ಹಾಗಾಗಿ ಗುರು ಮುಖಾಂತರಾಗಿ ಇಲ್ಲಿ ಭ್ರೂ ಮಧ್ಯದಲ್ಲಿ ಇದೆರಡನ್ನೂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಮೂಗಿನ ತುದಿಯಲ್ಲೂ ಇಟ್ಟು ನೋಡಿ ಮಾಡ್ಬೋದು, ನಂತರದಲ್ಲಿ ನೇತ್ರದ ಮಧ್ಯದಲ್ಲಿಯೂ ಹುಬ್ಬಿನ ಮಧ್ಯದಲ್ಲೂ ದೃಷ್ಟಿಯನ್ನಿಟ್ಟು ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ದೃಷ್ಟಿ ಮುಖ್ಯ. ನಾವು ಕಣ್ಣು ಮುಚ್ತಾ ಇದ್ದೀವಿ ಅಂತ ಹೇಳಿದಾಗ ದೃಷ್ಟಿಗೂ ಆದ್ಯತೆ ಉಂಟು. ದೃಷ್ಟಿ ಏಕಾಗ್ರತೆ ಆದ್ರೆ ಮಾತ್ರ ಧ್ಯಾನದಲ್ಲಿ ಏಕಾಗ್ರತೆ ಬರುತ್ತೆ. ಇಲ್ಲ ಅಂದ್ರೆ ದೃಷ್ಟಿಯಲ್ಲಿ ಏಕಾಗ್ರತೆ ಬರಲಿಲ್ಲ ಅಂದ್ರೆ ಧ್ಯಾನ ಆಗೋದಿಲ್ಲ. ಸೊ ಹಾಗಾಗಿ ಈ ಧಾರಣಾ ಸ್ಟೇಜ್ ಅಂತ ಹೇಳಿದ್ರೆ ಭಗವಂತನ ಮೂರ್ತಿಯನ್ನು ಪೂರ್ತಿಯಾಗಿ ಧರಿಸುವುದು, ಅಲ್ಲಿ ತನಕ ನಾವು ಬಂತು. ಇನ್ನೇನು ಗೊತ್ತಾ, ಇನ್ನೊಂದು ಇದನ್ನ ನಾವು ಧ್ಯಾನ ಮುದ್ರೆ ಅಂತ ಹೇಳಿ ಹೇಳ್ತೇವೆ. ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ ಅಂತೆಲ್ಲ ಹೇಳ್ತೇವೆ. ಸೊ ಇದಕ್ಕೆ ಯಾಕೆ ಹೇಳ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆ ಇರುತ್ತೆ. ಎಲ್ಲ ಪ್ರಶ್ನೆ ಬರ್ಬೋದು. ಈ ತರದ ಸುಮಾರು ಪ್ರಶ್ನೆಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುತ್ತೆ ಎಲ್ಲರಿಗೂ. ಯಾಕೆ ನಮ್ಮಲ್ಲಿ ಮೂಢನಂಬಿಕೆನೆ ಮಾಡೋದು ಅಂತ ಹೇಳಿ ಕೆಲವರು ಅನ್ಕೊಂಡಿರ್ತಾರೆ. ಸೊ ವಾಸ್ತವಿಕವಾಗಿ ಇದು ಏನಂತ ತೋರಿಸುತ್ತೆ ಗೊತ್ತಾ, ನಮ್ಮ ಈ 5 ಬೆರಳುಗಳಲ್ಲಿ ಹೆಚ್ಚಿಗೆ ಶಕ್ತಿ ಇರುವಂತದ್ದು ಯಾವುದು? ಹೆಬ್ಬೆರಳು. ಆದ್ರಿಂದ ಈ ಹೆಬ್ಬೆರಳು ಪರಮಾತ್ಮ ಸೂಚಕವಾಗಿತ್ತು. ಅದಕ್ಕೆ ಹೆಬ್ಬೆರಳು ಸಹಕಾರ ಇಲ್ಲ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕೆಲಸವನ್ನು ಮಾಡ್ಲಿಕ್ಕಾಗಲ್ಲ. ಹೌದು. ಅದಕ್ಕೇನೆ ದ್ರೋಣಾಚಾರ್ಯರು ಏಕಲವ್ಯನ ಹತ್ರ ಹೆಬ್ಬೆರಳನ್ನು ಕೇಳಿ, ಹೆಬ್ಬೆರಳನ್ನೇ ಗುರುದಕ್ಷಿಣೆ ಕೊಡು ಅಂತ ಹೇಳ್ಕೊಡು. ಬೇರೆ ಬೆರಳನ್ನ ಅವ್ರು ಕೇಳೋದಿತ್ತಲ್ಲ, ಯಾಕೆ ಕೇಳಿಲ್ಲ? ಯಾಕೆಂದ್ರೆ ಮೇಯ್ನ್ ಇದೆ ಬೆರಳು ಬೇಕು ಮುಖ್ಯ ಕಾರ್ಯಗಳಿಗೆ. ಅದು ಧನುರ್ವಿದ್ಯೆ ಆಗಿರ್ಬೋದು ಅಥವಾ ಬೇರೆ ಕೆಲಸವೇ ಆಗಿರ್ಬೋದು. ಸೊ ಹೆಬ್ಬೆರಳು ಪರಮಾತ್ಮ ಸೂಚಕವಾಗಿತ್ತು. ಅನಂತರದಲ್ಲಿ ಈ ಬೆರಳಿದೆಯಲ್ಲ, ತೋರ್ಬೆರಳು, ಇದೇನು ಅಂದ್ರೆ ಜೀವಾತ್ಮ ಸೂಚಕವಾಗಿತ್ತು. ಯಾಕೆಂದ್ರೆ ಎನಿ ಟೈಮ್ ಬೇರೆಯವ್ರನ್ನ ಹೀಗೆ ತೋರಿಸ್ತಾ ಇರುತ್ತೆ.
ಅವನು ಹೀಗಿಲ್ಲ, ಅವನು ಹೀಗಿದೆ ಹೀಗಿದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಸೊ ಏನಾಗಿತ್ತು ಗೊತ್ತಾ, ಈ ಜೀವಾತ್ಮ ಇದ್ದವನು ಮೂರರ ಜೊತೆಗೆ ಸೇರಿರ್ತಾನೆ. ಯಾವುದು? ಅವಿದ್ಯಾ, ಕಾಮ, ಕರ್ಮದ ಜೊತೆಗೆ ಸೇರಿರ್ತಾನೆ. ಅವಾಗ ಅವನು ಏನಾಯ್ತು ಗೊತ್ತಾ, ಈ ಮೂರರ ಜೊತೆ ಸೇರಿದ್ರಿಂದಾಗಿ ಏನೇನೋ ಕೆಲಸ ಮಾಡೋದು, ಅವನಿಗೆ ಡೈವರ್ಷನ್ಸ್ ಇದೆ. ಅವನಿಗೆ ಒಂದಿನ ಏನಾಗುತ್ತೆ ಗೊತ್ತಾ, ಏನೋ ಒಂದು ಅದೃಷ್ಟದಿಂದ ಅವನಿಗೆ ಗೊತ್ತಾಗತ್ತೆ ನಂಗೆ ಮೆಂಟಲ್ ಪೀಸ್ ಬೇಕು. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಧಾನಕ್ಕೆ ದೇವರಲ್ಲಿ ಶ್ರದ್ಧೆಯನ್ನ ಭಕ್ತಿಯನ್ನ ಹೆಚ್ಚು ಮಾಡಿಕೊಂಡು ನಯ ವಿನಯದಿಂದ ಬಗ್ತಾನೆ, ಶರಣಾಗತನಾಗ್ತಾನೆ. ಅವಾಗೇನು ಭಗವಂತ ಹಿಡ್ಕೊಳ್ತಾನೆ, ಪರಮಾತ್ಮ ಹಿಡ್ಕೊಳ್ತಾನೆ. ಯಾವಾಗ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್, ಯಾವಾಗ ಪರಮಾತ್ಮ ಹಿಡ್ಕೊಳ್ತಾನಲ್ಲ, ಯಾವ್ದು ಅವಿದ್ಯಾ ಕಾಮ ಕರ್ಮಗಳು ಯಾವ್ದಿತ್ತು ಅದೇ ಜ್ಞಾನ ಭಕ್ತಿ ವೈರಾಗ್ಯಗಳಾಗಿ ಕನ್ವರ್ಟ್ ಆಗಿ ಅವನನ್ನು ಒಬ್ಬ ಜ್ಞಾನಿಯನ್ನಾಗಿ ಮಾಡುತ್ತೆ. ಅಂದ್ರೆ ಅವನ ಒಂದು ವರ್ತನೆಯಿಂದ ಸಮಾಜದಲ್ಲಿ ಎಲ್ಲರಿಗೂ ಜ್ಞಾನ ವೃದ್ಧಿ ಆಗತ್ತೆ, ಅವನಿಗೂ ಸಹ ಜ್ಞಾನ ವೃದ್ಧಿ ಆಗತ್ತೆ. ಆದ್ದರಿಂದ ಇದು ಧ್ಯಾನ ಮುದ್ರೆ, ಜ್ಞಾನ ಮುದ್ರೆ ಅಂತ ಹೇಳಿ ಇಷ್ಟು ವಿಚಾರ ಇದೊಂದು ಮುದ್ರೆಯಲ್ಲಿದೆ. ನೋಡುವಂತೆ ಆಯ್ತಾ. ಸೊ ಹಾಗಾಗಿ ಈ ಥರದ್ದು ಅನೇಕ ವಿಚಾರಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಓಕೆ, ಈಗ ನೆಕ್ಸ್ಟ್ ಮೆಟ್ಲು ಹತ್ಬೋದಾ? ಸರಿ, ಹತ್ತೋಣ. ಈಗ ಮುಂದಿನ ಹಂತ ಧ್ಯಾನ ಅಂತ ಹೇಳಿ ನಾವು ಯಾವುದು ಸಮಾಜದಲ್ಲಿ ಹೆಸರು ಕೇಳ್ತೇವೆ, ಮೆಡಿಟೇಷನ್, ಧ್ಯಾನ, ಆ ಸ್ಟೇಜ್ ಇವಾಗ ಸಿಗತ್ತೆ. ಇವಾಗ ಏನು ಅಂತ ಹೇಳಿದ್ರೆ, ಸಾಧಕ ಧಾರಣೆಯನ್ನ ಮಾಡಿ ಭಗವಂತನ ಇಡೀ ರೂಪವನ್ನ ನೋಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಸಿಕ್ತು. ಆ ಯಾವುದನ್ನ ಮನಸ್ಸಿನಲ್ಲಿ ಕೆತ್ತಿದ್ದ ರೂಪವನ್ನ, ಆ ರೂಪ ಮನಸ್ಸಿನಲ್ಲಿ ನಿಲ್ಸಿದಾಗ ಏನಾಗತ್ತೆ ಅಂದ್ರೆ 1 ಸೆಕೆಂಡ್ ನಿಲ್ಲುತ್ತೆ, ಆಮೇಲೆ ಅದು ಮರ್ತು ಹೋಗುತ್ತೆ. ಮೆಡಿಟೇಷನ್ಗೆ ಬಂದವರಿಗೆ ಎಲ್ಲರಿಗೂ ಈ ಪ್ರಾಬ್ಲಮ್ ಆಗಿರುತ್ತೆ. 1 ಸೆಕೆಂಡ್ ಅವರು ಕಾನ್ಸಂಟ್ರೇಷನ್ ಮಾಡಿ, ಅದು ಎಷ್ಟೋ ಹೊತ್ತು ಕಾನ್ಸಂಟ್ರೇಷನ್ ಮಾಡಿದಾಗ 1 ಸೆಕೆಂಡ್ ಆ ರೂಪ ನಿಲ್ಲುತ್ತೆ, ಮರ್ತು ಹೋಗುತ್ತೆ, ಬೇರೆ ಏನೊಂದಷ್ಟು ವಿಚಾರಗಳು ಬರುತ್ತೆ. ಅಂದ್ರೆ ಮನಸ್ಸು ಓಡ್ತಾನೆ ಇರುತ್ತಲ್ವಾ, ಅದು ನಮ್ದು ಟ್ರೈನಿಂಗ್ ಆಗಿಲ್ಲ ಅದು ನಿಲ್ಲಿಸ್ಲಿಕ್ಕೆ, ಹಾಗೆ ಒಂದು ಓಡ್ತಾನೆ ಇದೆ. ಸೊ ಇವಾಗ ಏನು ಅಂದ್ರೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೇನೆ. ಸೊ ಈ ಧ್ಯಾನದ ಸ್ಥಿತಿಯಲ್ಲಿ ಏನು ಅಂತ ಹೇಳಿದ್ರೆ, ಯಾವುದನ್ನ ಧಾರಣೆ ಮಾಡಿದ್ದ ಆ ಮೂರ್ತಿಯ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತಾನೆ ಸಾಧಕ. ಅದು ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ಅವನು ಆ ಮೂರ್ತಿಯನ್ನು ನೋಡಿದಾಗ 1 ಸೆಕೆಂಡ್ ಅದ್ ಮನಸ್ಸನ್ನು ನಿಂತಿರುತ್ತೆ, ಅನಂತರದಲ್ಲಿ 5 ಸೆಕೆಂಡ್ ನಿಲ್ಲುತ್ತೆ. ಅಂದ್ರೆ ಅವ್ನು ಕಾನ್ಸಂಟ್ರೇಷನ್ ಮಾಡಿದ್ರೆ 5 ಸೆಕೆಂಡ್ ಅವನ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು. 5 ಸೆಕೆಂಡ್ ಅವ್ನು ಕಂಟಿನ್ಯೂಸ್ ಆಗಿ ಅದನ್ನ ಮನಸ್ಸಿನಲ್ಲಿ ನೋಡ್ಬೋದು, ಆಮೇಲೆ ಅದು ಮರ್ತು ಹೋಗುತ್ತೆ. ಹೀಗೆ ಅವ್ನು ಟ್ರೈನ್ ಮಾಡ್ತಾ 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 ಏನು ಅಂದ್ರೆ ಆ ಧ್ಯಾನದ ಸಮಯ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಅಷ್ಟು ಏಕಾಗ್ರತೆ ಬಂದಿರುತ್ತೆ ಅವನಿಗೆ. ಅವನವಾಗ ಅದನ್ನ 1 ನಿಮಿಷ ಆಗತ್ತೆ, ಅನಂತರದಲ್ಲಿ 10 ನಿಮಿಷ. ಅಂದ್ರೆ ಅವನು ಒಂದು ಸಲ ಕಾನ್ಸಂಟ್ರೇಷನ್ ಮಾಡಿ ಕೂತ ಅಂತ ಹೇಳಿದ್ರೆ 10 ನಿಮಿಷ ತನಕ ಆ ಭಗವಂತನ ಮೂರ್ತಿ ಮನಸ್ಸಿನಿಂದ ಮರ್ತು ಹೋಗಲ್ಲ. ಆ ರೀತಿಯಾಗಿ ಯಾವಾಗ ಒಬ್ಬ ಸಾಧಕನಿಗೆ ಆ ಭಗವಂತನ ಧರಿಸಿರತಕ್ಕಂತಹ ರೂಪ ಕಾಣಿಸುತ್ತೆ, ಅದನ್ನ ಧ್ಯಾನ ಅಂತ ಹೇಳ್ತೇವೆ. ಧಾರಣ ಅಂತ ಹೇಳಿದ್ರೆ ಒಂದು ಮಿಂಚು ಬಂದು ಹೋದಾಗೆ, ಫ್ಲಾಶ್, ಜಸ್ಟ್ ಮಿಂಚು ಬಂದು ಹೋದಾಗೆ ಭಗವಂತನ ನೆನೆಸ್ಕೊಳ್ಳೋದು. ಧ್ಯಾನ ಅಂತ ಹೇಳಿ ಅದೇ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದಾಗ ಧ್ಯಾನ ಅಂತ ಹೇಳಿ ಆಗತ್ತೆ. ಸೊ ಇಲ್ಲಿ ತನಕ ಏನಾಗತ್ತೆ ಅಂತ ಹೇಳಿದ್ರೆ ಸಾಧಕ ನಾರ್ಮಲ್ ಆಗಿರ್ತಾನೆ. ಸೊ ಇವಾಗ ಏನಾಗತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಹೋದ ಹಾಗೆ ಅವನಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ. ಏಕಾಗ್ರತೆ ಹೆಚ್ಚಾಗಿದ್ರಿಂದಾಗಿ ಅವನಿಗೆ ನಾನು ಈ ಪರಿಸರದಲ್ಲಿ ಇಲ್ಲಿ ಧ್ಯಾನ ಮಾಡ್ಬೋದಾ, ಅಥವಾ ಈ ಪರಿಸರದ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ವಾ. ಮುಂಚೆ ಏನು ಅಂದ್ರೆ ಅವ್ನು ಇನ್ನೊಬ್ರು ಹೇಳಿ ಕೇಳಿ ಗುರುಗಳ ಆದೇಶವನ್ನು ಪಡೆದು ಮಾಡ್ಬೇಕಾಗಿತ್ತು. ಇವಾಗ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ, ಅಂದ್ರೆ ಇದು ನನಗೆ ಯೋಗ್ಯವಾಗಿದೆಯೋ, ಇದು ನನಗೆ ಯೋಗ್ಯವಾಗಿಲ್ವೋ ಅಂತ ಹೇಳಿ ಅವನಿಗೆ ಗೊತ್ತಾಗಿ ಅವನು ಅದನ್ನ ಮುಂದೆ ಹೋಗ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ. ಈ ಧ್ಯಾನದ ಏಕಾಗ್ರತೆ ಹೆಚ್ಚಾಗ್ತಾ ಹೋದಾಗ ಅವನಿಗೆ ಗೊತ್ತಾಗತ್ತೆ. ಅಲ್ಲಿ ಏನ್ ಮಾಡ್ತಾನೆ ಭಗವಂತ ಅಂತ ಹೇಳಿದ್ರೆ, ಪೂರ್ತಿ ಸಾಧನೆ ಮಾಡ್ಲಿಕ್ಕೆ ಬಿಡಲ್ಲ. ಇವಾಗ ಒಂದಷ್ಟು ಸಿದ್ಧಿಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಪ್ರಾರಂಭದ ಹಂತದಲ್ಲಿ ಸಣ್ಣ ಸಣ್ಣ ಸಿದ್ಧಿಗಳು. ಸೊ ಏನಾಗತ್ತೆ ಅಂದ್ರೆ ಆ ಧ್ಯಾನದಲ್ಲಿ ಏಕಾಗ್ರತೆ ಬಂದಾಗ ಅನೇಕ ಸಿದ್ಧಿಗಳನ್ನು ದೇವರು ಕೊಡ್ತಾನೆ. ಯಾಕೆ ಅಂದ್ರೆ ಇವನ ಮೈಂಡ್ ಅನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ, ಪರೀಕ್ಷೆ. ಸೊ ಆ ಸಿದ್ಧಿಗಳಲ್ಲಿ ಸಣ್ಣಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಉದಾಹರಣೆ, ಕೆಲವೊಂದಷ್ಟು ಸಿದ್ಧಿ, ಒಂದು ಸಿದ್ಧಿ ಯಾವ ತರ ಅಂದ್ರೆ ಲಿಫ್ಟ್ ಆಗ್ತಾನೆ ಆಕಾಶದಲ್ಲಿ. ಅಲ್ಲ, ಈಗ ಅಷ್ಟಸಿದ್ಧಿ ಬಗ್ಗೆ ನೀನು ಹೇಳ್ತಾರದ? ಅಷ್ಟಸಿದ್ಧಿಗಳದು ಆಮೇಲೆ ಅಷ್ಟಸಿದ್ಧಿಗಳು ಅದು ದೇವರನ್ನು ಕಂಡ ಮೇಲೆ ಅವನಿಗೆ ಸಿಗೋ ಸಿದ್ಧಿಗಳು. ಇದೇನಂದ್ರೆ ಸಾಧನೆಯ ಪ್ರಾರಂಭದ ಹಂತದಲ್ಲಿ ಇವನನ್ನ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಇರೋ ಸಿದ್ಧಿಗಳು. ಲೆವಿಟೇಷನ್, ಆಕಾಶದಲ್ಲಿ ಹಾರಾಡೋದು, ಆ ತರದ್ದೊಂದಷ್ಟು ಸಿದ್ಧಿ ಉಂಟು. ಆಮೇಲೆ ನೀರ್ ಮೇಲೆ ಫ್ಲೋಟ್ ಮಾಡೋದು, ಅಂದ್ರೆ ಅವ್ನ ಕಾಲ ನೀರ್ ಮೇಲೆ ಇಟ್ರೆ, ನಮ್ ಕಾಲೆಲ್ಲ ನಾವು ನೀರ್ ಮೇಲೆ ಇಟ್ರೆ ಮುಳುಗುತ್ತಲ್ಲ, ಅವ್ನ ಕಾಲ ಮೇಲೆ ನೀರ್ ಮೇಲೆ ಇಟ್ರೆ ಮುಳುಗೋದಿಲ್ಲ. ಅವ್ನ ನೀರ್ ಮೇಲೆ ಹಾಗೆ ನಡ್ಕೊಂಡು ಹೋಗ್ಬೋದು. ಇದು ಪ್ರತ್ಯಕ್ಷವಾಗಿ ಇದು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯಲ್ಲಿ ಬರುತ್ತೆ ಈ ಕತೆ. ವಿವೇಕಾನಂದರು ಒಂದ್ಸಲ ಹೋಗ್ತಾ ಇರ್ತಾರೆ, ಒಬ್ಬನನ್ನ ನೋಡ್ತಾನೆ, ಸಾಧಕರನ್ನ. ಅವ್ನು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿದ ನಂತರದಲ್ಲಿ ನದಿ ಮೇಲೆ ಅವ್ನು ನಡ್ಕೊಂಡು ಹೋಗ್ತಾನೆ. ವಿವೇಕಾನಂದರು ಬಂದದನ್ನು ರಾಮಕೃಷ್ಣರ ಹತ್ರ ಹೇಳ್ತಾರೆ, ಹಿಂಗಿದ್ದವನನ್ನು ನೋಡಿದೆ ಅಂತ.
ರಾಮಕೃಷ್ಣ ಬೈತಾರೆ, ಅವನ ಸಮಯ ಎಲ್ಲ ಹಾಳು ಮಾಡ್ಕೊಂಡ, ಅದೇ ಅವನ ಆ ಸಾಧನೆಯನ್ನು ದೇವರಿಗೋಸ್ಕರ ಅಂತ ಹೇಳಿ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿ. ಸೊ ಈ ತರದ್ ಅನೇಕ ಸಿದ್ಧಿಗಳನ್ನ ಭಗವಂತ ಕೊಡ್ತಾನೆ ಪ್ರಾರಂಭದ ಹಂತದಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಸಿದ್ಧಿಗಳು ಮನುಷ್ಯನ ಮನಸ್ಸನ್ನ ಲೌಕಿಕದ ಪರವಾಗಿ ಕರ್ಕೊಂಡು ಹೋಗುತ್ತೆ ಮತ್ತು ಉಲ್ಟಾ ಬೀಳ್ಸುತ್ತೆ. ಬಟ್ ಒಂದೇನಂದ್ರೆ ಹಿ ಇಸ್ ನಾಟ್ ಎನ್ ಕಾಮನ್ ಮ್ಯಾನ್, ಈ ಸೂಪರ್ ಹ್ಯೂಮನ್. ಅವನ ಹತ್ರ ಸಿದ್ಧಿ ಉಂಟು. ಈ ಕೈ ಮಡಚಿದ್ರೆ, ಕೈ ಹೀಗೆ ಬಿಚ್ಚಿದಾಗ ಕೈಯಲ್ಲಿ ಖಾಲಿ ಕೈಯಲ್ಲಿ ಕೈ ಮಡಚಿ ಹೀಗೆ ಬಿಚ್ಚಿದಾಗ ಅದರಲ್ಲಿ ಹೂ ಬರೋದು ಅಥವಾ ಶಿವಲಿಂಗ ಬರೋದು, ಭಸ್ಮ ಬರೋದು, ಈ ತರದ್ ಕೆಲವೊಂದಷ್ಟು ಸಿದ್ಧಿಗಳು. ಪಂಚಭೂತಗಳ ಕಂಟ್ರೋಲ್. ಅವ್ನು ಮಳೆ ಬರಬೇಕು ಅಂತ ಹೇಳಿ ಧ್ಯಾನ ಮಾಡಿದ್ರೆ ಮಳೆ ಬರುತ್ತೆ, ಮಳೆ ಬರ್ತಾ ಇರೋ ನಿಲ್ಸ್ಬೇಕು ಅಂತ ಅವ್ನು ಧ್ಯಾನ ಮಾಡಿದ್ರೆ ಮಳೆ ನಿಲ್ಲುತ್ತೆ. ಈ ತರಹದ ಅನೇಕ ಸಿದ್ಧಿಗಳು ಅವನಿಗೆ ಸಿಗ್ತಾ ಹೋಗುತ್ತೆ. ಸಾಧನೆ ಸುಮಾರು ತರ ಸಿದ್ಧಿಗಳಿದೆ. ಆ ಸಿದ್ಧಿಗಳೆಲ್ಲವೂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅವನನ್ನ ಮತ್ತೆ ಪ್ರಪಂಚದ ಕಡೆ ಕರ್ಕೊಂಡು ಬರುತ್ತೆ. ಸೊ ಅವನು ಆ ಸಿದ್ಧಿ ಸಿಕ್ಕಿದಾಗ ಸಿದ್ಧಿಯನ್ನ ಮತ್ತೆ ಅವನು ಪ್ರಪಂಚದಲ್ಲಿ ಬಳಸ್ತಾ ಅಂತ ಹೇಳಿದ್ರೆ ಮತ್ತವನನ್ನು ಎತ್ತೋದು ತುಂಬಾ ಕಷ್ಟ. ಯಾಕೇನಾಗತ್ತೆ ಅಂದ್ರೆ ಅವನು ಸೂಪರ್ ಹ್ಯೂಮನ್ ಆಗಿದ್ರಿಂದಾಗಿ ಅವನವನ ಸಿದ್ಧಿಗಳನ್ನು ಬಳಸ್ಕೊಳ್ತಾನೆ. ಸಿದ್ಧಿಗಳನ್ನು ಬಳಸ್ತಾ ಇದ್ದಾನೆ ಅಂತ ಹೇಳಿದಾಗ ಜನರು ಅವನ ಹಿಂದೆ ಹೋಗ್ತಾರೆ. ಇವಾಗ ಪ್ರಪಂಚದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೀವು ಒಂದು ಒಳ್ಳೆ ವಿಚಾರವನ್ನು ಹೇಳ್ತೀರಾ ಅಂದ್ರೆ ಕೇಳಲಿಕ್ಕೆ ಯಾರು ಇರಲ್ಲ. ಅದೇ ನೀವು ಒಂದು ಪವಾಡ ಮಾಡಿ ತೋರಿಸ್ತೀರಾ ಅಂದ್ರೆ 100 ಜನ ಬರ್ತಾರೆ ನೋಡ್ಲಿಕ್ಕೆ. ಬಟ್ ಒಂದೇನಂದ್ರೆ ಆ ಪವಾಡವನ್ನು ನೋಡಿದ್ರಿಂದಾಗಿ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ತಕ್ಷಣಕ್ಕೆ, ಏನೋ ಸ್ಪೆಷಲ್ ಇದೆ ಅಂತ ಹೇಳಿ. ನಿಮ್ ಜೀವನದಲ್ಲಿ ಏನೋ ಸ್ಪೆಷಲ್ ಆಗಲ್ಲ. ಅದೇ ಒಬ್ಬ ವ್ಯಕ್ತಿಯ ಒಳ್ಳೆ ಮಾತನ್ನು ಕೇಳಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಆದ್ರೆ ಆ ಸಾಧಕ ಸಿದ್ಧಿಯನ್ನು ಬಳಸ್ಕೊಂಡು ಲೋಕಕ್ಕೆ ಬಂದಾಗ ಅವನ ಸಿದ್ಧಿಯನ್ನು ನೋಡ್ತಾರೆ ಜನರು, ಅವನ ಹಿಂದಕ್ಕೆ ಹೋಗ್ತಾರೆ, ಅವನು ಸಿದ್ಧಿಯಿಂದ ಮೆರಿತಾ ಇರ್ತಾನೆ. ಬಟ್ ಒಂದೇನು ಅಂತ ಹೇಳಿದ್ರೆ ಸೂಪರ್ ಹ್ಯೂಮನ್ ಆದಾಗ ಅವನಿಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಮನಸ್ಸು ಮತ್ತೆ ಬರೋದಿಲ್ಲ. ಯಾಕಂದ್ರೆ ಎಲ್ಲರೂ ಇವನೇ ದೊಡ್ಡ ದೇವ್ರು ಅಂತ ಹೇಳಿ ಪೂಜೆ ಮಾಡ್ತಿರ್ತಾರಲ್ಲ, ಇವನಿಗೆ ಅವಾಗ ದೇವರಿಗೂ ಇವನಿಗೂ ಕನೆಕ್ಷನ್ ಹೊರಟೋಗುತ್ತೆ. ಆಮೇಲೆ ಇವನಿಗೇನೋ ಈಗ ಇದೀನಲ್ಲ, ಇಷ್ಟು ಚೆನ್ನಾಗಿದ್ದೀನಲ್ಲ, ಸಾಕು ಅಂತ ಹೇಳಿ ಅನ್ಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ಸಾಧನೆ ಅಲ್ಲಿಗೆ ಬಿದ್ದು ಹೋಗ್ಬಿಡತ್ತೆ. ಆಯ್ತಾ? ಸೊ ಅದಕ್ಕೆ ಸಾರಿ, ನಂದಲ್ಲಿ ಒಂದು ಡೌಟ್ ಬರೋಣ. ಈಗ ಈ ಪವರ್ಸ್ ಅವನಿಗೆ ಈ ಜನ್ಮದಲ್ಲಿ ಸಾಧಿಸಿದಾನೆ, ಹೌದು, ಈ ಜನ್ಮಕ್ಕೆ ಮಾತ್ರ ಇರುತ್ತಾ ಅಥವಾ ಅವನು ದೇಹವನ್ನು ತ್ಯಾಗ ಮಾಡಿ ನೆಕ್ಸ್ಟ್ ಹೋದ್ರೆ ಆ ಪವರ್ಸ್ ಹಂಗೆ ಕಂಟಿನ್ಯೂ ಆಗುತ್ತೆ? ಆ ಪವರ್ಸ್ ಅದೇ ತರ ಕಂಟಿನ್ಯೂಸ್ ಆಗಿರುತ್ತೆ. ಆದ್ರೆ ಒಂದೇನು ಅಂದ್ರೆ ಅವನ ಆ ಪವರ್ಸ್ ಅನ್ನ ಸರಿಯಾಗಿ ಯುಟಿಲೈಸ್ ಎಲ್ಲ ಆಯ್ತು, ಅವ್ನ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾನೆ, ತಾಳಿ ಆರಾಮ್. ಅವನ ಆ ಪವರ್ಸ್ ಇದೆ ಅಲ್ಲ, ಆ ಪವರ್ಸ್ ಅವನು ಒಳ್ಳೆ ಕೆಲಸಕ್ಕೆ, ದೇವರ ಕಾರ್ಯಗಳಿಗೆ ಇತ್ಯಾದಿಗಳು ಒಳ್ಳೇದಕ್ಕೆ ಬಳಸ್ತಾ ಹೋದ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಅವನು ಹುಟ್ಟಿದಾಗಲೇ ಅವನಿಗೆ ಆ ಪವರ್ಸ್ ಇರುವಂತದ್ದು ಅವನಿಗೆ ಗೊತ್ತಿರುತ್ತೆ. ಅದೇ ಅವನೇನಾದ್ರೂ ಆ ಪವರ್ಸ್ ಅನ್ನು ಬಳಸಿ ಕೆಟ್ಟ ಕೆಲಸ ಮಾಡದ ಅಂತ ಹೇಳಿ ಇಟ್ಕೊಳ್ಳಿ ಸಮಾಜದಲ್ಲಿ, ಆ ಜನ್ಮದಲ್ಲಿ ಅವನಿಗೆ ಏನೂ ಆಗದೆ ಇರ್ಬೋದು. ಮುಂದಿನ ಜನ್ಮದಲ್ಲಿ ಅವನಿಗೆ ಆ ತರ ಸಿದ್ಧಿ ಇತ್ತು ಅಂತಾನೆ ಅವನಿಗೆ ನೆನಪಿರಲ್ಲ, ದೇವ್ರು ಮರೆಸ್ಬಿಡ್ತಾನೆ. ಅದೇ ಕೇಳಿದ್ ನಾನು. ಸೊ ಹಾಗಾಗಿ ಈಗ ಜನ್ಮದಿಂದ ಬರ್ತಕ್ಕಂತ ಏನಿದೆ ಅದನ್ನ ಭಗವಂತ ಕೊಟ್ಟಾಗ ಮತ್ತೆ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕು. ಸೊ ಹಾಗಾಗಿ ಆ ಸಿದ್ಧಿಗಳು ಸಾಧಕರನ್ನ ಆಚೆ ಮಾಡ್ತವೆ. ಅದಕ್ಕೆ ಭಗವಂತ ಕೊಡೋದು ಪರೀಕ್ಷೆ ಮಾಡೋದು. ಯಾವಾಗ ಸಾಧಕ ಹನುಮಂತನ ತರ ಸಿದ್ಧಿ ಎಷ್ಟಿದ್ರು ಅದನ್ನ ದೇವರ ಕಾರ್ಯಕ್ಕೆ ಬಿಟ್ಟು ಬೇರೆದಕ್ಕೆ ಬಳಸೋದಿಲ್ಲ ಅಂತ ಹೇಳಿ ಯಾವಾಗ ಅವನ ಮನಸ್ಸು ಸರಿಯಾಗಿ ನಿಲ್ಲುತ್ತೆ ಆವಾಗ ಅವನ ಸಾಧನೆ ಸುಗಮ ಆಗುತ್ತೆ. ಯಾಕೆಂದ್ರೆ ಆ ಸಿದ್ಧಿಗಳಿಂದ ಧ್ಯಾನಕ್ಕೇನು ಸಹಕಾರ ಆಗೋದಿಲ್ಲ. ಒಂದ್ ನೆನ್ಪಿಟ್ಕೊಂಡಿರ್ಬೇಕು, ಸಿದ್ಧಿಗಳು ಹೊರಗಿನ ಪ್ರಪಂಚಕ್ಕೆ ಮಾತ್ರ ಸಹಕಾರ ಹೊರತು ಧ್ಯಾನದಲ್ಲಿ ಅದೇನು ಸಹಕಾರ ಮಾಡೋದಿಲ್ಲ. ಸೊ ಅದಕ್ಕೆ ಏನು ಅಂದ್ರೆ ಸಿದ್ಧಿಗಳಲ್ಲಿ ಒಂದು ಸಿದ್ಧಿ ಉಂಟು, ಶಿಖರಪ್ರಾಯವಾಗಿರೋ ಸಿದ್ಧಿ. ಅದೇ ಯಾವುದು ಅಂದ್ರೆ ಸಮಾಧಿ ಸಿದ್ಧಿ ಅಂತ ಹೇಳಿ. ಅದೇ ಸಮಾಧಿ ಸ್ಥಿತಿ, 8ನೇ ಅಂಗ ಇದೆಯಲ್ಲ ಅದು ಸಮಾಧಿ ಸ್ಥಿತಿ. ಆ ಸ್ಥಿತಿಯಲ್ಲಿ ಮಾತ್ರ ಅದು ಮನುಷ್ಯನ ಮನಸ್ಸಿಗೆ ಧ್ಯಾನಕ್ಕೆ ಹೇಳಿ ಮಾಡಿಸಿದ ಹಾಗೆ ಸಪೋರ್ಟ್ ಮಾಡುತ್ತೆ. ಅದೊಂದು ಸಿದ್ಧಿ ಮಾತ್ರ. ಮತ್ತು ಉಳಿದಿರೋ ಅಷ್ಟೂ ಸಿದ್ಧಿಗಳು ಸಾಧಕನನ್ನ ಪ್ರಪಂಚದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಆಧ್ಯಾತ್ಮದಲ್ಲಿ ಅದಕ್ಕೇನು ಬೆಲೆ ಇಲ್ಲ. ಅಂದ್ರೆ ಯಾವ ತರ ಇನ್ನೊಂದ್ಸಲ ಹೇಳು. ಅಂದ್ರೆ ಆ ಸಿದ್ಧಿಗಳಿದೆಯಲ್ಲ, ಸಿದ್ಧಿಗಳಿಂದ ಅವನ ಒಂದು ಆತ್ಮೋದ್ಧಾರಕ್ಕೆ ಏನು ಪ್ರಯೋಜನ ಇಲ್ಲ. ಸಿದ್ಧಿಗಳಿಂದ ಫೈನ್, ಏನು ಸಮಾಧಿ ಸಿದ್ಧಿಯಿಂದ ಪ್ರಯೋಜನ ಉಂಟು. ಸಮಾಧಿ ಬೇಕೇ ಬೇಕು, ಅದಕ್ಕೆ ಕೇಳೋದು, ಸಮಾಧಿ ಸಿದ್ಧಿ ಬೇಕು. ಸೊ ಆದ್ದರಿಂದ ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ದೇವರ ಧ್ಯಾನವನ್ನು ಮಾಡ್ತಾ ಹೋಗ್ತಾನೆ, ಭಗವಂತ ಅವನಿಗೆ ಸಮಾಧಿ ಅನ್ನುವಂಥ ಒಂದು ಸ್ಥಿತಿಯನ್ನು ಕೊಡ್ತಾನೆ. ಆ ಸಮಾಧಿ ಸ್ಥಿತಿಯಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿಯ ತನಕ ಅವನನ್ನ ನಾವು ಪ್ರಪಂಚಕ್ಕೆ ಕೇಳ್ಕೊಂಡು ಬರ್ಬೋದು. ಅವನ ಮೈಂಡನ್ನು ನಾವು ಮತ್ತೆ ವಾಪಸ್ ಡೈವರ್ಟ್ ಮಾಡ್ಬೋದು. ಅವನ ಹತ್ರ ತುಂಬಾ ಅವನು ನಿಯಂತ್ರಣ ಮಾಡಿದ್ರು ಪೂರ್ತಿಯಾಗಿ ಅವನನ್ನು ಪ್ರಾಪಂಚಿಕನಾಗಿ ಮಾಡ್ಬೋದು ಏನೋ ಒಂದಷ್ಟು ಕಾರಣಗಳಿಂದ. ಬಟ್ ಯಾವಾಗ ಅವನಿಗೆ ಸಮಾಧಿ ಸ್ಥಿತಿ ಒಂದ್ಸಲ ಸಿಗುತ್ತೆ ಆಮೇಲೆ ಅವನ ಮನಸ್ಸನ್ನು ಮುಂಚೆ ತರ ಮಾಡ್ಲಿಕ್ಕಾಗಲ್ಲ.
ಇದೊಂದು ರೀತಿ ಹೇಗೆ ಗೊತ್ತಾ, 7 ಮೆಟ್ಲು ಹತ್ತಿ 8ನೇ ಮೆಟ್ಲು ಹತ್ತಿದ್ದಾನೆ. ಇನ್ನು ಅವನಿಗೆ ಏನು ಅಂದ್ರೆ ಹತ್ಲಿಕ್ಕೆ ಮೆಟ್ಲಿಲ್ಲ. ಇದೊಂದು ರೀತಿ ತಿರುಪತಿ ಬೆಟ್ಟ ಪೂರ ಹತ್ತಿ ಮುಗ್ದಾಗೆ, ಪರ್ವತವನ್ನು ಹತ್ತೋ ಕೆಲಸ ಅವನಿಗಿಲ್ಲ. ಬಟ್ ಒಂದೇನು ಅಂತ ಹೇಳಿದ್ರೆ, ಆ ಯಮ ನಿಯಮಾದಿಗಳನ್ನ ಏನೊಂದು ಮಾಡಿ ಅವನು ಗಳಿಸಿರ್ತಾನಲ್ಲ, ಅದೆಲ್ಲವನ್ನ ಭಗವಂತ ಗಮನಿಸಿ ಗಮನಿಸಿ ಅವನಿಗೆ ಸಮಾಧಿ ಸ್ಥಿತಿಯನ್ನು ಕೊಡ್ತಾನೆ. ಈ ಸಮಾಧಿ ಸ್ಥಿತಿಯ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಎಲ್ಲೆಂದರಲ್ಲಿ ಎಷ್ಟು ಹೊತ್ತು ಬೇಕಾದ್ರೂ ಅವನು ದೇವರನ್ನು ಧ್ಯಾನ ಮಾಡ್ಬೋದು. ಸೂಪರ್. ಅವನಿಗೆ ಯಾವುದೇ ಪರಿಸರದ ಬಗ್ಗೆ ಸ್ಟಾರ್ಟಿಂಗ್ ಹಂತದಲ್ಲಿ ಇತ್ತಲ್ಲ, ಕ್ಲೀನ್ ಆಗಿರ್ಬೇಕು ಜಾಗ, ನಿದ್ರೆ ಬಾಯಾರಿಕೆ ಅದ್ಯಾವುದೂ ಅವನಿಗೆ ಆಗೋದು. ಎಲ್ಲ ದಾಟಾಯ್ತು. ಅವನಿಗೆ ಅದಾದ್ರೂ ಅವನ ಶರೀರಕ್ಕೆ ಅದರಿಂದ ತೊಂದರೆ ಆಗ್ಬೋದು ಹೊರತು ಅವನ ಧ್ಯಾನಕ್ಕೆ ಅದಕ್ಕೆ ಏನೂ ತೊಂದರೆ ಕೊಡಲ್ಲ. ವಾವ್. ಅವ್ನು ಬೇಕಾದ್ರೆ ವಾರಗಟ್ಲೆ 2 ವಾರಗಟ್ಲೆ ಕಂಟಿನ್ಯೂಸ್ ಆಗಿ ತಿಂಗಳಗಟ್ಲೆ ವರ್ಷಾನುಗಟ್ಲೆ ಅವನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೋದು. ಧ್ಯಾನಕ್ಕೆ ಯಾವುದೂ ತೊಂದರೆ ಕೊಡೋದಿಲ್ಲ. ಅದು ಸಮಾಧಿ ಸ್ಥಿತಿ ಅಂತ ಹೇಳಿ. ಮತ್ತು ಅವನಿಗೆ ನಾನು ಆಗ್ಲೇ ಹೇಳಿದ ಹಾಗೆ ಪರಿಸರ ಕ್ಲೀನ್ ಇರಬೇಕು, ಈ ತರ ನಿಯಮಗಳು ಮಾಡೋದು, ಅದೆಲ್ಲ ಅವ್ನು ಹೋದಾಗೆ ಅವನ ಹಿಂದೆ ಬಂದು ಹೋಗ್ತವೆ. ಅದೇ 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 ಅವ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂತ ಒಂದು ಮನಸ್ಸಿನ ಏಕಾಗ್ರತೆ ಅವನಿಗೆ ಆ ಸಮಾಧಿ ಸ್ಥಿತಿಯಲ್ಲಿ ಸಿಗುತ್ತೆ ಸಾಧಕನಿಗೆ. ಅದಕ್ಕೆ ಈ ಸಮಾಧಿ ಸ್ಥಿತಿ ಸಿಕ್ಕಂತ ನಂತರದಲ್ಲಿ ಅವನ ಚರ್ಯ ಪೂರ್ತಿ ಬದಲಾಗತ್ತಲ್ಲ, ಅದನ್ನ ಅರ್ಜುನನಿಗೆ ಕೃಷ್ಣನು ಹೇಳ್ತಾನೆ. ಶ್ರುತಿ ವಿಪ್ರತಿಪನ್ನಾತೆ ಯಥಾಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾಯೋಗವು ವಾಪ್ಸಿಸಿ ಅಂತ. ಈಗ ವೇದದಲ್ಲಿ ವೇದಾಂತದಲ್ಲಿ ಹೇಳಿರುವಂತ ಮಾತುಗಳು ಒಂದೊಂದು ನಮಗೆ ಅರ್ಥ ಆಗತ್ತೆ, ಒಂದೊಂದು ನಮಗೆ ಅರ್ಥ ಆಗಲ್ಲ. ಅದಷ್ಟು ನಮಗೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಯಾವ ರೀತಿ ನಮ್ಮ ಮೈಂಡ್ ಸೆಟ್ ಇರಬೇಕು ಅಂದ್ರೆ, ಸಮಾಧಿ ಸ್ಥಿತಿಯನ್ನು ಯಾವಾಗ ಒಬ್ಬ ವ್ಯಕ್ತಿ ಪಡ್ಕೊಳ್ತಾನೆ ಆಗ ಅವನಿಗೆ ಅಲ್ಲಿ ಹೇಳಿರೋ ಅಷ್ಟೂ ಮಾತು ಕರೆಕ್ಟಾಗಿ ಅರ್ಥ ಆಗತ್ತೆ. ವೇದಾಂತದಲ್ಲಿ ಹೇಳಿರೋ ಅಷ್ಟೂ ಮಾತು ಅವನಿಗೆ ಕರೆಕ್ಟಾಗಿ ಅರ್ಥ ಆಗತ್ತೆ. ಅದಕ್ಕೆ ಅವನೊಂದು ಸ್ಥಿತಪ್ರಜ್ಞ ಅಂತ ಹೇಳಿ ಕರೀತಾನೆ. ಸ್ಥಿತಪ್ರಜ್ಞ ಅಂತ ಹೇಳಿ. ಸ್ಥಿತಪ್ರಜ್ಞಾನ ಒಂದು, ಮತ್ತೆ ಈ ಸಮಾಧಿ ಗುರುಗಳು ಅದೇ ಅನ್ನೋರು ಆದಿಗೆ ಸಮ ಆದ ಅವನೀಗ ಅಂತ. ಸಮಾಧಿ, ಹೌದು, ಆದಿಗೆ ಸಮನಾದ. ಆದಿ ಅಂದ್ರೇನು? ಅವನು ಭಗವಂತ. ಆದಿನವನೇ ಅಂತ್ಯನವನೇ. ಹೌದು. ಸೊ ಆ ಸ್ಥಿತಿ ತಲುಪೋದು, ಆ ಸ್ಥಿತಿ ಸಮಾಧಿ, ಆದಿಗೆ ಸಮ. ಸೊ ಇವಾಗ ಅವನಿಗೆ ಅಂತಹ ಒಂದು ಏಕಾಗ್ರತೆ ಬಂದಿರುತ್ತೆ. ಇದೇ ಫೈನಲ್ ಅಂತ ಹೇಳಿ, ಇದು ಫೈನಲ್ ಅಲ್ಲ. ಹಾಗೇನ್ ತಿರ್ಗಾ ಅದು ಫೈನಲ್ ಅಲ್ಲ. ಆಯ್ತಾ, ಇದು ಫೈನಲ್ ಅಲ್ಲ. ಇದೇನು ನಾನು ಆಗ್ಲೇ ಹೇಳಿದಾಗ ತಿರುಪತಿಯ ಪರ್ವತವನ್ನು ಹತ್ತಾಗಿದೆ. ಈಗ ಏನು ಅಂದ್ರೆ ಇನ್ನು ದೇವರ ದರ್ಶನ ಮಾಡ್ಲಿಕ್ಕೆ ಉಂಟು, ಅದು ಬಾಕಿ ಇದೆ. ಸೊ ಈ ಸಮಾಧಿ ಸ್ಥಿತಿಯಿಂದ ಒಬ್ಬ ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡು ಆ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡ್ತಾ 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 ಭಗವಂತನ ಮೂರ್ತಿಯನ್ನು ಇನ್ನೂ ಧ್ಯಾನವನ್ನ ಮಾಡ್ತಾ ಮಾಡ್ತಾ ದೇವರ ಒಂದು ಅನುಗ್ರಹವನ್ನು ಪಡ್ಕೊಳ್ತಾನೆ. ಸೊ ಭಗವಂತನ ಒಂದು ಅನುಗ್ರಹ ಯಾವಾಗ ಆಗುತ್ತೆ ಆವಾಗ ಭಗವಂತ ಅವನಿಗೆ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಅದು ಒಂದು ಕ್ಷಣ, ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ಅವಾಗ ಆ ಭಗವಂತನ ನಿಜ ರೂಪ ಯಾವುದನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ಹೇಳ್ತೇವೆ, ಯಾವುದರ ಬಗ್ಗೆ ನಾವು ಮಾತಿನಿಂದ ಹೇಳಲಿಕ್ಕಾಗಲ್ಲ, ಕಣ್ಣು ಅದನ್ನ ನೋಡ್ಲಿಕ್ಕಾಗಲ್ಲ, ಅದರ ಬಗ್ಗೆ ಕೇಳಲಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರಲ್ವಾ, ಅಂತಹ ಪರಬ್ರಹ್ಮ ಸ್ವರೂಪನಾದಂತಹ ಭಗವಂತನ ನಿಜ ರೂಪದ ದರ್ಶನ ಅವನಿಗೆ ಆಗತ್ತೆ, ಆ ಸಾಧಕನಿಗೆ. ಅಲ್ಲಿ ತನಕ ಆದ್ರೂ ಏನು ಅರ್ಥ ಆಗಲ್ಲ, ಯಾಕೆಂದ್ರೆ ಮೈಂಡ್ ಅದನ್ನ ಗ್ರಾಸ್ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಸೊ ಆ ಸಮಾಧಿ ಸ್ಥಿತಿಯಲ್ಲಿ ಅಲ್ಲಿ ತನಕ ಅವನ ಮನಸ್ಸಿನಲ್ಲಿ ಯಾವ ದೇವರು ಗೊತ್ತಾ, ಇವನ್ ಯಾವ್ದನ್ನ ಕೆತ್ತಿರ್ತಾನೆ, ಮೂರ್ತಿ ಪೂಜೆಯನ್ನು ಮಾಡಿ ಯಾವ್ದನ್ನ ಕೆತ್ತಿರ್ತಾನೆ, ಅದೇ ಇವನಿಗೆ ಕಾಣ್ತಾ ಇರುತ್ತೆ. ಯಾವಾಗ ಅವನಿಗೆ ಆ ಭಗವಂತನ ನಿಜ ರೂಪದ ದರ್ಶನ ಆಗತ್ತೆ ಆವಾಗ ಇವನು ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡು ಅದರ ನಂತರದಲ್ಲಿ ದೇವರ ದರ್ಶನವನ್ನು ಪೂರ್ಣವಾಗಿ ಪಡ್ಕೊಳ್ತಾನೆ. ಅಲ್ಲಿಗೆ ಒಂದು ಹಂತದ ತನಕ ಹೇಳಬೇಕು ಅಂದ್ರೆ ಈ ಅಷ್ಟಾಂಗ ಯೋಗ ಮಾರ್ಗದ ಕೊನೆಯ ಮೆಟ್ಲನ್ನ ಹತ್ತಿ ಸಾಧನೆ ಸಂಪೂರ್ಣ ಆಯ್ತು ಅಂತ ಹೇಳಿ. ಆಯ್ತಾ? ಬಟ್ ಇಲ್ಲಿಗೆ ಮುಗಿತಾ ಅಂತ ಹೇಳಿ ಹೇಳಿದ್ರೆ ಇಲ್ಲ. ಇಲ್ಲಿಗೆ ಏನು ಅಂತ ಹೇಳಿದ್ರೆ ಅವನ ಒಂದು ಕರ್ಮ ಬಂಧನಗಳು ಮುಖ್ಯವಾಗಿ ಭಗವಂತ ಹೆಚ್ಚಿನದನ್ನು ನಿವೃತ್ತಿ ಮಾಡ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಅಂದ್ರೆ ಜ್ಞಾನದ ಒಂದು ಅಗ್ನಿ ಎಲ್ಲಾ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ ಅಂತ ಹೇಳಿ. ಅಲ್ಲಿ ವಾಸ್ತವಿಕವಾಗಿ 3 ರೀತಿಯ ಬಂಧನಗಳಿರುತ್ತೆ ಮನುಷ್ಯನಿಗೆ. ಕರ್ಮಗಳಲ್ಲಿ 3 ರೀತಿಯ ಬಂಧನ. ಒಂದು ಆಗಾಮಿ, ಪ್ರಾರಬ್ಧ, ಸಂಚಿತ ಅಂತ ಹೇಳಿ 3 ಇರುತ್ತೆ. ಸೊ ಅದರಲ್ಲಿ ಸಂಚಿತ ಅಂತ ಹೇಳಿ ಹೇಳಿದ್ರೆ ನಾವು ಮಾಡಿಟ್ಟಿದ್ದು, ಹಿಂದಿನ ಎಷ್ಟೋ ಜನ್ಮದಲ್ಲಿ ಮಾಡಿದ್ದು ಒಂದು ಬ್ಯಾಂಕ್ ತರ ಸ್ಟೋರ್ ಆಗಿರುತ್ತೆ, ಆಯ್ತಾ. ಆಗಾಮಿ ಅಂತ ಹೇಳಿದ್ರೆ ಮುಂದೆ ಬರುವಂಥದ್ದು, ಭವಿಷ್ಯತ್ ಕಾಲದಲ್ಲಿ 10 ವರ್ಷದ ನಂತರನೋ ಅಥವಾ ನಾಡಿದ್ದು ಆಚೆ ನಾಡಿದ್ದು ಬರುವಂಥದ್ದು. ಅಟ್ ಪ್ರೆಸೆಂಟ್ ನಾವು ಯಾವ್ದನ್ನ ಅನುಭವಿಸ್ತಾ ಇದೀವಲ್ಲ ಇದನ್ನ ಪ್ರಾರಬ್ಧ ಕರ್ಮ ಅಂತ ಹೇಳಿ ಹೇಳ್ತೇವೆ. ಅಟ್ ಪ್ರೆಸೆಂಟ್ ನಮಗೆ ಯಾವ್ದು ಅನುಭವ ಆಗ್ತಾ ಇದೆ ಅದು ಪ್ರಾರಬ್ಧ ಕರ್ಮ ಅಂತ ಹೇಳಿ. ಸೊ ಆ ಸಾಧಕನಿಗೆ ಭಗವಂತನ ನಿಜ ರೂಪದ ದರ್ಶನ ಆದ ನಂತರದಲ್ಲಿ ಸಂಚಿತ ಕರ್ಮವೂ ಪೂರ್ತಿಯಾಗಿ ನಾಶ ಆಗತ್ತೆ, ಅನಂತರದಲ್ಲಿ ಆಗಾಮಿ ಕರ್ಮವೂ ನಾಶ ಆಗತ್ತೆ. ಬಟ್ ಪ್ರಾರಬ್ಧ ಕರ್ಮ ಒಂದು ಉಳ್ಕೊಂಡಿರುತ್ತೆ. ಆ ಪ್ರಾರಬ್ಧ ಕರ್ಮ ಎಲ್ಲಿಯ ತನಕ ಅವನಲ್ಲಿ ಇರುತ್ತೆ ಅಲ್ಲಿಯ ತನಕ ಅವನು ಪ್ರಪಂಚದಲ್ಲಿ ಇರ್ತಾನೆ.
ಎಷ್ಟೋ ಜನರಿಗೆ ಒಂದು ಸಂಶಯ ಇರುತ್ತೆ. ಈಗ ಅವನೊಂದು ದೇವ್ರು ನೋಡಿದಾನೆ ಅಂತ ಹೇಳಿ ಆದ್ಮೇಲೆ ಅವನಿಗೆ ಮೋಕ್ಷ ಸಿಕ್ಕಿದೆ ಅಂತ ಆದ್ಮೇಲೆ ಅವ್ನು ಇಲ್ಲಿಗೆ ಏನಕ್ಕೆ ಇರ್ತಾನಪ್ಪ, ಇಲ್ಲಿ ಏನಕ್ಕೆ ಇರ್ತಾನೆ ಅಂತ ಹೇಳಿ ಒಂದು ಪ್ರಶ್ನೆ ಇರುತ್ತೆ ಎಷ್ಟೋ ಜನರದ್ದು. ಇಲ್ಲಿ ಯಾಕೆ ಅವ್ನು ಇರ್ಬೇಕು, ಬಂಧನವೇ ಇಲ್ಲದೆ ಇರುವಂತ ಒಂದು ಸ್ಥಿತಿ ಸಿಕ್ಕ ಮೇಲೆ ಬಂಧನ ಮಾಡ್ಕೊಂಡು ಯಾಕಪ್ಪ ಇರ್ಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನ ಪ್ರಾರಬ್ಧ ಕರ್ಮ ಮುಗಿಯೋ ತನಕವು ಅವನು ಇಲ್ಲಿ ಇರ್ಬೇಕು, ಬಟ್ ಅವನು ಜೀವನ್ ಮುಕ್ತನಾಗಿರ್ತಾನೆ. ಆಯ್ತಾ, ಅದು ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ ಅದನ್ನ ಬಿಟ್ಟ ಬಾಣ ಅಂತ ಹೇಳಿ ಹೇಳ್ತಾರೆ. ಈಗ ಒಬ್ಬ ಬೇಡ ಒಂದು ಹಕ್ಕಿಯನ್ನು ನೋಡಿ ಬಾಣ ಬಿಟ್ಟಿದ್ದಾನೆ. ಬಾಣ ಬಿಟ್ಟ ತಕ್ಷಣದಲ್ಲಿ ಏನಾಯ್ತು, ಬೇಡ ಸತ್ತೋದ ಅನ್ಕೊಳ್ಳೋಣ, ಬೇಡ ಸತ್ತೋದ ಅಂತ. ಬಟ್ ಬೇಡ ಸತ್ತೋಗಿದ ತಕ್ಷಣದಲ್ಲಿ ಬಾಣ ಹೋಗೋದಿಲ್ಲ ಅಂತೇನಿಲ್ಲ, ಬಿಟ್ಟು ಬಾಣ ಹೋಗೇ ಹೋಗುತ್ತೆ. ಅದೇ ರೀತಿ ಕರ್ಮ ನಾಶ ಆದ್ರೂ ಪ್ರಾರಬ್ಧ ಕರ್ಮ ಉಳಿದೇ ಇರುತ್ತೆ. ಸೊ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರವಾಗಿ ಯೋಗಿಗಳು ಜನ್ಮವನ್ನು ತಾಳ್ತಾರೆ. ಅಲ್ಲಿ ಪ್ರಾರಬ್ಧ ನಾನು ಕೇಳ್ಪಟ್ಟಿದ್ದಂಗೆ ವಂಶದಿಂದ ಬರೋವಂಥದ್ದು ಅಂತ, ತಂದೆ ತಾಯಿಗಳಿಂದ ಹಾಗಲ್ಲ. ಅಂದ್ರೆ ಅದು ವಂಶದಿಂದ ಬರುವಂತದ್ದು ಅಂತ ಹೇಳಿ ಅಲ್ಲ, ಅದು ನಮ್ಮ ಸಮಾಜದಲ್ಲಿ ಅಂದ್ರೆ ನೀನೇ ಪಾಸ್ಟಲ್ ಮಾಡಿರೋದು, ಪ್ರಾರಬ್ಧ ನಿಮ್ಮ ಪೂರ್ವಜರಿಂದ ಬಂದಿರೋದು, ಆಗಾಮಿ ನೀನ್ ಇವಾಗ ಮಾಡಿದ್ಮೇಲೆ ಮುಂದೆ ಬರೋವಂಥದ್ದು ಅಂತ. ಪೂರ್ವಜರಿಂದ ಯಾವ್ದು ಬಂದ್ರು ನೀವು ಮಾಡಿರೋ ಪುಣ್ಯ ಕರ್ಮಗಳು ಪಾಪ ಕರ್ಮಗಳು ಅದಕ್ಕೆ ಅನುಕೂಲವಾಗಿನೇ ಇರುತ್ತೆ. ನಿಮ್ಮ ಪುಣ್ಯ ಪಾಪಗಳಿಗೆ ಅನುಸಾರವಾಗಿ ನಿಮಗೂ ಪೂರ್ವಜರು ಸಿಗ್ತಾರೆ. ಇದ್ರಲ್ಲಿ ಯಾವುದು ನಾವು ಅನ್ಕೊಂಡಾಗ ಯಾವ್ದು ಆಗೋದಿಲ್ಲ. ಎಲ್ಲ ನಾವು ಮಾಡಿರೋ ಪುಣ್ಯ. ಈಗ ಒಬ್ಬ ಇರ್ತಾನೆ, ಅವನು ಒಳ್ಳೆ ಮನೆತನದಲ್ಲಿ ಹುಟ್ಟುತ್ತಾನೆ. ಯಾಕೆ ಅವನು ಒಳ್ಳೆ ಮನೆತನದಲ್ಲಿ ಹುಟ್ಟುತ್ತಾನೆ, ಅವನು ಹಿಂದಿನ ಜನ್ಮದಲ್ಲಿ ತುಂಬಾ ಪುಣ್ಯ ಕರ್ಮ ಮಾಡಿರುತ್ತಾನೆ, ಹಾಗೆಯಿಂದ ಒಳ್ಳೆ ಮನೆತನದಲ್ಲಿ ಹುಟ್ಟುತ್ತಾನೆ. ಅದೇ ಇನ್ನೊಬ್ಬ ಇರ್ತಾನೆ, ಅವನು ಕೆಟ್ಟ ಮನೆತನದಲ್ಲಿ ಹುಟ್ಟುತ್ತಾನೆ. ಯಾಕೆ, ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮವನ್ನು ಮಾಡಿರುತ್ತಾನೆ, ಹಾಗೆದಿಂದ ಕೆಟ್ಟ ಮನೆತನದಲ್ಲಿ ಹುಟ್ಟುತ್ತಾನೆ. ಇನ್ನು ಕೆಲವ್ರದ್ದು ವಿಪರೀತ ಇರುತ್ತೆ, ಒಳ್ಳೆ ಮನೆತನದಲ್ಲಿ ಹುಟ್ಟಿ ಕೆಟ್ಟವರಾಗ್ತಾರೆ, ಕೆಟ್ಟ ಮನೆತನದಲ್ಲಿ ಹುಟ್ಟಿ ಒಳ್ಳೆಯವರಾಗ್ತಾರೆ ಅಲ್ವಾ. ಇದು ಯಾವ ತರ ಅಂತ ಹೇಳಿದ್ರೆ, ಅವರು ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಒಳ್ಳೆ ಕರ್ಮಗಳಿರುತ್ತೆ, ಅದು ಅವರನ್ನು ಒಳ್ಳೆ ಮನೆತನದಲ್ಲಿ ಹುಟ್ಟಲಿಕ್ಕೆ ಸಹಕಾರ ಮಾಡುತ್ತೆ. ಬಟ್ ಮಾಡಿರುವಂಥದ್ದು ಪಾಪ ಕರ್ಮ ಇದೆಯಲ್ಲ, ಅದು ಅವರನ್ನ ಕೆಟ್ಟ ಮಾರ್ಗದಲ್ಲೇ ಪ್ರವೃತ್ತಿಗೊಳಿಸ್ಬಿಡುತ್ತೆ. ಈ ರೀತಿ ಆಗುತ್ತೆ. ಆ ಕರ್ಮ ಬಂಧನ ನಿರಂತರವಾಗಿ ಮನುಷ್ಯನನ್ನ ಕಾಡ್ತಾನೆ ಇರುತ್ತೆ. ಇಲ್ಲ, ಡೀಟೇಲಿಂಗ್ ನಾನು ಮತ್ತೆ ಇನ್ನೊಂದ್ಸಲ ರಿಸರ್ಚ್ ಮಾಡ್ತೀನಿ. ಯಾಕಂದ್ರೆ ಹೇಳಿದ್ಯಾ, ಈ ಪಾಯಿಂಟ್ ನೋಟ್ ಮಾಡಿ. ನನ್ಗೇನ್ ಗೊತ್ತಾ ಶುಭಕರ, ನಂಗೆಲ್ಲವೂ ಒಂದು ಪಾಠವೇ. ಯಾಕಂದ್ರೆ ಈಗ ನಾವು ದತ್ತನಿಂದ ಶುರು ಮಾಡಿ ಈ ವಿಷಯ, ದತ್ತಾತ್ರೇಯರೇ ಯಾರನ್ನ ಗುರು ಅಂತಂದ್ರು, ನೇಚರ್ನೇ ತಗೊಂಡು 24-28 ಗುರುಗಳನ್ನ ತಗೊಂತಾರ ಅವ್ರು. ಹಾಗಾಗಿ ನನಗೆ ಅಲ್ಲಿ ಬಂದು ಕೂತ್ಕೊಂಡು ಹೇಳೋರು ಅಥವಾ ನಾನು ಯಾರ ಹತ್ರ ಬಂದು ನಾನು ಕೇಳೋರು ಎಲ್ಲಾರು ನಾನು ಆ ಒಂದು ಸ್ಥಾನದಲ್ಲಿ ನಾಲೆಡ್ಜ್ ಚೆಕ್ ತಗೊಂತಾ ಇದ್ದೀನಿ. ಐ ವಿಲ್ ನೋಟ್ ದಿಸ್ ಪಾಯಿಂಟ್. ಹುಡುಕಿ. ಸೊ ಬಹಳ ಚೆನ್ನಾಗಿತ್ತಪ್ಪ ಎಲ್ಲವೂ. ಇನ್ನೇನು ಹೇಳೋದಿದ್ರೆ ನೀನು ಯು ಕ್ಯಾನ್ ಕನ್ಕ್ಲೂಡ್ ದಿಸ್. ಅಂದ್ರೆ ಈ ಒಂದು ಅಷ್ಟಾಂಗ ಯೋಗಕ್ಕೆ ಒಂದು ಓವರ್ ಆಲ್ ಶೇಪ್ ಕೊಟ್ಟು ನೀನು ಬೇಕಾದ್ರೆ ಮುಗಿಸ್ಕೋಬಹುದು ಇದು. ಸೊ ಈ ಅಷ್ಟಾಂಗ ಯೋಗ ಮಾರ್ಗವನ್ನು ಹೇಳ್ತಿರುವಂತ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವ ಸಾಧಕರು ಈಗ ಎಷ್ಟೋ ಜನರಿಗೆ ಅವ್ರ ಆಧ್ಯಾತ್ಮ ಸಾಧನೆ ಮಾಡ್ತಾ ಇದೀವಿ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಅವ್ರ ಹತ್ರ ನೀವು ಏನ್ ಮಾಡ್ತಾ ಇದ್ದೀರಾ, ಆಧ್ಯಾತ್ಮ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಉತ್ತರ ಗೊತ್ತಿರಲ್ಲ. ಬಿಕಾಸ್ ಅವ್ರಿಗೆ ಅದು ನಾಲೆಡ್ಜ್ ಇರಲ್ಲ. ಸೊ ಆದ್ರಿಂದ ಆ ಸಾಧಕರಿಗೆ ಎಲ್ಲರಿಗೂ ಒಂದು ಸಹಕಾರ ಆಗ್ಲಿ ಅಂತ ಹೇಳಿ ಈ ಸಾಧನೆಯ ಮಾರ್ಗವನ್ನ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಧರ್ಮದಲ್ಲಿಯೂ ಧ್ಯಾನಕ್ಕೆ ಅದರದ್ದೇ ಆಗಿರುವಂತ ಮಹತ್ವ ಉಂಟು. ಎಲ್ಲದರಲ್ಲಿಯೂ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಎಲ್ಲ ಧರ್ಮದಲ್ಲಿ. ಆದರೆ ಧ್ಯಾನವನ್ನ ಸರಿಯಾದಂತ ಒಂದು ಕ್ರಮದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ದತ್ತಾತ್ರೇಯರು ಮಾತ್ರ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಬೇರೆಯವರೆಲ್ಲರೂ ಇದಕ್ಕೆ ಸಹಕಾರ ಆಗುವಾಗೇನೆ ಬೇರೆ ಬೇರೆ ಅಂಶಗಳನ್ನು ಒಂದೊಂದು ಪಾಯಿಂಟ್ ತೆಗೆದು ಹೇಳಿದ್ದಾರೆ. ಬಿಟ್ರೆ ಕರೆಕ್ಟಾಗಿ ಒಂದು ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ಪರಿಪೂರ್ಣವಾಗಿ ವಿವರಣೆ ಕೊಟ್ಟಿದ್ದು, ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ, ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಅದನ್ನೆಲ್ಲವನ್ನು ಹೇಳಿದ್ದು ದತ್ತಾತ್ರೇಯರು. ಸೊ ಆದ್ದರಿಂದ ಈ ರೀತಿಯಾಗಿ ಒಬ್ಬ ಸಾಧನೆಯನ್ನು ಮಾಡ್ತಕ್ಕಂಥವನಿಗೆ ಒಂದು ಮಾರ್ಗ ಯಾವ ತರ ಇದೆ, ಆಧ್ಯಾತ್ಮ ಮಾರ್ಗ ಹೇಗಿದೆ ಅಂತ ಹೇಳಿ ತಿಳಿಸ್ಲಿಕ್ಕೆ ವಿಶೇಷವಾಗಿ ದತ್ತಾತ್ರೇಯರು ಯಾವ ಒಂದು ಯೋಗ ಮಾರ್ಗವನ್ನು ಕೊಟ್ಟಿದ್ದಾರೆ ಜಗತ್ತಿಗೆ, ಅದು ಏನು ಅಂತ ಹೇಳಿ ಹೇಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಆದ್ರಿಂದ ಸಾಧಕರು ಇದನ್ನು ಬಳಸ್ಕೊಂಡು ಗುರುಗಳ ಸರಿಯಾಗಿರ್ತಕ್ಕಂಥ ಒಬ್ರು ಗುರುಗಳನ್ನ ಪಡೆದು ಅವರಿಂದ ಈ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬಹುದು. ಆದ್ದರಿಂದ ಎಲ್ಲರಿಗೂ ಸಹ ಇದು ಸಹಕಾರ ಆಗ್ತಕ್ಕಂತಹ ವಿಚಾರ ಆಗಿದೆ. ಮತ್ತೆ ಯಾರಿಗೆ ಈ ಆಧ್ಯಾತ್ಮದಲ್ಲಿ ಕೆಲವೊಂದಷ್ಟು ಸಂಶಯಗಳೆಲ್ಲ ಬರ್ತಾ ಇದೆ, ಆ ಸಂಶಯ ನಿವೃತ್ತಿಗೂ ಸಹ ಇಲ್ಲೇ ಉತ್ತರ ಇದ್ಬಿಟ್ಟಿದೆ. ಇಲ್ಲೇ ಉತ್ತರ ಸಿಕ್ಕಿದೆ, ಎಲ್ಲದಕ್ಕೂ ಇಲ್ಲೇ ಉತ್ತರ ಇದೆ. ಸಂಶಯ ನಿವೃತ್ತಿಯೂ ಆಗುತ್ತೆ, ಅನಂತರದಲ್ಲಿ ಮುಂದೆ ನಡೆಯೋನಿಗೆ ಸಹಕಾರವೂ ಸಹ ಇದರಿಂದ ಆಗತ್ತೆ. ಆದ್ರಿಂದ ಇನ್ನು ಕೆಲವರಿಗೆ ಗುರುಗಳು ಸಹ ಸಿಗೋದಿಲ್ಲ ಅಂತ ಹೇಳಿ ಇರುತ್ತೆ ಜೀವನದಲ್ಲಿ. ಮೇಯ್ನ್ ಪ್ರಾಬ್ಲಮ್ ಅವ್ರಿಗೆ ಅದಾಗಿರುತ್ತೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಹೇಳಿದ್ರೆ,
ದತ್ತಾತ್ರೇಯರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡೋದ್ರ ಮೂಲಕವಾಗಿ ಅಥವಾ ದತ್ತಾತ್ರೇಯ ನಾಮ ಜಪವನ್ನು ದಿನಕ್ಕೊಂದು ಕನಿಷ್ಠ ಪಕ್ಷ ಒಂದು 30 ನಿಮಿಷ ಆದರೂ ಮಾಡೋದ್ರಿಂದಾಗಿ ದತ್ತಾತ್ರೇಯರ ಒಂದು ಅನುಗ್ರಹ ಸ್ವಾಭಾವಿಕವಾಗಿಯೇ ಆಗುತ್ತೆ. ಅದರಿಂದ ಭವಿಷ್ಯತ್ ಕಾಲದಲ್ಲಿ ಅವ್ನು ನಿಜವಾಗ್ಲೂ ಅವನಲ್ಲಿ ಸಾಧನೆ ಮಾಡಬೇಕು ಹುಮ್ಮಸ್ಸಿತ್ತು, ಶ್ರದ್ಧೆ ಇತ್ತು ಅಂತ ಹೇಳಿ ಆದರೆ ಭವಿಷ್ಯತ್ ಕಾಲದಲ್ಲಿ ಅವನಿಗೆ ಸರಿಯಾಗಿರುವಂತಹ ಗುರುಗಳನ್ನ ದತ್ತಾತ್ರೇಯರೇ ತೋರಿಸ್ಕೊಡ್ತಾರೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನದ್ದಾಗಿ ಗುರುಗಳಿಲ್ಲ ಅಂತೇಳಿ ಸಾಧನೆ ಮಾಡದೇ ಇರೋದು ಅದು ಸರಿಯಲ್ಲ. ವೆಂಕಟಾಚಲ ಅವಧೂತರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಸಾಧನೆ ಸಾಧಕನ ಸ್ವತ್ತು ಕಣಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಆದ್ದರಿಂದ ಗುರುಗಳು ನಿಮ್ಮ ಸಾಧನೆ ಹೆಚ್ಚಾಗ್ತಾ ಹೋಯ್ತು ಅಂತ ಹೇಳಿ ಹೇಳಿದಾಗ ಗುರುಗಳು ತನ್ನಿಂತಾನಾಗಿ ಸಿಗ್ತಾರೆ. ಅದಿಲ್ಲ ಅಂತ ಹೇಳುವಂಥ ಅದೇ ಮೇನ್ ರೀಸನ್ ಅಲ್ಲ, ಬಟ್ ಏನು ಅಂದ್ರೆ ಸಾಧನೆಗೆ ಅದೊಂದು ಸಹಕಾರವಾಗಿ ಬೇಕು. ಆದ್ದರಿಂದ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಈ ಮಾರ್ಗವನ್ನ ತಿಳಿದು ಒಂದು ಅನುಷ್ಠಾನ ಜೀವನದಲ್ಲಿ ಬರಲಿ. ಆಯ್ತಾ, ಒಳ್ಳೇದಾಗ್ಲಿ ಎಲ್ಲರಿಗೂ. ವಿಶೇಷ ಭಾಳ ಖುಷಿ ಆಯ್ತಪ್ಪ. ಇವತ್ತು ನನಗೆ ಅದಕ್ಕೆ ಮೊದಲು ಹೇಳೋವಾಗಲೇ ಹೇಳ್ಬಿಟ್ಟೆ ನಾನು, ಒಂದು ಬುಕ್ಕು ಪೆನ್ ಹಿಡ್ಕೊಂಡು ಕೂತ್ಕೊಳ್ಳಿ, ಇವತ್ತು ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂತ ನಾರು ಗೊತ್ತಾಗಬೇಕಲ್ಲ ನಮಗೆ. ಇವಾಗ ನನಗೆ ಟೇಕ್ ಅವೇ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಯಮ ನಿಯಮನೇ ಸರಿ ಇಲ್ಲ. ಯಮ ಅಂತ ಬರೀ ಅಕ್ಷರದಲ್ಲೇ ಓದ್ವಿ ನಾವಲ್ಲಿ. ಹಿಂಗಿರ್ಬೇಕಾದ್ರೆ ನಾವು ಸಮಾಧಿ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದು ಹಾಗಂತ ಕೈ ಚೆಲ್ಲಿ ಕೂರೋದು ತುಂಬ ದೂರ ಇದೆ ಇದು ವಿಷಯ ಅನ್ನೋದಲ್ಲ. ದೃಢ ಸಂಕಲ್ಪ, ನಿರ್ಧಾರ, ಅದ್ರ ಜೊತೆಗೆ ನೀನು ಅದನ್ನ ಏನು ಆ್ಯಕ್ಷನ್ ತಗೊಂತೀಯ, ಏನು ಮಾಡ್ಕೊತೀಯ. ಸೊ ನನಗೆ ಓವರಾಲ್ ಅನ್ಸಿದ್ದು ಇಷ್ಟೇ, ಇದೇನು ಬಿಲ್ಡಿಂಗ್ ಅಪ್ಪ ಅಂದರೆ ಇದು ಫಸ್ಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಯಮ ನಿಯಮ ನಿಂತಿರೋದೇ ನಿನ್ನ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮೇಲೆ. ಮತ್ತೆ ಗುರು ಸಿಕ್ಕಿಲ್ಲ ನಮ್ಗೆ ಅಂತ ನೀನು ಹೇಳೋದ್ರಲ್ಲಿ ಗುರುನ ಲಿಮಿಟೆಡ್ ಅಲ್ಲಿ ಯಾಕೆ ನೋಡ್ತೀಯಾ? ನೀನ್ ಲಿಮಿಟೆಡ್ ಅಲ್ಲಿ ಯಾಕೆ ನೋಡ್ತೀಯಾ? ನಂಗೆ ಹಿಂಗ್ ಬರ್ಬೇಕು ಗುರು ಅಂತ. ಅವನು ನೀನ್ ರೆಡಿ ಆದ್ರೆ, ಅದಕ್ಕೆ ಒಂದು ಸೇಯಿಂಗ್ಸ್ ಇದೆ, ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ವಿಲ್ ಅಪಿಯರ್ ಅಂತ. ಸೊ ಫಸ್ಟ್ ಯಮ ನಿಯಮದಲ್ಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ನೀನು ಅನ್ಲಿಮಿಟೆಡ್ ಆದರೆ ನಿಂಗೆ ಅವ್ನು ಲಿಮಿಟೆಡ್ ಅಲ್ಲಿ ನಿನಗೆ ದರ್ಶನ ಕೊಡೋದು, ಅನ್ಲಿಮಿಟೆಡ್ ಮೂಲಕನೇ ನಿನಗೆ ಲೆಸನ್ಸ್ ಹೇಳೋದು ಇದು ಮಾಡ್ತಾನೆ. ಎಸ್. ಸೊ ಒಂದು ಟೇಕ್ ಅವೇ ಫಾರ್ಮುಲಾ ಥರ ಹೇಳಬೇಕು ಅಂದರೆ ಫಸ್ಟು ಸಂಶೋಧನೆ ನಿನ್ನೊಳಗೆ ಆಗಬೇಕು. ಸಂಶೋಧನೆ ಮಾಡಬೇಕು. ಸಂಶೋಧನೆ ಮಾಡಿದ್ಮೇಲೆ ನಿನ್ನ ಶೋಧನೆ ಅವ್ರು ಮಾಡ್ತಾರೆ, ಶೋಧಿಸ್ತಾರೆ ನಿನ್ನ. ಅದಾದ್ಮೇಲೆ ಸಾಧನೆ. ನಾವು ಡೈರೆಕ್ಟ್ ಸಾಧನೆ ಆಸೆ ಪಡೋದಕ್ಕಿಂತ ಫಸ್ಟ್ ನಮ್ಮಲ್ಲಿ ಒಂದು ಸಂಶೋಧನೆ ನಡೆಸ್ಕೋಬೇಕು. ಅದು ತಕ್ಕನಂಗೆ ಶೋಧನೆ ಆಗುತ್ತೆ, ಆಮೇಲೆ ಸಾಧನೆ ಆಗುತ್ತೆ. ಈ ಒಂದು ವಿಚಾರನ ತಿಳಿಸ್ಕೊಟ್ಟಿದ್ಯಪ್ಪ ತಿಳಿಯಾಗಿ. ಸಾಕು, ನಮ್ಮಂತ LKG ಅವ್ರಿಗೆ ಇದು ಬೇಕಾದಷ್ಟು ಆಗೋಯ್ತು ಇವತ್ತು. ಒಟ್ಟು ಸಿಲೆಬಸ್ ಎಷ್ಟಿದೆ ಅನ್ನೋದಂತನಾರು ಸ್ವಲ್ಪ ಗೊತ್ತಾಯ್ತು. ನನ್ನ ಲೆಕ್ಕ ಏನು ಗೊತ್ತಾ, ಇಡೀ ಪುಸ್ತಕ ಇರುತ್ತೆ, ಪುಸ್ತಕ ಓದೋದು ಬೇರೆ. ಫಸ್ಟ್ 2 ಪೇಜ್ ತಿರ್ಸಿದ ತಕ್ಷಣ ಯಾವ ಪೇಜಲ್ಲಿ ಏನಿದೆ ಅಂತ ಇಂಡೆಕ್ಸ್ ಅಂತ ಇವತ್ತು ನಮ್ದು ಇಂಡೆಕ್ಸ್. ಇಲ್ಲಿ ನಾ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ಜಸ್ಟ್ ಥಿಯರಿ ಅಷ್ಟೇ. ಥಿಯರಿ ಯಾವ ತರ ಇರುತ್ತೆ ಅಂತ ಹೇಳಿ, ಯಾಕಂದ್ರೆ ಪ್ರಾಕ್ಟಿಕಲ್ ಮಾಡೋನಿಗೆ ಥಿಯರಿ ಕರೆಕ್ಟಾಗಿ ಗೊತ್ತಿರಬೇಕು. ಅದಕ್ಕೋಸ್ಕರವಾಗಿ ಥಿಯರಿ ಹೇಳಿದ್ದಷ್ಟೇ. ಪ್ರಾಕ್ಟಿಕಲ್ ಮಾರ್ಗವೇ ಬೇರೆ ಇದೆ. ಅದಕ್ಕೆ ಸಾಧನೆ ಥಿಯರಿ ಕರೆಕ್ಟಾಗಿ ಗೊತ್ತಾಗ್ತಾ ಹೋಯ್ತು ಅಂದ್ರೆ ಪ್ರಾಕ್ಟಿಕಲಿ ಹೋಗ್ಲಿಕ್ಕೆ ಒಂದು ಯೋಗ್ಯತೆ ಸಿಗ್ತಾ ಹೋಗುತ್ತೆ. ಆದ್ರಿಂದ ಅವರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ, ಪ್ರಾಕ್ಟಿಕಲ್ ಮಾಡೋರಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಆಗ್ಲಪ್ಪ, ಆಗ್ಲಿ. ಥ್ಯಾಂಕ್ ಯು ಶುಭಕರ. ತುಂಬ ಧನ್ಯವಾದಗಳು. ನಮ್ಮ ಒಂದು ಭೇಟಿಗೆ ಶೃಂಗೇರಿಲಿ ಮತ್ತೆ ಆಶ್ರಮದಲ್ಲಿ ಒಂದ್ಸತಿ ಸಿಕ್ಕಿದ್ದು, ಆ ಭೇಟಿಗೆ ಅದಕ್ಕೆ ಸ್ಪಂದಿಸಿ ನಿಮ್ಮ ತಂದೆ ತಾಯಿಗೂ ತುಂಬ ಥ್ಯಾಂಕ್ಸು. ಪಾಪ ನೀನು ಅಲ್ಲಿಂದ ನೀನು ಬೆಂಗಳೂರಿಗೆ ಬಂದೆ, ನೀನು ಶೃಂಗೇರಿಯಿಂದ ನಮ್ಮ ಸ್ಟುಡಿಯೋಗೆ ಬೆಂಗಳೂರಿಗೆ ಬಂದಿದ್ಯಾ. ಇಲ್ಲಾಂದ್ರೆ ನಾನೇ ಯಾವಾಗಲೂ ಶೃಂಗೇರಿ ಕಡೆ ಬಂದಾಗಲೂ ಮಾಡ್ಬೋದಾಗಿತ್ತು. ಬಟ್ ಎನಿವೆ ಅಲ್ಲಿ ಇನ್ನೊಂದೇನಾದ್ರು ಮುಂದಿನ ದತ್ತಾತ್ರೇಯರ ಅನುಗ್ರಹ ಇದ್ರೆ ನೆಕ್ಸ್ಟ್ ಆಗತ್ತೆ. ಖಂಡಿತ ಇದು ನಾವು ಮಾಡಿದ್ಯಾ, ನಡೆಸ್ಕೊಟ್ಟಿದ್ಯಾ ನೀನು. ನಿನಗೆ ತುಂಬ ಥ್ಯಾಂಕ್ಸ್. ಓಕೆನಾ? ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು. ಸೊ ಇದಾಗಿತ್ತು ಇವತ್ತಿನ ಅಷ್ಟಾಂಗ ಯೋಗದ ಒಂದು ಸ್ಟಾರ್ಟಿಂಗ್ ಪೇಜ್ನ, ಯಾವ ಪೇಜಲ್ಲಿ ಏನೇನಿದೆ ಅಂತ ರೆಫರ್ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಸೊ ಇದೇ ಥರ ನಾವು ವಾಹಿನಿ ಕಂಟೆಂಟ್ ಬರ್ತಾ ಇರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ನಿಮ್ಮ ಥರನೇ ಇನ್ನೊಬ್ಬರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ಅವ್ರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು.